ಗಜಾನನ ಗಿರಿಜಾನಂದನ ನಿರಂಜನ ಷಣ್ಮುಖ ಸೋದರ ಗಜಾನನ ಷಣ್ಮುಖ ಸೋದರ ಗಜಾನನ ಗಜಾನನ ಶುಭಾನನ ಪಾಹಿ ಪ್ರಭೋ ಮಾ ಪಾಹಿ ಪ್ರಸನ್ನ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಗಿರಿಜಾನಂದನ ನಿರಂಜನ. ಕಾರ್ಯಕ್ರಮದ ಮಿತ್ತ ಜಿಡ್ಡೆಗೆ ಎದುಕೊಡೋದು ದಿನಕರ ಶೆಟ್ಟಿ ಮೇಡಮ್ ವಿನಂತಿ ಮನಪ. ಶ್ವೇತಾ ಜಗದೀಶ್ ಕುರುವೇದಿಗೆ ಬರಪಡ ವಿನಂತಿ ಮಾತ್ರ ಮಂಡಳಿ ಸದಸ್ಯೆ. ಹಿಂದೂ ಯುವ ಸೇನೆ ಆಶ್ರಯದಲ್ಲಿ ನಡೆತಕ್ಕಂಥ 33ನೇ ವರ್ಷದ ಮಂಗಳೂರು ಗಣೇಶೋತ್ಸವದ 6ನೇ ದಿನದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಉಪಸ್ಥಿತರಿದ್ದೇವೆ. ನಾಳೆ ದಿನ ಶ್ರೀ ಗಣಪತಿಯ ಮೆರವಣಿಗೆ ಮೂಲಕ ಈ ಒಂದು 7 ದಿನದ ಗಣೇಶೋತ್ಸವಕ್ಕೆ ಮಹಾಮಾಯಿ ಕೆರೆಯಲ್ಲಿ ಜಲಸ್ತಂಭನಗೊಳ್ಳಲಿಕ್ಕಿದೆ. ಈ ಒಂದು 6ನೇ ದಿನದ ಸುಸಂದರ್ಭದಲ್ಲಿ ಹಿಂದೂ ಯುವ ಸೇನೆಯ ಪ್ರಾರಂಭದ ದಿನದಿಂದ ಇಂದಿನ ತನಕ ಸಂಘಟನೆಯ ಪ್ರತಿಯೊಂದು ಆಗು ಹೋಗುಗಳಲ್ಲಿ ಧಾರ್ಮಿಕ ಕಾರ್ಯದಲ್ಲಿ ಪೂಜ್ಯನೀಯ ಸ್ವಾಮೀಜಿಯವರ ಆಶೀರ್ವಾದ ಮತ್ತು ಸಲಹೆ ಸದಾ ನಮ್ಮ ಜೊತೆ ಇರ್ತಿತ್ತು. ಬಂಟ್ವಾಳದ ಗುರುದೇವದತ್ತ ಸಂಸ್ಥಾನದ ಶ್ರೀ ಕ್ಷೇತ್ರ ಒಡಿಯೂರಿನ ಮೂಲಕ ಅದೆಷ್ಟೋ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಅನೇಕ ಮಗಲುಗಳ ಮೂಲಕ ಒಂದು ಧಾರ್ಮಿಕ ಕ್ಷೇತ್ರದ ಮೂಲಕ ಜನರ ಅಭಿವೃದ್ಧಿಗೋಸ್ಕರ ದುಡಿತಕ್ಕಂಥ ಒಂದು ಕ್ಷೇತ್ರ ಹೇಳಿದರೆ ಒಡಿಯೂರು ಕ್ಷೇತ್ರ. ಶಿಕ್ಷಣ ಕ್ಷೇತ್ರದಲ್ಲಿ UKG ಮತ್ತು LKG ಮೂಲಕ ಪ್ರಾರಂಭವಾದಂಥ ಶ್ರೀ ಕ್ಷೇತ್ರ ಒಡಿಯೂರಿನ ಶೈಕ್ಷಣಿಕ ಕ್ಷೇತ್ರ ಪ್ರೌಢಶಾಲೆಯ ಮೂಲಕ ಕಿರಿಯ ಆಂಗ್ಲ ಮಾಧ್ಯಮದ ಮೂಲಕ ಅದೇ ರೀತಿ ಹಿರಿಯ ಆಂಗ್ಲ ಮಾಧ್ಯಮದ ಮೂಲಕ ನಂತರ ITI ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದನ್ನ ಕೊಡುಗೆಯನ್ನು ಶ್ರೀ ಕ್ಷೇತ್ರ ಒಡಿಯೂರು ನೀಡ್ತಾ ಇದೆ. ಅದೇ ರೀತಿ ಒಡಿಯೂರು ಯುವದತ್ತ ಸೇವಾ ಸೊಸೈಟಿ ಮೂಲಕ ಇವತ್ತು 14 ಶಾಖೆಗಳನ್ನು ಒಡಿಯೂರು ಯುವದತ್ತ ಸಹಕಾರಿ ಸಂಘ ಹೊಂದಿದೆ ಅಂತ ಹೇಳಿದರೆ ನಿಜಕ್ಕೂ ಕ್ಷೇತ್ರದ ಕಾರ್ಯವೈಖರಿಗೆ ಒಂದು ಹಿರಿಮೆಯ ಗರಿಮೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅದೇ ರೀತಿ ಶ್ರೀ ಕ್ಷೇತ್ರದಲ್ಲಿ ನಾವು ನೋಡ್ತಕ್ಕಂಥ ಅದ್ಭುತವಾದ ಕಾರ್ಯ ಅಂತ ಹೇಳಿದರೆ 84 ಗ್ರಾಮಗಳನ್ನು ದತ್ತು ತಗೊಂಡು 84 ಗ್ರಾಮಗಳಿಗೆ ಸುಮಾರು 1 ಲಕ್ಷಕ್ಕೂ ಭಗವದ್ಗೀತೆಯನ್ನು ಉಚಿತವಾಗಿ ನೀಡಿ ಈ ಒಂದು ಸಂಸ್ಥಾನ ಕೆಲಸ ಮಾಡಿದೆ ಅಂತಾದರೆ ಆ ಸಂಸ್ಥಾನದ ಕಾರ್ಯವೈಖರಿಯನ್ನು ನಾವು ನೋಡಬೇಕಾಗುತ್ತೆ. ಸಮಾಜದ ದೀನದಲಿತ ಮಕ್ಕಳನ್ನು ದತ್ತು ತಗೊಂಡು ಅವರಿಗೆ ವಿದ್ಯೆ ನೀಡ್ತಕ್ಕಂಥದ್ದು, ಅವರಿಗೆ ಕ್ರೀಡಾ ಕ್ಷೇತ್ರದಲ್ಲಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ವೇದಿಕೆ ಕೊಡ್ತಕ್ಕಂಥದ್ದು ಕಾರ್ಯ ಕೂಡ 2001ರಿಂದ ಬಹಳ ವ್ಯವಸ್ಥಿತವಾಗಿ ಒಡಿಯೂರು ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ನಡ್ಕೊಂಡು ಬರ್ತಾ ಇರತಕ್ಕಂಥದ್ದು ನಾವೆಲ್ಲರೂ ನೋಡಿದ್ದೇವೆ. ಪೂಜ್ಯರ ವ್ಯವಸ್ಥಿತ ಕಾರ್ಯ ಎಲ್ಲಿ ತನಕ ಇದೆ ಅಂತ ಹೇಳಿದರೆ ಈ ಒಂದು ನಾಡು ತುಳುನಾಡಾಗಿರುವುದರಿಂದ ತುಳುನಾಡಿನ ಒಂದು 2ನೇ ಪರಿಚಯದ ಸೇರ್ಬೇಕಂತ ವ್ಯವಸ್ಥೆಗಳು, ತುಳುನಾಡಿಗೆ ಸಿಗಬೇಕಂತ ಮಹತ್ವವನ್ನು ಆಗಬೇಕಂತ ಕಾರ್ಯವೈಖರಿಯಲ್ಲಿ ಪ್ರಪ್ರಥಮ ಬಾರಿ ತುಳು ಸಾಹಿತ್ಯ ಸಮ್ಮೇಳನವನ್ನು ನಡೆಸ್ತಕ್ಕಂಥ ಗಿರಿಮೆ ಒಡಿಯೂರು ಕ್ಷೇತ್ರದ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ. ಹಾಗೆಯೇ ತುಳುವಿಗೋಸ್ಕರ ಅನೇಕ
ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಅದೇ ರೀತಿ ವೀರೇಂದ್ರ ಹೆಗ್ಡೆಯವರ ಅದೇ ರೀತಿ ಮೋಹನ್ ಅವರವರ ಈ ಒಂದು ತುಳು ಭಾಷೆಯನ್ನು ಎರಡನೇ ಛೇದಕ್ಕೆ ಸೇರಿಸಬೇಕನ್ನುವ ದೃಷ್ಟಿಯಲ್ಲಿ ನಡೆದಂಥ ಹೋರಾಟದಲ್ಲಿ ಕೂಡ ಪೂಜ್ಯನೀಯ ಸ್ವಾಮೀಜಿಯವರ ಮಾರ್ಗದರ್ಶನ ಅತಿ ಪ್ರಮುಖವಾದದ್ದು. ಹಾಗೆಯೇ ಇವತ್ತು ಒಡಿಯೂರು ಕ್ಷೇತ್ರ ಹೇಳಿದರೆ ದಕ್ಷಿಣ ಒಂದು ಗಾಣಿಗಾಪುರ ಅಂತ ಹೇಳಿ ಹೆಸರುವಾಸಿಯಾಗಿದೆ. ಅನೇಕ ಭಕ್ತರನ್ನು ಅನೇಕ ಜನರಿಗೆ ಆಶ್ರಯವನ್ನು ನೀಡ್ತಕ್ಕಂಥ ತಾಣ ಒಡಿಯೂರು ಕ್ಷೇತ್ರ. ಪೂಜನೀಯ ಸ್ವಾಮೀಜಿಯವರು ನಮ್ಮ ಜೊತೆ ಇವತ್ತು ಉಪಸ್ಥಿತರಿದ್ದಾರೆ. ತಮ್ಮನ್ನು ಬಹಳ ಗೌರವಪೂರ್ವಕವಾಗಿ ಹಿಂದೂ ಯುವ ಸೇನೆ ಹಾಗೂ ಮಂಗಳೂರು ಗಣೇಶೋತ್ಸವದ ಪರವಾಗಿ ಈ ವೇದಿಕೆಗೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪಂಚಗಾನಡು ತುಗರ್ತ ಪಡೆ ನೆಂಜಿನ ಒಡಿಯೂರು ಸಂಸ್ಥಾನದ ಪೂಜ್ಯ ಒಡಿಯೂರು ಗುರುದೇವಾನಂದ ಸ್ವಾಮೀಜಿರಿಗೆ ಭಕ್ತಿದ ಫಲವಸ್ತುನು ಅಂಚನೆ ಪುದೈತ ಮಲ್ಪೋಡು ಬಣದ ಭಾಸ್ಕರ ಚಂದ್ರ ಶೆಟ್ರು ಅಂಚನೆ ಶಶಿಕಾಂತ್ ನಾಗವೇಕರ್ ಮುಕ್ಕಲ ಭಿನ್ನೈತ ಮತ್ತೊಂದುಲ ಐತಟುಗು ನಾಗರಾಜ್ ಆಚಾರ್ಲ ಮಲ್ಲಿಗಿದ ಪುರ್ಪನ್ನು ಪಾಡೋಡು ಪಡೆದ ವಿನಂತಿ. ಫಲವಸ್ತು ಅವಲಕನೆ ನೆನಪಿನ ಕಾಣಿಕೆ ಮಲ್ಲಿಗಿದ ಮಾಲದ ಒಟ್ಟುಗು ಪೂಜ್ಯ ಯತಿವರ್ಯರನ್ನು ಯೋಜಿ ಸಂದರ್ಭಡು ಭಕ್ತಿದ ಗೌರವನು ಸಂದೈತ ಮತ್ತೊಂದುಲ್ಲ ಇಂಥ ಯೋಜಿ ಆಚರಣೆದಿಂದ ಧರ್ಮ ಸಭ್ಯತಾ ಕಾರ್ಯಕ್ರಮಕ್ಕೆ ಇನಿ ಭಾರತ ದೇಶದ ಸಂಪೂರ್ಣವಾದ ನೋಡ್ತಕ್ಕಂಥ ರೀತಿ ನಮ್ಮ ಭೂಸೇನೆ ಹಾಗೂ ನಮ್ಮ ಸೇನೆಯನ್ನು, ಈ ಸೇನೆಯಲ್ಲಿ ಅನೇಕ ವರ್ಷ ತನ್ನ ಸೇವೆಯನ್ನು ನೀಡಿ ಸಮಾಜದ ಒಬ್ಬ ಗೌರವಯುತ ಸಾಮಾಜಿಕ ಸೇವಕರಾಗಿ ಅನೇಕ ಸಂಘ ಸಂಸ್ಥೆಯಲ್ಲಿ ದುಡಿದು ಇವತ್ತು ವಿದ್ಯಾಮಂದಿರ ಟ್ರಸ್ಟ್ನ ಮೂಲಕ, ಸರಸ್ವತಿ ವಿದ್ಯಾಮಂದಿರ ಟ್ರಸ್ಟ್ನ ಮೂಲಕ ಇವತ್ತು ವಿದ್ಯೆ ನೀಡತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮ ಭಾರತೀಯ ವಾಯುಸೇನೆಯ ನಿವೃತ್ತರಾಗಿರ್ತಕ್ಕಂಥ ಶ್ರೀ ರವೀಂದ್ರ ರಾಜೀವ್ ನಾಯ್ಕರವರು ನಮ್ಮ ಜೊತೆ ಇದ್ದಾರೆ. ನಿಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಪೂರ್ವಕವಾಗಿ ಮಂಗಳೂರು ಗಣೇಶೋತ್ಸವ ಸ್ವಾಗತಿಸ್ತಾ ಇದ್ದೆ. ನಮ್ಮ ನುಟಿಪ್ಪು ನಂಚಿನ ಇವಂಚಿ ಬಿನ್ನೇರನೆ ಪೊರ್ತುಡು ಧನಂಜಯ ಎಕ್ಕೂರು ಪುಗಿಲುಗೊಂಜಿ ಶಾಲು ಕೈಕೊಂಜಿ ನೆಂಪುದ ಕಾಣಿಕೆಯನ್ನು ಕೊರದು ಇವಂಚಿ ಲೇಸಿಗೆ ಎದ್ದುಕೊಂಡಂದಕ್ಕೆ ಇನ್ನೊಂದಲ್ಲಿ ಸರಸ್ವತಿ ವಿದ್ಯಾಮಂದಿರ ಟ್ರಸ್ಟ್ ಶಿಲ್ಲುಂಗ್ನೆತ್ತ ಸಿಇಒ ಮಾತ್ರ ತಂದೆ ನಿವೃತ್ತ ಭಾರತೀಯ ವಾಯುಸೇನೆದ ಶ್ರೀಯುತರಾಯನ ರವೀಂದ್ರ ರಾಜೀವ್ ನಾಯಕ್ ಅರೇನಿ ಪೊರ್ತುಡು ಗುಣಕರಿ ಶೆಟ್ಟಿ ಮತ್ತರ್ಮದೆ ಒಂಜಿ ಸುಧರ್ಮ ಲೆಸಿಗೆ ಎದ್ದುಕೊಂಡಂದಿಲ್ಲ. ಸ್ಮಾರ್ಟ್ ಸಿಟಿ ಬಂದ ನಂತರ ಮಂಗಳೂರಿನ ಚಿತ್ರ ಬದಲಾಗಿದೆ. ನಗರದಲ್ಲಿರ್ತಕ್ಕಂಥ ಪ್ರತಿಯೊಂದು ರೋಡ್ ಇರ್ಬೋದು ಅಥವಾ ಕಾಮಗಾರಿಗಳಿರ್ಬೋದು, ಇದಕ್ಕೆ ಮಂಗಳೂರಿನ ಬಿಲ್ಡರ್ಗಳ ಮಹತ್ವಾಕಾಂಕ್ಷಿ ಸಲಹೆ ಅತಿ ಮುಖ್ಯವಾಗಿರ್ತದೆ. ಈ ದೃಷ್ಟಿಯಲ್ಲಿ ಭಾರತಿ ಬಿಲ್ಡರ್ ಆ್ಯಂಡ್ ಡೆವಲಪರ್ಸ್ನ ಮಾಲಕರಾಗಿ ಅನೇಕ ಕಾರ್ಯಗಳನ್ನು ಮಾಡುವುದರ ಮೂಲಕ ಇವತ್ತು ಸಮಾಜ ಸೇವಕರಾಗಿ ಇರ್ತಕ್ಕಂಥ, ಅದೇ ರೀತಿ ಧಾರ್ಮಿಕವಾಗಿ ಅನೇಕ ಕಾರ್ಯಗಳನ್ನು ಮಾಡ್ತಕ್ಕಂಥ ಹಿರಿಯರಾದಂಥ ಶ್ರೀಯುತ ಲೋಕನಾಥ್ ಶೆಟ್ಟಿಯವರು ನಮ್ಮ ಜೊತೆ ಇದ್ದಾರೆ. ನಿಮ್ಮನ್ನು ಕೂಡ ಬಹಳ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸನ್ಮಾನ್ಯ ಲೋಕನಾಥ್ ಶೆಟ್ಟಿ ಮೇರೆಗೆ ನಮ್ಮ ಸಮಿತಿದ ಕೋಶಾಧಿಕಾರಿಯ ನೆಚ್ಚಿನ ಸುರೇಶ್ ಶೆಟ್ಟಿ ಕೊಟ್ಟಾರ ಕ್ರಾಶ್ ಮೇರೆ ಶಾಲು ನೆಂಪುದ ಕಾಣಿಕದ ಗೌರವವನ್ನು ಕೊರೆದು ಈ ಚಾವಡಿದ ಬಾಮಗ ಎದ್ಕೊಂಡು ಪಡೆದ ವಿನಂತಿ. ಸನ್ಮಾನ್ಯ ಲೋಕನಾಥ್ ಶೆಟ್ಟಿ, ಭಾರತಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಮೇರೆಗೆ. ಶಿಕ್ಷಣ ಪ್ರಕೋಷ್ಠದ ರಾಜ್ಯ ಸಮಿತಿಯ ಸದಸ್ಯರಾಗಿ ರಾಜಕೀಯವಾಗಿ ಅನೇಕ ಶಿಕ್ಷಣ ಕ್ಷೇತ್ರದಲ್ಲಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಶಿಕ್ಷಣ ಕ್ರಾಂತಿಯಲ್ಲಿ ತನ್ನನ್ನು ತೊಡಗಿಸ್ತಕ್ಕಂಥ ಶ್ರೀ ಮುರಳಿ ಹೊಸಮಜಲ್ರವರು ನಮ್ಮ ಜೊತೆ ಇದ್ದಾರೆ. ಭುವನ್ ಎಕ್ಕೂರು ಇವೊಂಜಿ ಎಲ್ಲಿಸಿಗೆ ಎದ್ದುಕೊಂಡಂದು ಭಿನ್ನೈತಂದಲ್ಲಿ ಭಾರತೀಯ ಜನತಾ ಪಕ್ಷದ ಶಿಕ್ಷಣ ಪ್ರಕೋಷ್ಠದ ರಾಜ್ಯ ಸಮಿತಿ ಸದಸ್ಯರು ಶ್ರೀ ಮುರಳೀಧರ್ ಹೊಸಮಜಲು ಅರಣಿ ಪೊರ್ತುಡಿ ಒಂಜಿ ಲೇಸಿಗೆ ಇನ್ನಿತೆ ಒಂಜಿ ಧರ್ಮಚ್ಚಾವಡಿದ ಬಾಮಗು ಮೋಕೆಡಿ ಎದ್ದುಕೊಂಡೊಂದಿಲ್ಲ. ಸ್ಕೈಬ್ಲೂನ ಪ್ರಮುಖರು, ಅದೇ ರೀತಿ ಯುವ ಸೇನೆ ಶಾಖೆಯ ಪ್ರತಿಯೊಂದು ಆಗು ಹೋಗುಗಳ ಬೆನ್ನೆಲುಬಾಗಿರ್ತಕ್ಕಂಥವರು,
ಬಗಂಬಲದ ಅನೇಕ ಕಾರ್ಯಗಳು, ಸಮಾಜಮುಖಿ ಕಾರ್ಯಗಳು, ರಕ್ತದಾನ ಇರ್ಬೋದು, ಧಾರ್ಮಿಕ ಕ್ಷೇತ್ರದಲ್ಲಿ ಇರಬೇಕು, ಅದೇ ರೀತಿ ಊರಿನ ಅಭಿವೃದ್ಧಿ ಮಾಡ್ತಕ್ಕಂಥ ಅನೇಕ ಬಡ ಮಕ್ಕಳಿಗೆ ಪುಸ್ತಕ ವಿತರಣೆ ಆಗಿರ್ಬೋದು, ಅದೇ ರೀತಿ ರಕ್ತದಾನದ ಮಹತ್ವದ ಕಾರ್ಯಗಳಾದಾಗ ಶ್ರೀಯುತ ಗುಣಶಂಕರ್ಜಿ ಬಂಗೇರ್ರವರು ಅವರ ಬೆನ್ನೆಲುಬಾಗಿ ಹಿರಿಯರಾಗಿ ಅವ್ರ ಜೊತೆ ಇದ್ದಾರೆ. ನಿಮ್ಮನ್ನು ಬಹಳ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಸಮಾಜ ಸೇವಕರ ನೆಂಚಿನ ಗುರುನಾಥ್ ಜಿ ಬಂಗೇರ ಮೇರೆಗೆ ಈಗಲ ಸಮಿತಿದ ಪರವಾದ ನಿಶಾಂತ್ ಪೂಜಾರಿ ಅಧ್ಯಕ್ಷರು ಪದವಿ ಶಾಖೆ ಇವರು ಶಾಲು ನೆಂಪದ ಕಾಣಿಕದ ಗೌರವನು ಅಡ್ಯಾರ ಪದವ ಶಾಖೆದ ಅಧ್ಯಕ್ಷರು ಅವರಿಗೆ ಆರು ಶಾಲು ನೆಂಪದ ಕಾಣಿಕದ ಗೌರವನು ಸನ್ಮಾನ್ಯ ಗುಣಪಾಲ್ ಜಿ ಬಂಗೇರ ಕೊರಡು ಪಣ ವಿನಂತಿ. ವೀರಶೈವ ಲಿಂಗಾಯತ ಸಮುದಾಯದವರು ಅನೇಕ ಕಾರ್ಯಗಳನ್ನು ಮಾಡುವುದರ ಮೂಲಕ ವೀರಶೈವ ಲಿಂಗಾಯತ ಭವನ ಉರ್ವ ಸ್ಟೋರ್ನ ಇದರ ನಿರ್ದೇಶಕರಾಗಿರ್ತಕ್ಕಂಥವರು, ಅದೇ ರೀತಿ ಮಹಿಳಾ ಸಬಲೀಕರಣದ ವಿರುದ್ಧ ಅನೇಕ ಕಾರ್ಯಗಳನ್ನು ಮಾಡುವುದರ ಮೂಲಕ ಸಮಾಜದ ಅನೇಕ ಸೇವಾ ಕಾರ್ಯಗಳಲ್ಲಿ ಕೂಡ ತನ್ನನ್ನು ತಾನು ತೊಡಗಿಸಿಕೊಳ್ತಕ್ಕಂಥ ಶ್ರೀಮತಿ ಚಂದ್ರಿಕಾ ಪ್ರಭಾಕರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮೇರನಿ ಪುರ್ತುಡು ಶ್ರೀಮತಿ ರೂಪಾ ಮುರಳೀಧರ್ ಬಜಾಲ್ ಎದುಕುನಡಂದಕ್ಕೆ ಎನ್ನುವುದಲ್ಲಿ ವೀರಶೈವ ಲಿಂಗಾಯುತ ಭವನ ನೆತ್ತ ನಿರ್ದೇಶಕರಾದ ಪುನಃ ಶ್ರೀಮತಿ ಚಂದ್ರಿಕಾ ಪ್ರಭಾಕರ್ ಪದುಕೆರು ಅಂಚನೆ ಶ್ರೀಮತಿ ಸುಮತಿ ಎಕ್ಕೂರು ಆರ್ಲ ಮೇರಿನ ಎದುಕುನಡಂದಕ್ಕೆ ಎನ್ನುವುದಲ್ಲಿ ವೀರಶೈವ ಲಿಂಗಾಯತ ಭವನದ ನಿರ್ದೇಶಕರು ಶ್ರೀಮತಿ ಚಂದ್ರಿಕಾ ಪ್ರಭಾಕರ್ ಅರಿಣಿ ಪುರ್ತುಡು ಈ ಒಂಚಿಲೇಸಿಗೆ ಎದುಕುನಂದಿಲ್ಲ. ವೇದಿಕೆ ಮೇಲೆ ಗಣೇಶೋತ್ಸವವನ್ನು ಮಾಡ್ಕೊಂಡು ಬಂದಂಥ ಅಧ್ಯಕ್ಷತೆ ವಹಿಸಿರ್ತಕ್ಕಂಥದ್ದು 33 ವರ್ಷದಿಂದ ಶ್ರೀಯುತ ಶಶಿಕಾಂತ್ ನಾಗವೇಕರ್ ಅವರು ಕಲ್ಪನಾ ಸ್ವೀಟ್ಸ್ನ ಮಾಲಕರಾಗಿದ್ದು ಅನೇಕ ಸಮಾಜಮುಖಿ ಚಟುವಟಿಕೆಗಳಲ್ಲಿ ಭಾಗಿಗಳಾಗಿ ತನ್ನದೇ ತಾನ ಸಮಾಜ ಸೇವೆಯನ್ನು ಮಾಡುವುದರ ಮೂಲಕ ಶ್ರೀಯುತರು ಸಮಾಜ ಸೇವಕರು ಆಗಿರ್ತ ಶ್ರೀಯುತ ಶಶಿಕಾಂತ್ ನಾಗವೇಕರನ್ನು ಬಹಳ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಮೂಲಕ ಯಶಸ್ವಿ ಹಿಂದೂ ನಾಯಕರೆನಿಸಿಕೊಂಡ ಶ್ರೀಯುತ ಭಾಸ್ಕರ್ ಚಂದ್ರ ಶೆಟ್ಟಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಂತಕ್ಕಂಥ ವೇದವಾಕ್ಯ ಇದೆ. ಇದಕ್ಕನುಗುಣವಾಗಿ ಸಮಾಜ ಸೇವೆ ಮಾಡಿಕೊಂಡು ಹಿಂದೂ ಯುವ ಸೇನೆಯ ಪ್ರಾರಂಭಿಕ ನಾಯಕರಾಗಿದ್ದುಕೊಂಡು ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿ ವಿಶ್ವಕರ್ಮ ಸಮುದಾಯದ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸಮಾಜದ ಅಭಿವೃದ್ಧಿಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಮಂಗಳದೇವಿಯಲ್ಲಿ ಮಹತೋಬಾರದ ಒಂದು ದೇವಿಗೆ ಭವ್ಯವಾದ ಒಂದು ದ್ವಾರವನ್ನು ಕಟ್ಟುವುದರಲ್ಲಿ ಕೂಡ ಯಶಸ್ವಿ ನಾಯಕರಾಗಿರ್ತಕ್ಕಂಥ ಶ್ರೀಯುತ ನಾಗರಾಜ ಆಚಾರ್ಯವರು, ನಿಮ್ಮನ್ನು ಬಹಳ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ನಡೀತಾ ಇದೆ. ಈ ಒಂದು ಶಾಖೆಯ ಪ್ರಮುಖರಾಗಿದ್ದುಕೊಂಡು ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಯುವಕರಾದರೂ ಕೂಡ ನಿಶಾಂತ್ ಪೂಜಾರಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಮಂಗಳೂರು ಗಣೇಶೋತ್ಸವ ಹೇಳಿದರೆ ಪ್ರಾರಂಭದ ದಿನದಿಂದ ಇಂದಿನ ತನಕ ಅನೇಕ ಜವಾಬ್ದಾರಿಗಳನ್ನು ವಹಿಸಿಕೊಂಡು ಕೋಶಾಧಿಕಾರಿಗಳಾಗಿ ತನ್ನ ಸೇವೆಯನ್ನು ಬಹಳ ವ್ಯವಸ್ಥಿತವಾಗಿ ಶಿಸ್ತುಬದ್ಧವಾಗಿ ಮಾಡ್ತಕ್ಕಂಥವರು. ಅದೇ ರೀತಿ ಹಿಂದೂ ಯುವ ಸೇನೆ ಕೊಟ್ಟಾರ ಕ್ರಾಸ್ನ ಪ್ರಮುಖರಾಗಿದ್ದವರು ಶ್ರೀಯುತ ಸುರೇಶ್ ಕೊಟ್ಟಾರ ಕ್ರಾಸ್ ಅವರು, ತಮ್ಮನ್ನು ಬಹಳ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಹಿಂದೂ ಯುವ ಸೇನೆಗೆ ಬೆನ್ನೆಲುಬು ಮಾತೃಮಂಡಳಿಯ ಚೈತನ್ಯ, ಮಾತೃಮಂಡಳಿಯ ಕ್ರಿಯಾಶೀಲತೆ ನಮ್ಮ ಸಂಘಟನೆಗೆ ಬಹಳ ಅತಿ ಮುಖ್ಯವಾಗಿರುವ ಗಣೇಶೋತ್ಸವದಲ್ಲಿ ಕೂಡ 7 ದಿವಸದಿಂದ ಬಹಳ ಕ್ರಿಯಾಶೀಲವಾಗಿ ದುಡಿತಕ್ಕಂಥ ಜೊತೆ ಇದ್ದಾರೆ. ನಿಮ್ಮನ್ನು ಬಹಳ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಹಾಗೆಯೇ ಶ್ರೀಮತಿ ರೂಪಾ ಮುರಳೀಧರ್ ಅವರು ನಮ್ಮ ಜೊತೆ ಇದ್ದಾರೆ. ನಿಮ್ಮನ್ನು ಕೂಡ ಬಹಳ ಪ್ರೀತಿಪೂರ್ವಕವಾಗಿ ಮಾಲತಿ ಅರುಣ್ ಶೆಟ್ಟಿ ಮರಳಿ ಅವರು ನಮ್ಮ ಜೊತೆ ಇದ್ದಾರೆ. ಎಕ್ಕೂರು ಅದರದಾದ ಇತಿಹಾಸ ಹೊಂದಿದೆ, ಅದರದಾದ ಚರಿತ್ರೆ ಇದೆ. ಹಿಂದೂ ಯುವ ಸೇನೆಯ ಆ ಚರಿತ್ರೆಗೆ ಪ್ರಮುಖ ಕಾರ್ಯಕರ್ತರಾಗಿ ದುಡಿರ್ತಕ್ಕಂಥದ್ದು ಶ್ರೀಯುತ ಭುವನ್ ಎಕ್ಕೂರು ಅವರು, ತಮ್ಮನ್ನು ಬಹಳ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಮೂಡ್ಶೆಡ್ಡೆ ಹೇಳಿದರೆ ಅದರದೇ ಆದಂಥ ಗರ್ವ ಇದೆ. ಹಿಂದೂ ಯುವ ಸೇನೆಯ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಅನೇಕ ದೈವಸ್ಥಾನಗಳನ್ನು ಕಟ್ಟುವುದರ ಮೂಲಕ ನಮ್ಮ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ವೀರಪ್ಪ ಮೂಡ್ಶೆಡ್ಡೆ ಅವರ ಗರಡಿಯಲ್ಲಿ ಪಳಗಿರ್ತಕ್ಕಂಥವ್ರು ಶ್ರೀಯುತ ಹರೀಶ್ ಮೂಡ್ಶೆಡ್ಡೆ ಅವರು, ತಮ್ಮನ್ನು ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಿಂದೂ ಯುವ ಸೇನೆಯ
ಪ್ರತಿಯೊಂದು ಕಾರ್ಯ ಪುತ್ತೂರಿನಲ್ಲಿ ಆಗಬೇಕಾದ್ರೆ ಯುವ ಚೈತನ್ಯದ ಸ್ಫೂರ್ತಿ ನಮ್ಮ ಜೊತೆ ಇದೆ. ಅಲ್ಲಿನ ಸಂಚಾಲಕರಾಗಿರ್ತಾರೆ ಶ್ರೀಯುತ ದೀಪಕ್ ಪುತ್ತೂರ್ ಅವರು. ತಮ್ಮನ್ನ ಕೂಡ ಬಹಳ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ನಮ್ಮ ಜೊತೆ ಮಾತೃಮಂಡಳಿಯ ಶ್ರೀಮತಿ ಶ್ವೇತಾ ಜಗದೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಅನೇಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಕೂಡ ತೊಡಗಿಕೊಂಡು ನಮ್ಮನ್ನು ಕೂಡ ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿ ಬಿಜೆಪಿಯ ದಕ್ಷಿಣ ಭಾಗದ ಕಾರ್ಯದರ್ಶಿಗಳಾಗಿ, ಅದೇ ರೀತಿ ಈಗಾಗಲೇ ಕಂಕನಾಡಿ ಬಿ ವಾರ್ಡ್ನಲ್ಲಿ ಒಂದು ಮನೆಯನ್ನು ಕಟ್ಟಿಕೊಡುವುದರ ಮೂಲಕ ಸಮಾಜ ಸೇವೆಯಲ್ಲಿ ತನ್ನನ್ನು ಅವಿರತವಾಗಿ ಇರ್ತಕ್ಕಂಥವ್ರು ಶ್ರೀಮತಿ ಸುಮತಿ ಎಕ್ಕೂರವರು. ನಿಮ್ಮನ್ನು ಕೂಡ ಬಹಳ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಅದು ಕೂಡ ಕರಾವಳಿಯಲ್ಲಿ ಮಾಧ್ಯಮ ಲೋಕ ಅದರದೇ ಆದಂಥ ಹೆಸರು ಮಾಡಿದೆ. ಇದರಲ್ಲಿ ಅಭಿಮತ ಟಿವಿ ಚಾನಲ್ಲು ತನ್ನದೇ ಆದ ಹೆಸರನ್ನು ಮಾಡಿಕೊಂಡು ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಬಹಳ ವ್ಯವಸ್ಥಿತವಾಗಿ ಜಿಲ್ಲೆಯ ಜನರಿಗೆ ಮುಟ್ಟಿಸ್ತಕ್ಕಂಥ ಕಾರ್ಯ, ಸಮಾಜಮುಖಿ ಕಾರ್ಯ, ಮಾಧ್ಯಮ ಲೋಕದ ಶಿಸ್ತಿನ ಅಡಿಯಲ್ಲಿ ಕಾರ್ಯನಿರ್ತಕ್ಕಂಥ ಅಭಿಮತ ಟಿವಿ ಚಾನಲ್ನ ನಿರ್ದೇಶಕರ ಶ್ರೀಮತಿ ಮಮತಾ ಶೆಟ್ಟಿಯವರು ನಮ್ಮ ಜೊತೆ ಇದ್ದಾರೆ. ನಿಮ್ಮನ್ನು ಕೂಡ ಬಹಳ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀಮತಿ ಸುಮಂಗಳರವರು ಅವರಿಗೆ ಶಾಲು ಹಾಕಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನಮ್ಮ ಜೊತೆ ಉದ್ಯಮಿಗಳಾಗಿರ್ತಕ್ಕಂಥ ಶ್ರೀಯುತ ರೋಹಿತ್ ರೈ ಅವರು ಕೊಪ್ಪರಿಗೆ ಗೊತ್ತು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ನಿಮ್ಮನ್ನು ಈ ವೇದಿಕೆ ಮೇಲೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಗಣೇಶೋತ್ಸವ ಸಮಿತಿಯ ಉಪಾಧ್ಯಕ್ಷರು, ಅದೇ ರೀತಿ ಕುಡ್ಲಾ ಚಿಟ್ಸ್ಫಂಡ್ನ ಮಾಲಕರಾದಂಥ ಕಿರಣ್ ರೈವರು ಅವರಿಗೆ ಶಾಲು ಹಾಕಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಎಕ್ಕೂರು ಕಂಕನಾಡಿ ಪರಿಸರದಲ್ಲಿ ಹಿಂದೂ ಯುವ ಸೇನೆಯನ್ನು ಕಟ್ಟುವುದರ ಮೂಲಕ ಶುಭಕರ್ ಶೆಟ್ಟಿಯವರ ಒಡನಾಡಿಗಳಾಗಿ ಬಹಳ ಶಿಸ್ತುಬದ್ಧ ರಾಷ್ಟ್ರೀಯ ಸ್ವಯಂ ಸೇವಕರಾದ ಕಾರ್ಯಕರ್ತರಾಗಿ ದುಡಿರ್ತಕ್ಕಂಥವರು ನಮ್ಮ ಹಿರಿಯರು. ಗಣೇಶೋತ್ಸವದ ಪ್ರತಿಯೊಂದು ಆಗುಗಳಲ್ಲಿರ್ತಕ್ಕಂಥ ಶ್ರೀಯುತ ಹಿರಿಯ ಕಾರ್ಯಕರ್ತರಾದ ಶ್ರೀಯುತ ಧನಂಜಯರವರನ್ನು ಬಹಳ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಹಿಂದೂ ಯುವ ಸೇನೆಯ ಈ ಮಂಗಳೂರು ಗಣೇಶೋತ್ಸವ ತಮಗೆಲ್ಲರಿಗೂ ತಿಳಿದಿದ ಹಾಗೆ ವಿಭಿನ್ನವಾದ ಕಾರ್ಯಗಳ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥವರನ್ನು ಸನ್ಮಾನ ಮಾಡೋದು ಕೂಡ ನಮ್ಮ ಆದ್ಯ ಕರ್ತವ್ಯದಲ್ಲಿದೆ. ಈ ದಿವಸ ನಮ್ಮ ಜೊತೆ ಸನ್ಮಾನಿಸಲ್ಪಡ್ತಕ್ಕಂಥ ಛಾಯಾರವರು ಲಕ್ಷ್ಮೀ ದಿಶಾ DS, ದೀಪಾಶ್ರೀ S, ವರ್ಷಿಣಿ B ಪೂಜಾರಿ, ಕೀರ್ತನ RK, ಸಾನ್ವಿ ಕೋಟ್ಯಾನ್, ಹರ್ಷಿತಾ S ಅಮೀನ್, ಧೃತಿ, ಮನ್ವಿತಾ K, ಲಕ್ಷ್ಮಿ H, ಸಾನಿಯಾ ಬೋಳೂರ್, ಅದೇ ರೀತಿ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಆಯುಷ್ ಪ್ರಾಂಜಲ್, ನಿಶ್ಚಿತ್ ಕೆ ನಾಯ್ಕ್, ಇವರೆಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ತಮ್ಮ ಹೆತ್ತವರ ಜೊತೆ ತಾವೆಲ್ಲರೂ ಇಲ್ಲಿದ್ದೀರಾ. ನಿಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಮಂಗಳೂರು ಗಣೇಶೋತ್ಸವದ ಶಿಸ್ತುಬದ್ಧ ಆಗಬೇಕಾದ್ರೆ ಕಾರ್ಯಕರ್ತರು, ನಾಯಕರ ಆ ಒಂದು ಅವಿರತ ಹೋರಾಟ, ಅವಿರತ ಕಾರ್ಯಶೀಲತೆ ನಮಗೆ ಅತಿ ಮುಖ್ಯ. ಈ ದೃಷ್ಟಿಯಲ್ಲಿ ಇರ್ತಕ್ಕಂಥ ಎಲ್ಲ ಶಾಖೆಯ ಪ್ರಮುಖರಿಗೆ, ಜವಾಬ್ದಾರಿ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ನಾನು ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತ ಸಂಘದ ಎಲ್ಲ ಸದಸ್ಯರಿಗೂ ಕೂಡ ಇಂದಿನ ಧಾರ್ಮಿಕ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಬಾರಿಯ ಗಣೇಶೋತ್ಸವ ಧಾರ್ಮಿಕ ಕೆಲಸ ಆದಾಗ ಪೊಲೀಸ್ ಇಲಾಖೆ ನಮಗೆ ಬಹಳ ಆಗುವಂಥದ್ದು. ಯಾಕೆ ಹೇಳಿದರೆ ಅದರದೇ ಆದ ನಿಯಮಗಳಿದೆ. ನಿಯಮದ ಕಟ್ಟಲೆಯನ್ನು ಧಾರ್ಮಿಕ ಕ್ಷೇತ್ರದ ವಿಚಾರಗಳಿಗೆ ತಂದಿದ್ದಾರೆ. ಈ ದೃಷ್ಟಿಯಲ್ಲಿ ನಮ್ಮ ಜೊತೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆ ರಕ್ಷಣೆ ವ್ಯವಸ್ಥೆಯಲ್ಲಿದೆ. ನಿಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆಯೇ ಇವತ್ತಿನ ಪ್ರಸಾದ ಸೇವಾಕರ್ತರಾಗಿ ಕಾಮತ್ ಕ್ಯಾಟರರ್ಸ್ನವರು ವ್ಯವಸ್ಥೆ ಮಾಡಿದ್ದಾರೆ. ಅವರ ಮಾಲಕರಿಗೂ ಕೂಡ ಈ ಸಂದರ್ಭದಲ್ಲಿ ಬಹಳ ಗೌರವಯುತವಾದ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಇಂದಿನ ಸಭಾ ಕಾರ್ಯಕ್ರಮದ ನಡೀತಕ್ಕಂಥ ಕಾರ್ಯಕ್ರಮಕ್ಕೂ ಕೂಡ ನಾನು ಆ ವ್ಯವಸ್ಥಾಪಕರಿಗೆ ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಕೋರ್ತಾ, ಅದೇ ರೀತಿ ಕೊನೆಯದಾಗಿ
ಈ ಒಂದು ಗಣೇಶೋತ್ಸವ ಶಿಸ್ತುಬದ್ಧವಾಗಿ ನಡಿಬೇಕಾದ್ರೆ ಹಿಂದೂ ಯುವ ಸೇನೆಯ ಪ್ರಮುಖ ನೆರಳು, ಆ ನೆರಳಿನ ಹಿಂದೆ ಅಧ್ಯಕ್ಷರ ಛಾಯ ಹಾಗೂ ಕ್ರಿಯಾಶೀಲತೆ. ಈ ದೃಷ್ಟಿಯಲ್ಲಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಯಶೋಧರ್ ಚೌಟ್ರವರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಇಂದಿನ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಭಗವದ್ಭಕ್ತರಿಗೆ, ಅದೇ ರೀತಿ ಸ್ವಾಮೀಜಿಯವರ ಭಕ್ತಾಭಿಮಾನಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಹಿಂದೂ ರಾಷ್ಟ್ರ. స్వాగత పన్పిన పొర్ల పాత గుర్కార్లు ప్రాస్తావికದ ಹೊರಟು ರಡ್ಡು ಪಾತಿರುನ ನಮ್ಮ ದುಂಬದೇವುಡು ದಿವೋಡಂದಕ್ಕೇನೊಂದುಲೆ. ಮಹಾಗಣಪತಿಯನ್ನ ಭಕ್ತಿಪೂರ್ವಕವಾಗಿ ಸಾಷ್ಟಾಂಗ ನಮಸ್ಕರಿಸಿದ ಹಿಂದೂ ಯುವ ಸೇನೆ ಆಶ್ರಯದಲ್ಲಿ ನಡೆಯುವ 33ನೇ ವರ್ಷದ ಗಣೇಶೋತ್ಸವದ 6ನೇ ದಿನದ ಧಾರ್ಮಿಕ ಸಭೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗಣ್ಯರೇ ಸೇರುವಂಥ ಭಕ್ತ ಬಂಧುಗಳೇ, ಇವತ್ತು ನಮಗೆ ಆಶೀರ್ವಚನ ನೀಡಲಿಕ್ಕೆ ಬಂದಿದ್ದಾರೆ ಶ್ರೀ ಶ್ರೀ ಪರಮ ಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು. ಅವ್ರ ಬಗ್ಗೆ ಈಗಾಗಲೇ ಪ್ರಾಸ್ತಾವಿಕದಲ್ಲಿ ಎಲ್ಲ ವಿಷಯಗಳನ್ನು ತಿಳಿಸಿದ್ದಾರೆ. ತುಳು ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ಗ್ರಾಮಾಭಿವೃದ್ಧಿ ಯೋಜನೆ, ಹಾಗೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ತನ್ನನ್ನು ತೊಡಗಿಸ್ಕೊಂಡು ಹಿಂದೂ ಸಮಾಜಕ್ಕೆ ಧಕ್ಕೆ ಬಂದಾವಾಗ ಅದರ ಬಗ್ಗೆ ಹೋರಾಟ, ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಹಿಂದೂ ಸಮಾಜಕ್ಕೆ ಒಂದು ಮಾರ್ಗದರ್ಶಕರಾಗಿ ನಾವು ಯಾವಾಗಲೂ ಪೇಜಾವರ ಸ್ವಾಮಿಗಳನ್ನು ನೆನಪು ಮಾಡ್ತೀವಿ. ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಕರ್ನಾಟಕ ಇರ್ಬೋದು, ಇಡೀ ದೇಶ, ಬಾಂಬೆ ಇರ್ಬೋದು, ಎಲ್ಲ ಕಡೆ ಗೌರವ ಇರುವಂತಹ ಪರಮ ಪೂಜ್ಯ ಶ್ರೀ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ಸಾಷ್ಟಾಂಗ ನಮಸ್ಕರಿಸ್ತಾ, ಗುರುದೇವಾನಂದ ಸ್ವಾಮೀಜಿಯವರಿಗೆ ಪಾದವರಿಗೆ ಸಾಷ್ಟಾಂಗ ನಮಸ್ಕರಿಸ್ತಾ, ವೇದಿಕೆಯಲ್ಲಿ ಲೋಕನಾಥರು ಉಪಸ್ಥಿತರಿದ್ದಾರೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಸಹಕಾರ, ಅದರೊಟ್ಟಿಗೆ ಗಣೇಶೋತ್ಸವದ ಎಲ್ಲ ಪ್ರಸಾದ ವ್ಯವಸ್ಥೆಗಳಿಗೆ ಸ್ಫೂರಕವಾಗಿ ಸ್ಪಂದಿಸ್ತಾ 16 ವರ್ಷಗಳಿಂದ ನಮ್ಮೊಟ್ಟಿಗೆ ಹಿಂದೂ ಯುವ ಸೇನೆಗೆ ಸಹಕಾರ ಕೊಡ್ತಿದ್ದ ಲೋಕನಾಥ್ ಶೆಟ್ಟಿ, ಅದರೊಟ್ಟಿಗೆ ಮಮತಕ್ಕ ಬಂದಿದ್ದಾರೆ, ಅಭಿಮತ ಟಿವಿಯವರು 2 ವರ್ಷದ ನಮ್ಮ ಇದೇ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಒಟ್ಟು ಟಿವಿ ಮಾಧ್ಯಮದಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಅದರೊಟ್ಟಿಗೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ತೊಡಗಿಸಿಕೊಂಡಂಥ ಮಮತಾ ಶೆಟ್ಟಿಯವರೇ, ಅದ್ರ ಜೊತೆಯಲ್ಲಿ ವೀರಶೈವ ಸಮಾಜದ ಮಹಿಳಾ ವೇದಿಕೆ ಅಧ್ಯಕ್ಷರಾದರು ಮತ್ತು ಭಾರತೀಯ ಜನತಾ ಪಾರ್ಟಿಯ ಉತ್ತರ ಮಂಡಲದ ಕಾರ್ಯದರ್ಶಿಯಾದಂಥ ಚಂದ್ರಿಕಾ ಪ್ರಭಾಕರ್ ಅವರೇ, ನಮ್ಮ ಶಿಕ್ಷಣ ಪ್ರಕೋಷ್ಠದ ಸಂಚಾಲಕರಾಗಿ ನಮ್ಮೊಟ್ಟಿಗೆ ನಿರಂತರವಾಗಿ ಹಿಂದೂ ಸಮಾಜ ಮತ್ತು ಬೇರೆ ಬೇರೆ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಂತಹ ಮುರಳಿ ಹೊಸಮಜಲವರೇ, ನಮ್ಮ ಸೇನೆಯಲ್ಲಿ ಕೆಲಸ ಮಾಡಿ ಆನಂತರ ಉಳ್ಳಾಲ ಭಾಗದಲ್ಲಿ ಪೆರ್ಮನ್ನೂರಿನಲ್ಲಿ PDO ಆಗಿ ಈಗ ಸರಸ್ವತಿ ವಿದ್ಯಾಮಂದಿರದ ಟ್ರಸ್ಟ್ನಲ್ಲಿ ಕೆಲಸ ಮಾಡಿ ತೊಡಗಿಸ್ಕೊಂಡಂಥ ನಮ್ಮ ಅಳಪೆಯಲ್ಲೂ ಅವರ ಮನೆ ಇದೆ, ರವೀಂದ್ರ ರಾಜೀವ್ ನಾಯ್ಕ ಅವರು, ಹಾಗೆ ಸಭೆಯಲ್ಲಿ ಎಲ್ಲ ಉಪಸ್ಥಿತಂತಹ ಅತಿಥಿ ಗಣ್ಯರೇ, ಇಲ್ಲಿ ಸೇರಿರುವಂಥ ಭಕ್ತ ಬಂಧುಗಳೇ, ಹಿಂದೂ ಯುವ ಸೇನೆ ಪ್ರಾರಂಭ ಆಗಿ 36 ವರ್ಷಗಳು ಕಳೆದಿದೆ. 89ರಲ್ಲಿ ಹಿಂದೂ ಯುವ ಸೇನೆ ಪ್ರಾರಂಭ ಆಯಿತು. 1993ರಲ್ಲಿ ಗಣೇಶೋತ್ಸವ ಪ್ರಾರಂಭ ಮಾಡಿದ್ವಿ. ಪ್ರಾರಂಭ ದಿನದಲ್ಲಿ ಹೋರಾಟಗಳನ್ನು ಮಾಡಿಕೊಂಡೇ ಹಿಂದೂ ಯುವ ಸೇನೆಯನ್ನು ಬೆಳೆಸಿದ್ದು. ಈಗ ಧಾರ್ಮಿಕ ಸಾಮಾಜಿಕ ಸೇವಾ ಚಟುವಟಿಕೆ ಮಾಡುವ ಮುಖಾಂತರ ಹಿಂದೂಗಳ ಸಂಘಟನೆ, ಹಿಂದೂ ಸಂಸ್ಕೃತಿ ಉಳಿಸುವಂಥ ಕೆಲಸ ಹಿಂದೂ ಯುವ ಸೇನೆ ಮಾಡ್ಕೊಂಡು ಬರ್ತಾ ಇದೆ.
ಸತ್ಯನಾರಾಯಣ ಪೂಜೆ, ಶನೀಶ್ವರ ಪೂಜೆ, ಶ್ರೀಕೃಷ್ಣ ಜನ್ಮಾಷ್ಟಮೋತ್ಸವ, ಶಾರದೋತ್ಸವ, ಗಣೇಶೋತ್ಸವ, ಹೀಗೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಹಿಂದೂ ಸಮಾಜದ ಸಂಘಟನೆ, ಹಿಂದೂ ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಿಂದೂ ಯೋಜನೆ ಎಲ್ಲ ಶಾಖೆಗಳಲ್ಲಿ ಅಲ್ಲಿಯ ಭಜನಾ ಮಂದಿರ ಇರ್ಬೋದು, ದೈವಸ್ಥಾನ ಇರ್ಬೋದು, ದೇವಸ್ಥಾನಗಳಿರ್ಬೋದು, ಅದರ ಎಲ್ಲ ಕಾರ್ಯಕ್ರಮಗಳಲ್ಲಿ ಜಾತ್ರಾ ಉತ್ಸವ ಇರ್ಬೋದು, ಬ್ರಹ್ಮಕಲಶೋತ್ಸವ ಇರ್ಬೋದು, ಎಲ್ಲ ಕಾರ್ಯಕ್ರಮಗಳಲ್ಲಿ ಸ್ವಯಂ ಸೇವಕರಾಗಿ ಹಿಂದೂ ಯೋಜನೆ ಕಾರ್ಯಕರ್ತರು ಭಾಗವಹಿಸ್ತಾ ಇದ್ದಾರೆ. ಸಾಮಾಜಿಕವಾಗಿ ನಮ್ಗೆ ಗೊತ್ತುಂಟು, ಇಲ್ಲೇ ಸೇವಾ ಚಟುವಟಿಕೆಯಾಗಿ ಆ್ಯಂಬುಲೆನ್ಸ್ ನಿಂತಿದೆ. 1994 ನಂತರ ನಿರಂತರವಾಗಿ ಆ್ಯಂಬುಲೆನ್ಸ್ ಸೇವೆ, ಅನಂತರ ರಕ್ತದಾನ ಶಿಬಿರಗಳು, ವರ್ಷಕ್ಕೆ 150ಕ್ಕೂ ಹೆಚ್ಚು ರಕ್ತದಾನವನ್ನು ಹಿಂದೂ ಯೋಜನೆಯಿಂದ ಮಾಡ್ತಾ ಇದ್ದೀವಿ. 1991ರಲ್ಲಿ ನಾವು ನಮ್ಮ ನಾಯಕರಾದಂಥ ಹಿಂದೂ ಯೋಜನೆ ನಾಯಕರಾದ ಗುಣಕರ್ ಶೆಟ್ಟರನ್ನು ಕಳ್ಕೊಂಡ್ವಿ. ಅವರ ನೆನಪಿಗಾಗಿ 1992ರಿಂದ ರಕ್ತದಾನ ಶಿಬಿರವನ್ನು ನಾವು ಮಾಡ್ತಾ ಇದ್ದೀವಿ. ಪ್ರಾರಂಭ ವರ್ಷದಲ್ಲಿ 111 ಜನ ರಕ್ತದಾನ ಮಾಡಿ, ಯಾಕೆ ಗೊತ್ತದು 92ರ ಸಂದರ್ಭದಲ್ಲಿ ರಕ್ತ ಕೊಡಲಿಕ್ಕೆ ಜನ ಹೆದರ್ತಿದ್ರು. ಆದರೂ 92ರ ಮೊದಲ ಕ್ಯಾಂಪಿನಲ್ಲೇ 111 ಜನ ಅವತ್ತು ರಕ್ತದಾನವನ್ನು ಮಾಡಿದರು. ಅಲ್ಲಿಂದ ನಿರಂತರವಾಗಿ ಇಲ್ಲಿಯವರೆಗೆ ಜಿಲ್ಲೆಯ ಯಾವುದೇ ಆಸ್ಪತ್ರೆಗಳು ಯಾರೇ ಕೇಳಿದರೂ ರಕ್ತದ ವ್ಯವಸ್ಥೆಯನ್ನು 93ನೇ ಇಸ್ವಿಯಿಂದ 92ನೇ ಇಸ್ವಿಯಿಂದ ಇಲ್ಲಿವರೆಗೂ ಹಿಂದೂ ವ್ಯವಸ್ಥೆನೇ ಮಾಡ್ಕೊಂಡು ಬಂದಿದೆ. ಜೊತೆಯಲ್ಲಿ ದೇಶದ ಬಗ್ಗೆ, ಸಮಾಜದ ಬಗ್ಗೆ ತಿಳಿಸುವಂಥ ಕೆಲಸ ಹಿಂದೂ ಯೋಜನೆ ಮಾಡ್ಕೊಂಡು ಬರ್ತಾ ಇದೆ. ನಮ್ಗೆ ಗೊತ್ತುಂಟು, ದೇಶದ 1914ರ ಮುಂಚೆ ನಮ್ಮ ದೇಶದ ಪರಿಸ್ಥಿತಿ ಹೇಗಿತ್ತಂತ ನಮ್ಗೆ ಗೊತ್ತುಂಟು. ಈ ದೇಶ ಉಳಿತದ, ನಮ್ಮ ದೇಶದ ಗತಿ ಏನು ಅಂತೇಳಿ ಆ ದಿನದಲ್ಲಿ ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ಕಾಶ್ಮೀರದಲ್ಲಿ ಭಯೋತ್ಪಾದಕರ ಸಮಸ್ಯೆ, ಅಸ್ಸಾಂ, ಮಣಿಪುರ, ಹಾಸನಲ್ಲಿ ಭಯೋತ್ಪಾದಕರ ಸಮಸ್ಯೆ, ನಮ್ಮ ಹತ್ತಿರದ ಕೇರಳದಲ್ಲಿ ಮಲ್ಲಪುರಂ ಇರ್ಬೋದು, ಬೇರೆ ಬೇರೆ ದೇಶದ ಭಾಗದಲ್ಲಿ ಆಗಿನ ಪರಿಸ್ಥಿತಿ ನಮ್ಗೆ ಗೊತ್ತುಂಟು. ಆದರೆ ದೇವರ ದಯೆಯಿಂದ ಈ ದೇಶದ ಪ್ರಧಾನಿಯಾಗಿ 2014ರಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಿ ಅಂದರು. ಆ ನಂತರ ದೇಶ ಬದಲಾವಣೆ ಆಗಿದೆ. ಇಡೀ ಜಗತ್ತು ನಮ್ಮ ದೇಶವನ್ನು ಗೌರವಿಸ್ತಿದೆ. ನಮಗೆ ಸಂಘ ಕಲಿಸಿದಂತಹ ಈ ದೇಶ ಜಗದ್ಗುರು ಆಗಬೇಕು, ಈ ದೇಶ ಪರಮವೈಭವ ಸ್ಥಿತಿಗೆ ಹೋಗಬೇಕು, ಒಟ್ಟು ನಮ್ಮ ದೇಶ ಉಳಿಬೇಕು, ರಾಮ ಮಂದಿರ ಆಗಬೇಕು, ಈ ಎಲ್ಲ ಕಲ್ಪನೆಗಳನ್ನು ಕೊಟ್ಟಿದೆ. ರಾಮ ಮಂದಿರ ಆಗಿದೆ, ಅದರೊಟ್ಟಿಗೆ ಇಡೀ ದೇಶದ ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರಗಳು ಅಭಿವೃದ್ಧಿಯಾಗಿದೆ. ಕಾಶ್ಮೀರದ ಶಾರದಾ ಪೀಠ ಇರ್ಬೋದು, ಕಾಶಿ ವಿಶ್ವನಾಥ ದೇವಸ್ಥಾನ ಇರ್ಬೋದು, ಮಹಾಕಾಲ ದೇವಸ್ಥಾನ ಇರ್ಬೋದು, ಅಯೋಧ್ಯೆ ಈಗಾಗಿದೆ. ನಾವು ಎಣಿಸಲಿಲ್ಲ, ನಮ್ಮ ಜೀವಮಾನದಲ್ಲಿ ಅಯೋಧ್ಯೆ ಆಗ್ತಂತ ನಾವು ಎಣಿಸಲಿಲ್ಲ, ಅಯೋಧ್ಯೆ ಆಗಿದೆ. ಒಟ್ಟು ಎಲ್ಲ ಇಡೀ ದೇಶದಲ್ಲಿ 100 ಧಾರ್ಮಿಕ ಕೇಂದ್ರಗಳು ಅಭಿವೃದ್ಧಿ ಆಗ್ತಾಯಿದೆ. ನಮ್ಗೆ ಗೊತ್ತಿಲ್ಲ, ಮಹಾಕಾಲ ದೇವಸ್ಥಾನ ಇರ್ಬೋದು, ಶಾರದಾ ಪೀಠ ಇರ್ಬೋದು ಕಾಶ್ಮೀರದ, ಅದಾಗುವಾಗಲೇ ನಮ್ಗೆ ಗೊತ್ತುಂಟು. ನಾವು ಅದರ ಸಂಭ್ರಮವನ್ನು ಕದ್ರಿ ಎಲ್ಲ ದೇವಸ್ಥಾನಗಳ ಅಭಿವೃದ್ಧಿ ಆದವಾಗ ಕದ್ರಿ ದೇವಸ್ಥಾನದಲ್ಲಿ ಅಲ್ಲಿ ಸಭೆ ಮಾಡಿ ನಾವು ಆನಂದಿಸ್ತಿದ್ದೀವಿ. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಮ್ಮ ದೇಶದಲ್ಲಿ ಗೊತ್ತಿಲ್ಲದೆ ಪುರಾತನ ದೇವಸ್ಥಾನಗಳ ಅಭಿವೃದ್ಧಿ ಆಗ್ತಾ ಇದೆ, ಗೊತ್ತಿಲ್ಲದೆ ನಮ್ಮ ಧರ್ಮವನ್ನು ಉಳಿಸುವಂಥ ಕೆಲಸ ಆಗ್ತಾ ಇದೆ. ನಾನು ಇಂಥದ್ದು ಮಾಡ್ತೀನಿ ಅಂತೇಳಿ ಪ್ರಧಾನಿಯವರು ಹೇಳುವುದಿಲ್ಲ, ಆದರೆ ಆ ಕೆಲಸ ಎಲ್ಲವಾಗ್ತಾ ಇದೆ. ಬಂಧುಗಳೇ, ಅದು ಮುಂದುವರಿಬೇಕಾದ್ರೆ, ಈ ಕೆಲಸ ಮುಂದುವರಿಬೇಕಾದ್ರೆ ನಮ್ಮ ದೇಶ ಅಭಿವೃದ್ಧಿ ಮತ್ತು ನಮ್ಮ ಧರ್ಮ ಉಳಿಬೇಕಾದ್ರೆ ನಾವು ಅದರಲ್ಲಿ ತೊಡಗಿಸ್ಕೊಳ್ಬೇಕು. ಹಿಂದೂ ಯೋಜನೆ ಪ್ರಾರಂಭ ದಿನದಿಂದ ಇಲ್ಲಿವರೆಗೂ ನಾವು ಒಂದೇ ಹೇಳೋದು, ಹಿಂದೂ ಧರ್ಮ ಉಳಿಬೇಕು, ಹಿಂದೂ ಸಂಸ್ಕೃತಿ ಉಳಿಬೇಕು. ಹಾಗಾಗಿ ಉಳಿದ್ರೆ ಮಾತ್ರ ನಮ್ಮ ದೇಶ ಉಳಿತದೆ. ಬಂಧುಗಳೇ, ದಿನನಿತ್ಯ ನಾವು ನಮ್ಮ ಧರ್ಮದ ಬಗ್ಗೆ ಆಲೋಚನೆ ಮಾಡುವ, ಸಂಸ್ಕೃತಿಯ ಬಗ್ಗೆ ಆಲೋಚನೆ ಮಾಡುವ, ಈ ದೇಶ ಉಳಿಯುವ ಬಗ್ಗೆ ನಾವು ಆಲೋಚನೆ ಮಾಡುವ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸಿನಿ. ಜೈ ಹಿಂದ್, ಜೈ ಭಾರತ್ ಮಾತಾ. ಈ ಕಾರ್ಯಕ್ರಮ ನಮ್ಮೊಟ್ಟಿಗೂ ಪ್ರಸ್ತುತ ಮದಿಪದ ಪಾತ್ರ ಕೊಂಡಚನ ಭಾಸ್ಕರ ಚಂದ್ರ ಶೆಟ್ಟಿ ಮೇರೆಗೆ ನಮ್ಮ ಮಾತೆಲ್ಲ ಕಿವಿ ಹಾಕಬಲಿ. ಗಜಾನನಾಯ ಶಾಂತಾಯ ಸಹಜಾಯ ಸದಾತ್ಮನೆ ಗೌರಿ ಪ್ರಿಯತನೂಜಾಯ ಗಣೇಶಾಯಾಸ್ತು ಮಂಗಲಂ. ಯತ್ರ ಯತ್ರ ರಘುನಾಥ ಕೀರ್ತನಂ
ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಜೈ ಹನುಮಾನ್, ಜೈ ಹನುಮಾನ್, ಜೈ ಹನುಮಾನ್. ಪ್ರೀತಿದ ಭಗವದ್ಭಕ್ತರೇ, ಬಾಮಕುಮಾರನು ಒಂಜಾತ್ ತೂಯರನಂಗೆ ಸಾಧ್ಯತೆ ಆಪುಂಡು. ಬಾಮಕುಮಾರನ ಅನುಗ್ರಹ ಇಜ್ಜಂದೆ ಓವುಲ ನಡಪರೆಗೆ ಸಾಧ್ಯತೆ ಇಜ್ಜಿ. ವಿಘ್ನಗಳಿನ ಮಾತ ಕೊಣತ್ತು ಪಾಡು ಬೇರೆ, ವಿಘ್ನಗಳಿನ ಮಾತ ತಟ್ಟು ಪಾರ ಬೇರೆ. ಮಾತು ಆರ್ನ ಕೈಗೆ ಬಿಡ್ತು ನಾವು ನಮ್ಮ ಇಂಚ ನಡತೋನ್ ಬನ ಅಂಚ ಇನ್ನಂಕ ಅನುಕೂಲವಂತ ಕೊರ್ಪೇರೆ ಅಂತೂ ಮಾತ ನಾಯಕರಿಗೆಲ್ಲ ಒಂಜಿ ನಾಯಕತ್ವದ ಗುಣವನ್ನು ತಿರುಪಾದಿ ಕೊರ್ನಂಚಿನ ದೇವೇರಂದು ಪಂಡ ಗಣಪತಿ ದೇವೇರಿ ಅಂದರಿಗೆ ವಿನಾಯಕ ಅಂದು ಪುದರುಂಡು. ಮಾತ ನಾಯಕರಿಗೆಲ್ಲ ನಾಯಕತ್ವದ ಗುಣವನ್ನು ಕಲ್ಪಾಯನಂಚಿನ ಒಂಜಿ ಶಕ್ತಿಯಿಂದ ಪಂಡ ಅವು ಗಣಪತಿ ದೇವೇರು. ಹೆಂಗೆ ತೋಜನ ಈ ಮೈದಾನದ ಈ ಭಾಗಕ್ಕೆ ಬಂದಾಗ ಒಂಜಿ ಜಾತ್ರೆದ ನೆನಪಾವು, ಒಂಜಿ ಊರ್ದ ಜಾತ್ರೆ ಮತ್ತು ಎಂಚಾಪುಂಡ ಆ ರೀತಿದ ಗೌಜಿನ ಉಲ್ಪ ಗಣಪತಿನ ಉಚ್ಚಯ ನಡಪುಂಡು ಒಂದೊಂಜಿ ಅಭಿನಂದನದ ವಿಷಯ ಅಂದು ಅಂತ ತೆರೆಯುಂಡು. ಓಲಾಂಡಲ ಒಂಜಿ ಕಾರ್ಯಕ್ರಮ ಒಟ್ಟು ಒಂಜಿ ಅಭಿನಂದನೆಗೆ ಸುರೂತ ಪಂಕ್ತಿಡಿತ್ತು ನಂಚಿನ ಒಂಜಿ ಸಂಸ್ಥೆ ಎಂದು ಪಂಡ ಯುವ ಸೇನೆ ಎಂದು ಪಣಿಯರೇನು ಇಷ್ಟಪಡೊಂದುಳ್ಳೆ. దానికేండ ಶಿಸ್ತುನು ಕಾತೊಂದು ಬೈದಂಡೆ ಕೆಲವೊಂದು ವಿಚಾರಗಳು ಮತ್ತು ನಮ್ಮ ನೀಡಿದ ಅನುಸರಣೆ ಮಲ್ಪುನಂಚಿನ ವಿಚಾರಗಳೇನು ಈ ಸಂಸ್ಥೆದ ಮೂಲಕ ನಂಗೆ ಕಲ್ಪೊಳಿ. ದೇವೇರು ಅನ್ಕೊಂಡಾಗ ಬಾರಿ ಗೌಜಿ ಹಾಪಡಿ ಇತ್ತೆ ಮುರಳ್ಳತ್ತೀವಿ ನಮ್ಮ ಒಳ್ಳೆ ಒಂಜಿ ಕಡಿಟ್ಟು ಮೆರವಣಿಗೆ ಕೊಂಡು ಪೋಣಾಗ ಈ ಎಂಚಿನ ಗೌಜಿಡಿಂದ ಗೊತ್ತುಜಿ ಖಾಲಿ ಆಯ್ನೆಲ್ಲ ನಮ್ಮ ತೂಪ ಈ ಗೌಜಿಡಿ ಪೊಣಪೆರತ್ತ ಇತ್ತದ DJ ಎಂದು ಉಂಡತ್ತ ಒಂಜಿ ಆಯ್ತ ಪೆಟ್ಟಿಗೆ ದಾನೆಂದು ಗೊತ್ತುಜಿ ಆ ಮೆರವಣಿಗೆ ಪೋಣೇನೆ ಬುರ್ದು ಪೋಯಿನ ತೋಜುಂಡು. ಅಂಡ ಮುಲ್ಪ ಐನು ಮಾತ ಬರಿಕದೀದಿ ಭಜನೆದ ಮೂಲಕನ ನೆನೊಂಜ ಶಾಸ್ತ್ರೀಯವಾಯಿನ ಎಂಚಿನುಂಡ ಐನು ಪತ್ತೊಂದು ಕೊಣಪೆರತ್ತ ಮುಲ್ಪ ಆದರ್ಶವನ್ನು ಮೆರೆತೆರತ್ತ ಮಕ್ಕಳ ನಿಜವಾದ ಒಂಜಿ ಅಭಿನಂದನೆ ಖಂಡಿತ ಪನ್ನಡ ಒಂದು ಈ ಸಂದರ್ಭ ಪಂಡು ಒಂದುಲ್ಲೆ. ಒಂಜಿ ಶಿಸ್ತು ಒಂಜಿ ಪೊಲೀಸ್ ಇಲಾಖೆಲ ನಂಗೆ ಒಂಜಿ ಅಭಿನಂದನೆ ಮಲ್ಪುಂದಾಂಡ ಮಕ್ಕಳ ಶಿಸ್ತುದ ಗೌರವ ಉಂಟು ಒಳಿಯತ್ತ. ಎಂಗೆ ತೋಜನ ನೆಟ್ಟು ಪುದರೆ ಯುವ ಸೇನೆ ಎಂದು ನೆಕ್ಕು ಪುದರುಂಟು. ಸಮಾಜದ ಒಂಜಿ ದೇಶದ ಬೆರಿಮುಲ್ಲು ಒಂದು ಕೆಂಡ ಅವು ಯುವಶಕ್ತಿ ಜಾಗೃತಿ ಆಂಡ ಸಮಾಜದ ಜಾಗೃತಿ ಅರ್ದಿಂಜ ಪುರ್ತು ಬಿಡ್ಚುನೆ ಕೊಂಚ ಆದರ್ಶ ರಾಷ್ಟ್ರ ನಿರ್ಮಾಣ ಆವಿನಿಪಿನ ವಿಷಯನು ನಮ್ಮ ತೇರೆ ನೋಡಿ ನಾನು ಪಂಡೊಂದುಲ್ಲೆ. ಎಂಗೆ ತೋಜನೆ ಮೈದಾನಡ ಪೆಂಚಿ ಈ ಕಾರ್ಯಕ್ರಮ ಒಂಜಿ ಜನಕ್ಕಳು ಬರ್ಪುನಂಚಿನ ಒಂಜಿ ಶಿಸ್ತು ಸಂಯಮನ ತೂದಾನಾಗ ನಂಗೆ ಅಂದಾಜಾವು ಒಂದು ಎಂಚ ಉಂಡು ಒಂದು ಹೆಚ್ಚಿಗೆ ಪಾತ್ರೆಂಚಿನ ಅಗತ್ಯದಿ ಮುಳು ಪೊರ್ಲು ತುದು ಪೋಳಿ ಅಂಚೊಂಡು ಪನಡೊಂದಿ ದಾಲಜಿ ಪನ್ಪುನಂಚಿನ ದಾಲ ಇಜ್ಜಿ ಅಂಡ ಪನಂದೆ ಉಪಯಜ್ಜಿ ಧರ್ಮಲೇ ಸತ್ತಂದು ನಂಗೆ ರಡ್ಡು ವಿಚಾರ ನಮ್ಮ ನೆನಪು ಪೋಡು. ಧರ್ಮ ಇನಿಪಿನ ಒಂತೊಡು ಅಂಡ ಸತ್ಯದ ಫೌಂಡೇಶನ್ ಬೋಡೈಕ್, ಅಧಿಷ್ಠಾನ ಬೋಡೈಕ್, ನೆಲೆ ಬೋಡೈಕ್ ಅಂಚ ಅದು ಧರ್ಮದ ನೆಲೆವು ಒಂದಕ್ಕೆ ಎಂಡ ಸತ್ಯ ಎನ್ಪಿನವು. ಸತ್ಯನು ಬಿಡ್ದು ಧರ್ಮ ಇಜ್ಜಿ, ಧರ್ಮನು ಬಿಡ್ದು ಸತ್ಯ ಇಜ್ಜಿ. ಪಣವು ಚಲಾವಣೆ ಆವುಡು ಅಂದಂಡ ರಡ್ಡು ಮೋಣೆ ಎಂಚಬೋಡ ಅಂಚನೆ ಸತ್ಯ ಧರ್ಮ ಜೊತೆಟ್ಟು ಸಾಗಣ ಮಾತ್ರ ಪುರ್ಲಾದ ನಡಪರೆಗೆ ಸಾಧ್ಯತೆ ಉಂಡು. ಐಕೊಂಜಿ ಪಾತ್ರೆ ಕೊರಿಯರು ಸಂಸ್ಕಾರ ಅಂತ, ಸಂಸ್ಕಾರದಿಂದ ಸಂಸ್ಕೃತಿ ಅರಳುತ್ತದೆ ಅಂತ, ಅವು ಬುಳಿಯರಿಗೆ ಅರಳರಿಗೆ ಸಾಧ್ಯತೆ ಉಂಟು ಅಂತು. ಇನ್ನು ಈ ಉಚ್ಚ ಲೇಸ್ಗಳು ಮತ್ತು ದಾಯ ಮಲ್ಪೇರು ಅಪಗದ ಕಾಲುಡು ಬಿರುಕಿಡು ಪೋಯಿನಂಚಿನ ಮನಸ್ಸುಗಳು ಒಗ್ಗಟ್ಟು ಆವಿಡ್ದಾನ ವಾ ರೀತಿದು ಪೋಡಿಂದ ಆಲೋಚನೆ ಮಲ್ತನಂಚಿನ ಚಿಲಕೇರು ಒಂಜಾತ್ ಆಲೋಚನೆ ಮಲ್ತದ್ದು ಜನಕ್ಲಿನ ಮಾತ ಒಟ್ಟು ಮನ್ಪೇರೆ ಗಣಪತಿ ದೇವೇರನೆ ಪಿದಾಯಿ ಕೊಣತೆ. ಆ ಪಿದಾಯಿ ಕೊಣತನ ಗಣಪತಿ ದೇವರು ಶಾಶ್ವತ ಅಲ್ಪ ಕಾರ್ಯಕ್ರಮ ಒಂದು ಒಂಜಿ ಸಂಘಟನೆಗೆ ಒಂಜಾತ ಸಾಧ್ಯ ಮಲ್ತು ಕೊರುಂಡು ಒಂದು ಬಿರುಕಣ್ಣ ಮನಸ್ಸುಗಳು ಮಾತ್ರ ಒಟ್ಟಾಂಡು ಸ್ವಾತಂತ್ರ್ಯ ಪೂರ್ವಗ ವಿಚಾರ ಸ್ವಾತಂತ್ರ್ಯ ಬತ್ತುಂಡು ಅಂಡ ಇತ್ತೆಲ್ಲ ಒಂಜಿ ಸಮಸ್ಯೆ ಉಂಡು ನಂಗೆ ದುಂಬು ಸ್ವಾತಂತ್ರ್ಯ ತಿಕ್ಕಿಜಿಂದು ಹೋರಾಟ ಇತ್ತೆ ನಮ್ಮ ಸ್ವತಂತ್ರ ರಾವುಡು ಹೋರಾಟ ಇಂದು ದುರದೃಷ್ಟ ದಾಯರಿಗೆ ಬಲ್ಲಿ ಸಮಷ್ಟಿಡಿ ನಮ್ಮ ಬದುಕು ಲೆಕ್ಕ ಆವಡು ವ್ಯಷ್ಟಿಯಿಂದ ಸಮಷ್ಟಿ ಎಡೆಗೆ ಅವು ವ್ಯಕ್ತಿ ವಿಕಾಸ ಒಂದು ಪೋಣಗನೆ ಅವು ಒಂಜಾತ ಸಮಾಜದ ಉನ್ನತಿ ಯಾರಿಗೆ ಸಾಧ್ಯತೆ ಉಂಡು ಒಂದು. ಇನಿ ದುಂಬುದ ಕಾಲಡು ನಮ್ಮ ಮಾತ ತೂತ ಕೇಂದ್ರ ಪುರಾಣಡು ಮಾತು ತೂಜಿಂದ ಅಂಡಲ ಕೇಂದ್ರ ನಮ್ಮ ಎಂಚೆತ್ತಂದ್ರೆ ವಿಭಿನ್ನ ಲೋಕಗಳು ಎರಡು ಒಂದು ವಿಭಿನ್ನ ಲೋಕಗಳು ರಡ್ಡಿಗೆ ರಕ್ಕಸಿರ್ಲ ಒಂಜಾತ ದೇವತೆಗಳು ನಡೆ ಅಪಗಳಿತ್ತನ್ ಬುಡಿ ಅಂಡ ಅವು ಸತ್ಯಯುಗ ಅಂದ ಅಂಡ್ 5 ಇಂಚಿ ಬಲೆ ತ್ರೇತಾಯುಗ ಕಾಣಗ ಒಂದೇ ಲೋಕದಲ್ಲಿ ಇರುವರು
ರಕ್ಕಸೆಲ್ಲ ದೇವತೆಗಳ, ರಾಮೆಲ ರಾವಣೆಲ್ಲ ಅವು ಭೂಲೋಕೋಡು ಅಂಡ ಒಂಜಿ ಲೋಕೋಡು ಅಡ್ಡಲ ಅಂಡು ಧರ್ಮ ಅಧರ್ಮ ಅಂದು ನೆನಲು ಒಂದು ಇಂಚು ಬತ್ತದಾನಾಗ ತ್ರೇತಾಯುಗ ಆಯ್ನಿಡಿದು ಬೊಕ್ಕ ದ್ವಾಪರ ಯುಗ ಅಂದುಂಟು. ದ್ವಾಪರ ಯುಗ ಒಟ್ಟು ದಾನೆ ಅಂಡಿ ಒಂಜೇ ಇಲ್ಲಡೆ ಧರ್ಮಲ ಅಧರ್ಮಲ ಕೌರವೆಲ್ಲ ಪಾಂಡವೆಲ್ಲ ಒಂಜೇ ಇಲ್ಲದೊಲಾಯ್ಡಿ ಗಲಾಟೆ ತಪ್ಪದಂದು ಲೆಕ್ಕ ತತ್ತುಜಿಲ್ಲ ಅಂಡ ಐದು ಬೊಕ್ಕ ಇಂಚು ಬತ್ತಂಡ ದ್ವಾಪರ ಯುಗದಲ್ಲಿ ಇಂಚು ಬತ್ತನಂದ ಅಂಡ ಅವು ಕಲಿಯುಗ ಅಂದುಂಡು. ಕಲಿಯುಗೊಟ್ಟು ದಾನೆ ಹಾಪುಂಡು ಕೆಂಡ ಧರ್ಮಲ ಅಧರ್ಮಲ ಒರಿಯನ ಮೇಲ್ಡೆ ಉಂಡು, ಒರಿಯನ ಶರೀರದ ಉಳೆಡೆ ಉಂಡು. ಅಂಚದು ಪುನಗ ಕುರುಕ್ಷೇತ್ರ ದೂರದ ಅಲ ಇಜ್ಜೆ ನಮ್ಮ ಉಡಲ್ದೇ ಉಂಡು. ಅವಾಗ ಆ ಕುರುಕ್ಷೇತ್ರ ಆವೊಂದು ಲೆಕ್ಕ ಅಲ್ಪ ಶಾಂತಿ ನೆಮ್ಮದಿ ಆವಡು ಒಂದಂಡ ಧರ್ಮದ ಪುನರುತ್ಥಾನ ಆವಡು. ಆ ಉಡಲ್ದ ಆವಡು ಧರ್ಮದ ಪುನರುತ್ಥಾನ. ಕಬಿರರು ಒಂಜಿ ಕರೆಕ್ಟ್ ಪಂಡಿರಿ ಚಲ್ಲು ಜನರು ನಾಡೊಂದು ಊರೊರ್ಮೆ ಪಿದಡಿಯೇ ಕತ್ತಾಲೆ ಮುಟ್ಟ ನಾಡಿಯೇ ತಿಗಿಯೇರು ಕಡೆಗೆ ಎನ್ನವಳೆ ನಿಲ್ಕದ ನಾಡಿಯೇ ಎನ್ನಾತು ಮಲ್ಲ ಚಲ್ಲು ಜನ ಏರ್ಲ ಇಜ್ಜಿ. ಅವಾಗ ಪರಿವರ್ತನೆ ಉಲ್ತಾವಡು ತನ್ನಡದ ಪರಿವರ್ತನೆ ಆವಡು ಬೊಕ್ಕ ಸಮಾಜದ ಪರಿವರ್ತನೆ ಆಪಡು. ಪರಿವರ್ತನೆ ಆವಡುದಂಡ ಪರಿಶ್ರಮ ಒಂಜಿ ಮೇಡಿದು ಪೋಡು. ಒಂಜಿ ಮೇಡಿದ ಪರಿಶ್ರಮ ನೆನಂಜು ಮೇಡಿ ಒಂಜಿ ಆತು ಸೇವಾ ಕಾರ್ಯ ತನ್ನನ್ನು ತೊಡಗಾವಣೆ ಎಂಕು ತೋಜನೆ ಸಮಾಜಮುಖಿ ಆಯ್ನ ಕೆಲವು ಸಂಸ್ಥೆಲಡು ಒಂದು ಮುಂಚೂಣಿ ಉಂಡು ಒಂದು ಪಂಡ ಯುವ ಸೇನೆಯಿಂದ ಪಂಡ ಹಿಂಗೆ ಸಂತೋಷ ಆಪುಂಡು. ಅವು ಸಮಾಜಮುಖಿ ಅದು ಕೆಲಸ ಮಂತೊಂದು ಉಂಡು. ಇತ್ತನೆ ಕೇಂದ್ರತ್ತೆ ಅಪಗದ ಕಾಲೋಡು ನೆತ್ತೆರು ಕೊರ್ಪುಣೊಂಜಿ ಕಾರ್ಯ ಅಂತ ಏತು ಜವಣ್ಯರು ಏತು ರೀತಿ ಬುಳೆಪಾದ ನಿಂಪಿನ ಕೊಂಚ ಸಾಕ್ಷಿ ಆದುಂಡು. ಯುವ ಸೇನೆದ ಪುದರಡೊಂಜಿ ಸೇನೆ ನಿಂಪಿನೊಂಜಿ ಪುದರುಂಡತ ಸೇನೆ ಅಂತ ಪನ್ನಿರ್ದಕ್ಕೆ ಆಯ್ತ ಉಳ್ಳಾಡಿತ್ತು ನಂಜಿನ ಸದಸ್ಯರು ಸೈನಿಕರ ಲೆಕ್ಕ ಕೆಲಸ ಮಾಡ್ಪೇರು ಅಂತೆರಿ ಉಂಡೆ. ಸೈನಿಕರು ಒಂಜಾತ ಅಜ ತತ್ತುಂಡ ಒಂಜಾತ ಅಪಾಯ ಉಂಡು ಒಂದರ್ಥ ಅಂಡ ಈ ಸೇನೆ ಇತ್ತಿನಕ್ಲಿ ಈ ಯುವಕರೆಂಚೊಳ್ಳಿರಂದಿಕೆಂಡ ನಿಜಾರ್ಥದ ಸೈನಿಕರ ಲೆಕ್ಕ ಸೇವೆ ಮಲ್ತೊಂದುಲ್ಲೇರು. ಅವು ನಿಜವಾದ ಒಪ್ಪಿಗೆದ ವಿಷಯ ಅಂತ ನಾನು ಪಂಡು ಒಂದುಲ್ಲೆ ಒಂದು ನಿರಂತರವಾದ ನಡತೊಂದು ಬರೋಡ ಏನಂಚಿನ ಅನಿವಾರ್ಯ ಉಂಡು. ಧರ್ಮಶ್ರದ್ಧೆ ನಮ್ಮಡ ಏತು ಮುಟ್ಟ ಉಂಡ ನಮಲ ಬುಳೆಪ ಸಮಾಜಲ ಬುಳೆಪುಂಡ ಈಗ ದಾಲ ಸಂಶಯಗಳು ಇಜ್ಜಿ ಇಂತೆ ಇನ್ನು ಸುಮಾರು ಯೋಚನೆ ಮನ್ಪೊಡಿ ನಮ್ಮ ಹೊರ ಸಮಾಜನ ಮಾತ ಕಣ್ಣರಲ್ಲಿ ತೂಡು ನಮ್ಮ ಮಾತ ದೇಶ ವಿದೇಶದ ಬಗ್ಗೆ ಮಾತ ಉಂಡಾತ ಕೆಲವು ತೊಂದರೆಗಳು ಸುಂಕ ಪಾಡ್ದಲ್ಲ ಭಾರತೀಯನ ಬಗ್ಗಾವಳಿಯಿಂದ ಕೆಲವು ಆಲೋಚನೆ ಮಂತ್ರಂಜಿನ ಅನ್ಯ ದೇಶವು ಉತ್ತರ ಕೊಡ್ತಾರೆ ನಮ್ಮ ಭಾರತದ ಪ್ರಧಾನಿ ಕೊಡ್ತಾರೆ ಇಜ್ಜ ಒಂಜಿ ಆಲೋಚನೆ ಮನ್ಪೊಳಿ ಆತ ಆ ಧರ್ಮಶ್ರದ್ಧೆ ಎತ್ತಿ ಹಿಡಿದವರ ಒಂಜಿ ಐಕ್ ಸ್ಥಿತಪ್ರಜ್ಞತೆ ಒಂಜಿ ಪುದರುಂಡು. ಒಂಜಿ ಆಡಳಿತ ಮಾತು ಏರ್ನ ಕೈ ಕೊರಡು ಕೇಟ ಸ್ಥಿತಪ್ರಜ್ಞನ ಕೈಕು ಕೊರಡಿಗೆ ಅವು ಭಗವದ್ಗೀತೆಯನ್ನು ಬುಡುಪಾದ ಪಣ್ಪುಂಡು ಸ್ಥಿತಪ್ರಜ್ಞ ಸ್ಥಿತಿ ಅವು ಎಂಚಪ್ಪುಂಡು ಕೇಂಡ ಒಂಜೇ ದೇಯ ಒಪ್ಪಣಕ್ಲೆ ಎಡ್ಡೆಪ್ಪ ಮಣ್ಪುಣ ಅಂಚಿನ ದೇಯ ಅಕ್ಲಡ ಒಪ್ಪುಂಡು ಅಕ್ಲೆಗ್ಲ ಗೊತ್ತು ಅವು ತನ್ನಾತೆಗೆ ಸಮಾಜಗೂ ಆ ಒಂದು ಪುಂಡು ನಡತೊಂದು ಪುಣ ಐತ ಬಗೆಟ್ ಇನ್ನು ಎಡ್ಡೆ ಒಂಜಿ ಸಂದರ್ಭಡು ನಮ್ಮ ಮಾತ ಈ ಮಂಗಳೂರು ಒಂದು ಮಂಗಳೂರಿನ ಮಾತೆರೆಗಳ ಒಂಜಿ ಹತ್ತು ದೂರ ದೂರದೆಲ್ಲ ಕೆಬಿಗೆ ಓರ್ಪೇರಿ ಕುಡ್ಲ ಅದು ಕರಾವಳಿ ಅಂತೆ ಕರಾವಳಿದಾದ ವಿಶೇಷತೆ ಉಂಡು. ಕರಾವಳಿ ಮಲ್ಲ ವಿಶೇಷತೆ ಒಂದಿಕೆಂಡ ಪ್ರೀತಿ ವಿಶ್ವಾಸಗೂ ನೆನಂಜು ಪುದರ್ ನಮ್ಮ ಕರಾವಳಿ ಅವು ತುಳುನಾಡು ಎಂದು ಪಣಿಯಾರ ವಿಶ್ವಾಸ ಮಲ್ತೊಂದುಲ್ಲೆ ವಿಶ್ವಾಸ ತೂಡ ತುಳುನಾಡದಕ್ಕೆ ತೂಡು ನಮ್ಮ ಇತ್ತೆ ಮತ್ತು ಅಂಚೆಂಚಿಡಿ ಬತ್ತೊಂದು ಬೆರೆಕಾದುಂಡು ಅವು ಬೇತೆ ವಿಷಯ ಅಂತೂ ನಮ್ಮ ತುಳುವೆರೆಡ ಅವು ಏಪಲ ಆ ಪ್ರೀತಿ ವಿಶ್ವಾಸ ದಿಂಜುದುಪ್ಪುನಂಚಿನ ಸಂಗತಿ ಇಂತೆ ತುಳುನಾಡದ ಒರಿಪು ಗಂಡೆ ಪಣ್ಣಗ ಬಂಡೇರು ಭಾಷೆದ ಬಗ್ಗೆ ಜಾಗೃತಿ ಆವಡು ಒಂದು ಅಪ್ಪೆ ಭಾಷೆ ಜಾಗೃತಿ ಆವಡತ್ತ ಅಪ್ಪೆ ಭಾಷೆ ಜಾಗೃತಿ ಆಂಡ ನಮ್ಮ ಸಂಸ್ಕೃತಿ ಒರಿಯುವತ್ತ ಆಯ್ಕೆದ ಹಲ ಸಂಶಯಗಳಿಜ್ಜಿ ಕಡಲಿನವರ ತೂಂಡ ಯಾರು ಕಡಲು ಎಂಚೊಂಡು ಪೊರ್ಲ ಕಂಟದ ಮಣ್ಣು ದಪ್ಪೆ ಜಕ್ಕೇಲಿಡು ಎಂಚೆಂಚಿ ಜ್ಞಾನ ಭಂಡಾರ ಮೆನ್ಕೊಂದುಂಡು ಕಡಲು ದಬ್ಬರೊಡುಂಡು ಬೆಲ್ನ ಪನ್ಪುನ ಪಾಠ ಕುರ್ತೆಲನ್ನು ಬುಡುದು ಎಡ್ಡೆಂತಿನೇನು ಬರ್ಂಬನೋಡು ದಾಯೆ ಜನ್ಮಗು ಬತ್ತೆ ಎಂಚಿನೆಡೆ ಸಾರ್ಥಕತೆ ಚಿಂತನೆಡೆ ಖ್ಯಾತಿದ ಬಾಕಿಲುಂಡು ಒಂದು ಕಡಲೇ ನಂಕು ಗುರುವಾದ ಒಂಜಾತೆ ಸಾಧಿನ ತೋಜಪ ಒಂದು ಇಂಚ ಬದುಕಲ ಅಂದೆ ನಮ್ಮಡ ಎಂಚ ಪೋಡು ಬದುಕು ನಮ್ಮ ಕ್ರಿಯಾಶೀಲತೆ ಇಡುಪೋಡು ನಮ್ಮ ಅಂದೆ ಐನ್ ಕಡಲು ಕಲ್ಪ ಉಂಡು ನಂಗೆ ಕಡಲು ಒಂಜಾತದ ಅಲ್ಲಂಡ ಕಜಾವ್ ಬೂರು ಅಡಿಗೆ ಮೆಲ್ಲದೆತ್ತಿ ಪಿದಯ ಪಾಂಡು ಅಲ್ಲಿ ಬೈಟ್ ತೆರೆ ಬರೋಂದು ಪುಂಡು ಕೆಲವರಿಗೆ ಮದ ತೆರೆ ಕಡಲಂದು ಪಂಡದು ತೆರೆಕೊಳ್ಳೋಣ ಅಹಂಕಾರ ಬರ್ರೆಗೆ ಬಲ್ಲೆ ಎನ್ನಡದೇ ಕಡಲಂದು ಅರೆಗೆ ಬಲ್ಲೆ ಕಡಲ್ದು ಯಾನೊಂದು ಪಡ ತೆರೆಕ್ ಜೀವಾತ್ಮನಿಗೆ ಪರಮಾತ್ಮನ ಅರಿವಿರಬೇಕು ಒಂದು ಕಡಲಿನ್ಪಿನ ಪರಮಾತ್ಮನ ಅರಿವು ಜೀವಾತ್ಮ ಗೊಂತು ಪೊಡುಂದ ಅಲ್ಪ ಅಹಂಕಾರ ಬರಂದ ಲೆಕ್ಕ ಮಮಕಾರ ಬರಂದ ಲೆಕ್ಕ ತೂಂಡು ಅಂಡ ಆ ಈ ಎರಡು ದಾರಿ ಕಡಪೆರೆ ಆಯ್ಕೆ ಸಾಧ್ಯತೆ ಉಂಡು
ನಮ್ಗೆ ಮಾತೆಗಳ ಕಾರಣ ನಮ್ಮ ಮನಸ್ಸು ಈ ಚಲ್ಲ ಮನಸ್ಸು ಆಯ್ರಿಗೆ ಬಸ್ ಆಯ್ರ ಬಲ್ಯತ್ತ ಎಡ್ಡೆ ಮನಸ್ಸು ಆವಡದ ನಿರ್ಮಲ ಮನಸ್ಸು ಆವಡತ್ತ ಅವು ಆವಂದಿತ್ತನ ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯ ಒಂದು ನಂಗೆ ಶತ್ರುಗಳೇರಿ ನಮ್ಮ ಮನಸ್ಸೇ ನಂಗೆ ಮಿತ್ರರೇರಿ ನಮ್ಮ ಮನಸ್ಸೇ ನಮ್ಮ ಎಂಚ ತೂಪನ ಅದ್ದಿಟ್ಟಿಡವು ಬೆಳೆದು ಬರೆಗೆ ಸಾಧ್ಯತೆ ಉಂಡು ಈ ಒಂಜಿ ಸಂದರ್ಭಡು ಸೇರಿನಂಚಿನ ಮಾತ್ರೆಗಳ ಗಣಪತಿನ ಬಗೆಟ್ ಹೆಚ್ಚ ಪಾತ್ರ ಹಿಡಿದು ದಾಲಜ್ಜಿ ತಡುಪೆದ ಲೆಕ್ಕಂದನ ಕಿಬಿ ನಮ್ಮ ತೂತ ಎಲ್ಲೇ ಕಣ್ಣಲ್ನ ತೂತ ಮಲ್ಲ ಬಂಜಿಲ್ನ ತೂತ ಬಳ್ಳದ ಲೆಕ್ಕಂದ ಒಂಜಿ ಸೊಂಡಿಲ್ನ ನಮ್ಮ ತೂತ ಒಂಜಿ 4 ಜನ ಒಟ್ಟಿಗೆ ಸೇರಿದು ಬಯ್ಯದ ಪುರತಾತಂದು ಪಣೀತು ದಿಂಜಾದ ಮಾತ ಇತ್ತದ ಭಾಷೆ ದಿಂಜಾದು ಪಾಡದು ಒಂಜ ಆತ ಅಮಾಲುಡು ಎಲ್ಲದಡೆಗೆ ಎತ್ತೊಡೊಂದು ಅಡ್ತೊಂದು ಪೋಂದು ಉಪ್ಪುನಾಗ 4 ಜನ ಆಲೋಚನೆ ಉಂತಾರೆ ಎತ್ತುದೇ ಗಡಪಡುತ್ತೆ ಎಂಚ ಬೋಪಣೆ ಆಯ್ರಿಗೆ ಬೋಡಂದ್ರೆ ಓಡಗಳ ಓಡ ಬೋಡತ್ತ ನಂಗೆ ಓಡ ಮೂಳು ಉಂತುದುಂಡು ನಮಾನೆ ಕುಳ್ಳುದು వచ్చిన ಇಂಚ ಅವು వచ్చునాయి పోదాతుంది అండ్ మెక్కులు 4 జనల కుళ్ళేరి ఒరి ఎవరు వచ్చినంది పాలన్న అక్కలబడి ఈ వచ్చినాయి యానొచ్చినాయి అవి వచ్చినాయి మెక్కులు మడదని కాండే ముట్ట వచ్చిదేరి ఆయರಿಗೆ ಎತ್ತಿಜಾರಕ್ಕೆ ನೇಸರ ದೇವರ ನಿಲ್ಕದ ತಿಳ್ತೊಂದುಲ್ಲರಿಗೆ ಓ ಇದಾದ ನಿಗಲ ಸಂಗತಿ ಕೋಡೆನಿಕಳು ತರತ್ತ ರಾತ್ರಿಗೆ ಇಡಿಮುಟ್ಟಲ್ಲ ಈರಿಗೆ ಎತ್ತಿಜಾರತ್ತ ನಿಕ್ಳು ಅಂದು ಅದು ಪುರದನೆ ಗೊತ್ತಾಯ್ನಕ್ಲೆ ಅಮ್ಮತ ಪಾಡ್ದನ ಒಂತೆ ಅಮ್ಮಲ್ಲಿ ಜತ್ತದಿತ್ತುಂಡು ಈ ಓಡುಂದಾನೆ ಒಂತೆಂದಕ್ಕೆ ಗೂಂಟು ಕಟ್ಟದಿತ್ತೆ ಅಯ್ಯ ಬಲ್ಲಗೆ ಇಚ್ಚಿಜ್ಜೇರು ಮಕ್ಕಳು ಇಚ್ಚಂದೇನೆ ದಿನ వచ్చిದಿನ ಇಡೀ ದಿನ ಐತೆ ಕಡಲ್ ತುದಟೆ ಬಾಕಿ ಆತೇರಿ ಇಂಚಾರಿಗೆ ಬಲ್ಲೆ ಐಕ ಬೋಡು ನಂಗೆ ಗೇನ ಇನ್ಪಿನ ಬೋಡು ಒಂದು ಆ ಗೇನ ಕೊಂಡ್ಪುರ ದೇವರೇರು ಅಂದು ಕೆಂಡ ಗಣಪತಿ ದೇವರಿ ಬುದ್ಧಿಗೆ ಪ್ರಚೋದನೆ ಕೊರ್ಪುನಾರಿ ಗೇನೊಂಜಾತ ಪುಟ್ಟವನಾರಿ இரவிನ ಅರಿವು ಮೂಡಿದಾಗ ಬದುಕು ಸಾರ್ಥಕವಾಗುವುದು ಒಂದು ಇನ್ನೊಂದು ಎಡ್ಡೆ ಸಂದರ್ಭಡು ನಮ್ಮ ಮುಳ್ಳ ಅಪ್ಪೆಲ್ಲಿಗೆ ಮತ್ತೆ ಹೆಚ್ಚ ಮನೆ ಪಾಡ್ದೇರಿ ಅಪ್ಪೆಲ್ಲೆಡ ಒಂಜಾತ್ ವಾತ್ಸಲ್ಯ ಉಪ್ಪೊಡತ್ತ ಮಮತೆ ಉಪ್ಪೊಡತ್ತ ಮಮತೆ ನಮ್ಮ ಒಟ್ಟಿಗೆ ಒಳ್ಳೆರಿ ಮಮತೆ ದಾಂತಿನ ಅಪ್ಪೆ ಆಪಲ್ಲ ಈ ಗಣಪತಿ ದೇವರನ್ನ ತತ್ತೊಡೆ ವಾತ್ಸಲ್ಯ ದಿಂಜಿದುಂಡು ಅಂದರ್ಥ ಆ ಬಾಲೆ ಎಂಚೆ ಎತ್ತಂಡು ಅಪ್ಪೆನ ಪಾತೆರ ಮೀರಂದು ಎತ್ತಿ ಹಿಡಿದ ಅವರ ಒಂಜಾತ್ ದಾನೆ ಅಂಡು ಪೊರುದ ತರೆ ಬತ್ತಂಡು ವಿಶ್ವವಂದ್ಯನಾದ ಗಣನಾಥ ಅಂದು ಭಾರೀ ಪೊರುದ ಸಂದೇಶ ನೆತ್ತಮೇಟು ಉಂಡು ನಮ್ಮ ಏಪಲ್ಲ ಒಂಜು ತಡುಪೆದಲಕನೇ ಉಪ್ಪುಡು ನಮ್ಮ ಅರಿಪೆದಲೆ ಕಾರಿಗೆ ಬಲ್ಲಿ ಅರಿಪೆದಲೆ ಕಾಣ್ದನ ಮಾತ ಆಲತ್ತನ ಮಾತಾತ ಎಡ್ ಸೇರುಣೆ ಅಣ್ಣ ತಡುಪೇಡು ಒಂಜಾತು ಪೊಡಿತದು ಎಡ್ಡೆಪ್ಪುನು ಎಡ್ಡೆ ಧಾನ್ಯಗಳೇನು ಮತ್ತೆ ಕೈತಲ್ಲ ಎಂಚ ಸೇರ್ಪಾರ ಅಂಚನೆ ನಮ್ಮ ಬದುಕಿಡು ನಮ್ಮ ತಡುಪೆದಲಕ ಬದುಕಿ ಅಂದಾಂಡ ನೆನರಿಗೆ ಉಪಕಾರ ಅಂತೊಂದು ಬದುಕಿ ಅಂದಾಂಡ ಪೊರುದ ವಿಷಯ ನಮ್ಮ ಅಡೆಗೆ ಒಯ್ತೊಣರಿಗೆ ಸಾಧ್ಯತೆ ಹಾಕೊಂಡೊಂದು ಪಂಡೊಂದು ಈ ಸಂದರ್ಭಡು ಸೇರ್ನಂಚಿನ ಮಾತೆಲ್ಲ ಏನು ಪುದರ್ ಪಂಡದಂಡ ಅಲ್ಪಡು ಶುರು ಅನ್ಕೊಡು ಇಂಚ ಶುರು ಮಂತು ಒಂದು ಅಡೆಮಟ್ಟು ಬೋಡು ಅಂಚ ಪಿರಬರಡಿ ಅನ್ ಹೆಂಗೆ ತೋಜನೆ ಮೂಳು ಇತ್ತನಕ್ಲಿನ ಮಾತು ತೂನಾಗ ಒಂಜಿ ಶಿಸ್ತು ಮಾತಾಡಲ್ಲ ತೋಜು ಅದೇ ಈ ಯುವಸೇನದ ಕಾರ್ಯಕ್ರಮ ಅಂದ್ರೆ ಶಿಸ್ತುದ ಕಾರ್ಯಕ್ರಮ ಐಕ್ಯದಾರ ಸಂಶಯ ಶಿಸ್ತುದಾನೆ ಏಪಲ ಶಿಸ್ತುದ ಕಾರ್ಯಕ್ರಮ ಏಪ ಬತ್ತನ ಇನ್ ಪಣ್ಪ ನಾ ಕೈತಲಿತ್ರ ಅಣ್ಣಡ ಪಾತ್ರ ಮಣ್ಪೇರಿ ಒಂಜಾತು ವಿಚಾರಗಳನ್ನ ಪೆದೈ ಬಿಡ್ಪಾಯ್ರಿ ಇಂಚೊಂಡು ಇಂಚೆತ್ತಂದು ಇಂಚೊಂಡು ಒಂದು ದೂರದರ್ಶಿತ್ವ ಇಜ್ಜಂದೆ ಬದುಕು ಎಡ್ಡಾರಿಗೆ ಸಾಧ್ಯತೆ ಇಜ್ಜಿ ಭವಿಷ್ಯತ್ರ ಒಂಜಿ ಎಡ್ಡೆದಿನ ಉದಿಪೋಡು ಅಂದಾಂಡ ವರ್ತಮಾನ ಸರಿಯಾವಡು ವರ್ತಮಾನ ಏನಿಪಿನ ಒಂಜಿ ಶಕ್ತಿ ಆ ವರ್ತಮಾನ ಸರಿಯಾವಡು ಅಂಡ ಕರಿನ ಭೂತಕಾಲ ಉಂಡತ ಅವು ಸರಿಯಾದ ಪೋಡು ಅವು ಸರಿ ಉಂಡುದಂಡ ವರ್ತಮಾನ ಸರಿಯಾಂಡಂದ ಅರ್ಥ ಅಂಡ ವರ್ತಮಾನ ನಮ್ಮ ಕೈಟುಂಡು ಐದು ಎಡ್ಡೆಲ್ಲ ಅನ್ಕೊಳ್ಳಿ ಆಲೆಲ್ಲ ಅನ್ಕೊಳ್ಳಿ ವರ್ತಮಾನವನ್ನು ಶಕ್ತಿಯಾಗಿ ರೂಪಿಸಿಕೊಂಡಾಗ ಭವಿಷ್ಯತ್ತಿನಲ್ಲಿ ಅದ್ಭುತವಾದ ಸೃಷ್ಟಿಯಾಗುವುದು ಅಂದರ್ಥ ಅದ್ಭುತವಾದ ಸೃಷ್ಟಿ ಆವಡು ಅಂದಾಂಡ ವರ್ತಮಾನನು ಒಂಜಾತ್ ನಮ್ಮ ಸರಿಯಾದ ಬಳಕೆ ಮನ್ಪೊಡು ಒಂದು ಈ ಸಂದರ್ಭ ಪಂಡೊಂದು ವರ್ತಮಾನ ಎಡ್ಡೆಂಡು ಸರಿಯಾದ ಗಟ್ಟಿ ಪೋಡ ಎಂಚಿನ ಅನುಗ್ರಹ ದೇವರನ್ನ ಉಪ್ಪಡೊಂದು ಈ ಸಂದರ್ಭ ಹಾರೈಕೆ ಮಲ್ತೊಂದು ಸೇನೆ ಎಂದು ಬಂದಾಗ ಮೇರೆ ನೆನಪಾಂಡಿತ್ತೆ ಪಂಡಿರರು ಒಲ್ಪ ದಾನೆಂದಾರನ ವಿಷಯ ಪಂಡೇರಿ ಬುಕ್ಕ ಬದುಕಿಡು ಒಂದು ಚೀಪೆ ಬೋಡಪ್ಪ ಅತ್ತು ಚೀಪೆ ಎತ್ತಿನಗಳು ಮಸ್ತ್ ಜನ ಉಪ್ಪೇರಿ ಅಣ್ಣ ಬದುಕಿಡು ಚೀಪೆ ಬೋಡತ್ತ ಅಂಚಿನ ಚೀಪೆ ತರ ನಮ್ಮ ಒಟ್ಟು ಗುಳ್ಳೇರಿ ಮನಾದಿಗದ ಗುರ್ಕಾರೆ ಅಂತ ಈ ಮೇಡಿದು ಈ ಮೇರೆ ಹಾಕ್ಲಿ ಕುಳ್ಳುದಿನ ಹತ್ರ ನಂಗೆ ಕೊಂಚ ಗಟ್ಟಿಟ್ಟುಕೊಳ್ಳು ನೋಡಿದೆ ಅಲ್ಲ ಭಯನೇ ಇಜ್ಜಿ ಆ ರೀತಿ ರೆಡಿ ಇಟ್ಟುಕೊಳ್ಳು ಒಂದೇ ಹಾಕ್ಲಿ ನಿಜವಾದ ಇಂಚಿನ ಎಡ್ಡೆ ಮನಸ್ಸದಕ್ಲು ಒಟ್ಟಿಗೆ ಕುಳ್ಳುಣನ ಒಂಜಿ ಎಡ್ಡೆ ಸಂತೋಷ ಕೊರ್ಕೊಂಡು ಈ ಸಂದರ್ಭ ಪಂಡೊಂದು ಅಪ್ಪೆನಕ್ಲಿಗೆ ಮಾನಾದಿಗೆ ಕೊರ್ತೇರಿ ಮನೆಯೇ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು
ಒಂದು ಆಂಡ ಸಮಾಜ ಪರಿವರ್ತನೆ ಅಪ್ಪೆಲ್ಲಿಗೆ ಮುಳು ಮಾನಾದಿಗೆ ಕೊಡ್ತಾರೆ ನೀಗ್ಲಿ ಅವು ಶಾಶ್ವತವಾದ ಒರಿದು ಬರಡ ಅಪ್ಪೆ ನಮ್ಮ ಭಾರತ ಮಾತೆ ಎಂದಲೇ ಎತ್ತದಾತ ಅಮ್ಮೆರೆಂದಲೇ ಎತ್ತಿಜ ನಮ್ಮ ಅಪ್ಪೆ ಎಂದಲೇ ಎತ್ತದೇನೆ ಅಪ್ಪೆಗೆ ಸುರೂಟಿ ಬಾಲೆ ಎಲ್ಲೆಡು ಕಣ್ಣರಲ್ಲಿ ತೂಪಣೆ ಅಪ್ಪೆನ ಮೊಣ್ಣಿನ ಅಮ್ಮೆನ ಮೊಣ್ಣಿನಾತಿ ಈ ಅಪ್ಪೆ ಪಂಡುಂಡ ಏನೆಲ್ಲ ಒತ್ತುಂಡು ಅಮ್ಮೆ ಬಂಡ ಒತ್ತುಂಡೆವು ಈಗ ಅಪ್ಪನ ಮಿತ್ತು ಸಂಶಯ ಅಂಚ ನಂಗೆ ಭಾರತ ದೇಶದ ಮಿತ್ತು ಒಂದು ಹತ್ತು ನಂಬಿಕೆ ಎತ್ತಿನಾಕಲ್ ನಮ್ಮ ಆ ಭಾರತ ದೇಶದ ಮೌಲ್ಯ ಹೊಂದ್ಕೊಂಡು ಆಧ್ಯಾತ್ಮಿಕತೆ ಈ ಆಧ್ಯಾತ್ಮಿಕತೆ ಪೊರ್ಲುಗ್ ನಮ್ಮ ಮರಲಾಂಡು ದಾಂಡ ನಿಜವಾಯಿನ ಮರಲವು ಐದು ಬದುಕೆಡ್ಡೆ ಅಪ್ಪನೊಂದು ಪಂಡೊಂದು ಸೇರ್ನಂಚಿನ ಮಾತ್ರೆಗಳು ದೇವರ ಎಡ್ಡೆ ಪುದೀಪಾವಡು ಏಕದೋಜನೆ ಕಾರ್ಯಕ್ರಮ ಸಂಯೋಜನೆ ಮನ್ಪುಂಡ ಒಂಜಿ ಆತು ಎಡ್ಡೆ ತುಳು ಭಾಷೆಗೂ ಒಂಜಿ ಒಯ್ಪು ಕೊಡ್ತಾರತ್ತ ನಿಕ್ಲೆಗಳು ಒಂಜಿ ಎಡ್ಡೆ ಒಂಜಿ ಪೊಣ್ಣು ಮಗಲ್ಲ ಆಯ್ತು ಒಟ್ಟು ನಿಜವಾದ ಅವು ಎಡ್ಡೆ ವಿಷಯ ಇಂಚಿನ ಭಾಷೆ ಒರಿಪುಣಿ ಕೆಲಸ ಆವಡು ಭಾಷೆಗೆ ಶಕ್ತಿ ದಿಂಜಿಂದ ನಮ್ಮ ಸಂಸ್ಕೃತಿಗೆ ಒಳ್ಳೆಯ ಸಾಧ್ಯತೆ ಉಂಡೊಂದು ಪಂಡೊಂದು ಅಂಚಂದು ತುಳುಟು ಮಾತ್ರ ತಗ್ಲ ಇನ್ನೇನು ಮಾತ ನಿರೂಪಣೆ ಮಲ್ಪಣೆ ಒಂಜಿ ಆತು ಇಂಗ್ಲೀಷ್ ಪಂಡು ಇಂಗ್ಲೀಷ್ಲ ಪಾತ್ಯರು ಬೇರೆ ಅಂಚಂದು ಬೇತೆ ಬೇತೆ ಭಾಷೆ ಪಾತ್ಯನುಂಚಿನ ಚಾತುರ್ಪುಳ ಅಕ್ಲಡೆ ಉಂಡು ಅಂತೇರಿ ಉಂಡಿದೆ ಬುಳಿಪುಣ ಜೋಕ್ಲೆಗೆ ಒಂಜಿ ಆತು ಪ್ರೋತ್ಸಾಹ ಕೊರಪುನ ಅಗತ್ಯತೆ ಉಂಡು ಅಣ್ಣನಕ್ಲ ಅಂಚೆಂಚಿ ಕುಳ್ಳುದು ಸರಿಯಾದ ಏನಿಂಚಂಚ ಮಲ್ತೊಂದು ಇರೋ ಒಂದು ಎಡ್ಡೆ ವಿಷಯ ಅಂದ್ಕೊಂಡು ಅವು ಬುಳಿದು ಬರಡು ಈ ಸಂದರ್ಭದ ಹಾರೈಕೆ ಮಲ್ತೊಂದು ಇಪ್ಪಲ ಬದುಕು ಏರ್ಕದನ ನೀರ ಒಂದೇ ನಿರಂತರ ಪರಪುನ ತುದಯ ಅವಾರ್ಡ್ ಪಂಡು ನೆನಪಾತ್ಯರು ಅಂತಾವೆ ಅವಧೂತ್ ಚಿಂತನ್ ಗುರುದೇವದತ್ತ ಗುಡಿಯೊಳಗಿರುವವನ ಒಡಲೊಳಗೆ ತೋರುವನು ಶ್ರೀ ಗುರುದೇವನು ಅಂದು ತೂಂಕು ತೊಟ್ಟಿಳ್ಳು ಜೆತ್ತೊಂದು ಪುರುಬಾಲೆ ಕೊಂಬ ಬೆರಳೆಂದು ಜುಂಬೊಂದು ಕೊಟ್ಟು ಜೆಪ್ಪುಲಕ ಕೆಬಿನಿ ಇರ್ಮೆನ ಮನ್ಪನಂಚಿನ ಮನಸ್ಸು ಸನ್ಮಂತನ ಮನ್ಪನಂಚಿನ ಪೊಲ್ಲಪಾತಿರದ ಆಶ್ವಾಸನದ ಸಿರಿಸಿಂಚನ ನನಕ ಕೊರ್ನ ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವನಂದ ಸ್ವಾಮಿಲಿನ ಪಾದಗೂ ಬತ್ತು ಬೆರೆದ ಕಾಣಿಕೆನ ಸಲ್ಲಿಕೆ ಮಲ್ತೊಂದಲ್ಲಿ ಈ ಕಾರ್ಯಕ್ರಮ ಮುಖ್ಯ ಬೆನ್ನಿರಾದು ನಮ್ಮೊಟ್ಟಿಗೂ ಸೇರೋರು ಆಶ್ರಿತ್ ನೋಂಡ ಉಪಾಧ್ಯಕ್ಷ ದಿವಂದಲೇರಿ ಈ ಪೊರ್ತುಗು ಬತ್ತದು ನಂಗೆ ಆಶ್ವಾಸನದ ಸಿರಿಸಿಂಚನದ ಜೊತೆ ಇನ್ನಿತ್ತ ಈ ಒಂಜಿ ಗುಣಕರ ಶೆಟ್ಟಿ ಮತ್ತರ್ ಮೇಲೆ ದಿವ್ಯ ಉಪಸ್ಥಿತಿದ ಒರಟು ಓಲಗಾಯನಂಚಿನ ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮಿಲಿಗೆ ಭಕ್ತಿದ ತರಿನದ ಗೌದ ನೀಟಪ್ಪ ಅಡ್ಡಬೊರಂದು ಲೇಸದ ದುಂಬುದಂಚಿ ಪಜ್ಜಿನ ದಿವಂದು ಇನ್ನಿತ ಇವುಂಚಿ ಲೇಸಡ್ ಮಲ್ಲ ಬೆನ್ನಿರ್ನ ಸ್ಥಾನಗೂ ಓಲಗಾದ ಅಭಿಮತ ಟಿವಿ ಚಾನಲ್ದ ನಿರ್ದೇಶಕರು ಶ್ರೀಮತಿ ಮಮತಾ ಶೆಟ್ಟಿ ಒಂಜಿ ಪುಣ್ಣು ಪನ್ಪಿನ ಅಪ್ಪೆ ಪನ್ಪಿನಾರ್ ಸಮಾಜಡು ಇರ್ತೆಲದ ಸ್ಥಾನನು ಪಡೆಯಲ್ಲಿ ಗೆಲ್ಮೆದ ಸಾಧನೆ ಮನ್ಪುಲಿ ಪನ್ಪಿನೇನ ಸಮಾಜಗೂ ತೋಜಾಯನಂಚಿನ ಪೊಣ್ಣು ಮಗಳು ಆತ್ರ ಮಾತ ತಂದೆ ನೀಡಿ ಕೈಟ ದಾನ ಕೊರ್ಪುನಂಚಿನ ಅಪ್ಪೆಲ ಅಂದು ಈ ಪೊರ್ತುಡು ಶ್ರೀಮತಿ ಮಮತಾ ಶೆಟ್ಟಿ ನಿರ್ದೇಶಕರು ಅಭಿಮತ ಟಿವಿ ಚಾನಲ್ ಅರ್ನ ಭಿನ್ನಾದಿಗದ ನುಡಿಸೇಸಿನ ನಂಗೆ ಬಾಮಿನೊಡನ್ನು ಕೆನೊಂದುಲ್ಲೆ ಸುರುಕಾದ ಎನ್ನ ಆರಾಧ್ಯ ಮೂರ್ತಿ ಕಲ್ಲುಟಿಯಪ್ಪನ ಮನಸಾರೆ ನೆನತೊಂದು ಅಂಜನೇಯನ ಗ್ರಾಮದೇವರು ಶ್ರೀ ಸದಾಶಿವ ದೇವರನ್ನ ಅನುವು ನಟ್ಟೊಂದು ಸ್ಥಳ ಸಾನ್ನಿಧ್ಯ ಶಕ್ತಿ ದೈವದೇವರು ಅಂಜನೇಯ ನಮ್ಮ ಶ್ರೀ ಮಹಾಗಣಪತಿನ ಪಾದಾರವಿಂದ ಗಡ್ಡಬೋರೊಂದು ಈ ಒಂಜಿ ಚಾವಡಿಡು ಆಸೀನರಾದ ಪುನಂಚಿನ ಇತ್ತೆ ಈ ಲೇಸಿಡ್ದ ಅಗತೊಂದಿಪ್ಪುನ ನಮ್ಮ ಮಾತೆರ್ನಲ ಪೂಜ್ಯರಾಯಿನ ಶ್ರೀ ಒಡಿಯೂರು ಸ್ವಾಮೀಜಿಲು ಮೆರೆನ ಪಾದಾರವಿಂದಾಗ ನಮಸ್ಕಾರ ಮಲ್ತೊಂದು ಅಂಚನೆ ನಮ್ಮ ಈ ಚಾವಡಿಡು ಆಸೀನರಾದ ಪುನಂಚಿತ್ತಿನ ಈ ಒಂಜಿ ಹಿಂದೂ ಯುವ ಸೇನೆದ ಗೌರವಾಧ್ಯಕ್ಷರು ಗುರುಕಾರ್ಯರು ಮೊಕಲ್ನ ಮಾತ ಮೋಕಿನ ನಟ್ಟೊಂದು ಅಂಚನೆ ಈ ಒಂಜಿ ಗತ್ತದ ಚಾವಡಿಡು ಭಿನ್ನಾದಿಗೆದ ಮನೆಟ್ಟು ಸೇರ್ದಿತ್ತಿನಂಚಿನ ಮಾತ ಬತ್ತಿನ ಬೆನ್ನೆರೆಗೆ ಉಡಲು ದಿಂಜಿದು ಸೋಲೈತ ಸೊಲ್ಮೆ ಸಂದಾಯ್ತ ಮಲ್ತೊಂದುಲ್ಲ ಐತೊಟ್ಟಿಗೂ ಇವೆ ಚಾವಡಿದ ಎದುರು ಕೊಲ್ದಿನಂಚಿನ ಮಾತ ಭಕ್ತಾಭಿಮಾನಿಲೆಗೆ ಉಡ್ದ ಪರ ಉಡ್ದ ಮಾತ ಭಕ್ತರಿಗೆ ಎನ್ನ ಉಡಲ್ ದಿಂಜಿನ ಸೊಲ್ಮೆಲು ಬಂಧುಲೆ ಇನ್ನು ನಮ್ಮ ಮಾತ ಸೇರ್ದ ಚೌತಿ ಪರ್ಬದ ಕುಶಿಟುಲ್ಲ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಜುಂಬೂಫಲಸಾರ ಭಕ್ಷಿತಂ ಉಮಾಸುತಂ ಶೋಕವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಹಿಂದೂ ಯುವ ಸೇನೆ ಮಾತರಿಗಳ ಗೊತ್ತಿತ್ತಿನಂಚಿನ ಬಾರಿ ಪೊರ್ಲುದ ಸಂಘಟನೆ ಎಂದು ಪನೊಲಿ ಸುಮಾರು 33 ವರ್ಷದಿಂದ ತನ್ನನೇ ಆಯ್ನ ಸೇನೆನ ಕಟ್ಟೊಂದು ಸ್ವಾಮೀಜಿಲು ಇತ್ತ ಪಂಡಿರು ಹಿಂದೂ ಯುವ ಸೇನೆ ಎಂದು ಪಂಡ ಹಿಂದೂ ಯುವ ಸೇನೆ ಯುವಕಿರ್ನ ಒಂಜಿ ಸೈನ್ಯ ಅಂದ ಪನೊಲಿ ಸೈನ್ಯ ಅಂದ ಪಂಡ ಮುಕ್ಕಲು ಸೈನಿಕರ ಲೆಕ್ಕನೇ ಇಪ್ಪುನಕಲು 3 ವರ್ಷದಿಂದ ಬಾರಿಯಾತ ಕೈತಲಿಡ್ದು ಈ ಹಿಂದೂ ಯುವ ಸೇನೆದ ಬಗ್ಗೆ ನಮ್ಮ ತೆರೆಯೊಂದು ಬತ್ತಿನಕಲು
ಬಾರಿ ವರ್ಷದಿಂದ ಸಮಾಜಕ್ಕೆ ಬೋಡಾದು ನಮ್ಮ ಸನಾತನ ಹಿಂದೂ ಧರ್ಮದ ಒಳಿತಿಗೆ ಬೋಡಾದು ಐತ ಅಭಿವೃದ್ಧಿಗೆ ಬೋಡಾದು ಐತ ಉದ್ಧಾರಗೆ ಬೋಡಾದು ರಾತ್ರಿ ಪಗಿಲು ಸಾಮಾಜಿಕ ಕಳಕಳಿನದಿ ಒಂದು ಕೆಲಸ ಮನ್ಪುನ ಚಿತ್ತಿನ ನಮ್ಮ ಒಂಜಿ ಪೆರ್ಮೆದ ಸಂಘಟನೆ ಇಂಪಂದು ಇತ್ತಂಡ ಅವು ಹಿಂದೂ ಯುವ ಸೇನೆ ಎಂದು ಯಾನ ಪೆರ್ಮೆಡ ಪನ್ಪೆ ನಮ್ಮ ಮಾತ ಸಂಘಟನೆ ಮಲ್ಪ ಸಂಸ್ಥೆ ಮಲ್ಪ ಮಾತಿರ್ಲ ಪನ್ಪೆರ್ ಎಂಚ ಅಂದಕೇಂಡ ಹಿಂದೂ ಸಂಘ ಅಂದ ಪಂಡ ಪೆಟ್ಟುಗಟ್ಟಿಡು ಮಾತ್ರ ಇಪ್ಪು ನಕ್ಕಲಂದ ಅಂಡ ಒಂಜಿ ನಮ್ಮ ತೆರಿಯೋನೋಡಾಪುಡು ತನ್ನ ಇಲ್ಲದಕ್ಲೆನ ಖುಷಿನ ಗೆನ್ಪಂದೆ ತನ್ನ ಸ್ವಾರ್ಥನ ದೀವಂದೆ ಒವ್ವೇ ಪ್ರತಿಫಲಾಪೇಕ್ಷೆ ಜಂದೆ ರಾತ್ರಿ ಪಗಿಲು ಈ ನಮ್ಮ ಸನಾತನವಾಯಿನ ಹಿಂದೂ ಧರ್ಮದ ಒಳಿತಗ ಬೋಡಾದ ಈ ಒಂಜಿ ದೇಶದ ಒಳಿತಗ ಬೋಡಾದ ರಾತ್ರಿ ಪಗಿಲು ಕಂಡಗ ನಿದ್ರೆ ಇಜ್ಜಂದೆ ನಮ್ಮ ಧರ್ಮ ಒರಿಯೋಡು ನಮ್ಮ ಈ ದೇಶ ಒರಿಯೋಡು ಮಾತೆರ್ಲ ಸುಭದ್ರವಾದ ಇಪ್ಪಡು ಪನ್ಪುನ ಆ ಒಂಜಿ ಯೋಚನೆನು ದೀವಂದು ತನ್ನ ಪೂರ ಆಸೆ ಆಕಾಂಕ್ಷೆಲೇನು ಬರಿಕ್ ದೀದು ಇನಿ ನಮ್ಮ ಧರ್ಮಗ ಬೋಡಾದ ಈ ಒಂಜಿ ಭಾರತ ಮಾತೆನ ಆ ಒಂಜಿ ಋಣನು ತೀರಿಸಾವನ ಕೆಲಸನ ಮಲ್ತೊಂದುಲ್ಲೆರ್ ಹಿಂದೂ ಯುವ ಸೇನೆ ತಕ್ಕಲು ಅಂಚಾದ ಏನೊಂದುಲ್ಲೆ ದಾನಡು ಮಲ್ಲದಾನ ಅನ್ನದಾನ ಅಂಚೆನೆ ರಕ್ತದಾನ ಅಂದ ಪಂಡ ಆ ಒಂಜಿ ವ್ಯಕ್ತಿನ ಜೀವನ ಒರಿಪಾವನಂಚಿನ ಕೆಲಸ ಪುಣ್ಯದ ಕೆಲಸ ನಮ್ಮ ನರಮಾನಿ ಜನ್ಮಗ ಬತ್ತದಾಂದ ಪಂಡ ಒಂಜಿ ಚೂರಾಂಡಲ ನಮ್ಮ ಬತ್ತಿನಂಚಿನ ಈ ಭೂಮಿ ಅಪ್ಪನ ಋಣನ ಸಂದಾವನಂಚಿನ ಕಾರ್ಯ ಅತನ ಆ ಒಂಜಿ ಜವಾಬ್ದಾರಿ ನಮಡ ಇಪ್ಪುಂಡು ಒಂಜಿ ವ್ಯಕ್ತಿನ ಆ ಜೀವನ ಒರಿಪಾವನ ಆ ಒಂಜಿ ಐಟು ತಿಕ್ಕುನ ಫಲ ಉಂಡತೆ ಐಟು ತಿಕ್ಕುನ ಪುಣ್ಯ ಉಂಡತೆ ಅವು ನಮಕ್ ಮಾತ್ರ ನಮ್ಮ ಇಡೀ ಸಂಸಾರಗ ನಮ್ಮೊಟ್ಟುಗುಪ್ಪನ ಮಾತೆರೆಗಲ ಒಂಜಿ ಅಭಯ ಅಂಚನೆ ಶ್ರೀರಕ್ಷೆ ಐತೊಟ್ಟುಗ ಆ ಒಂಜಿ ನಮಕ್ ಆ ದೇವೇರ್ನ ಆ ಒಂಜಿ ದಾದ ದೇವೇರ್ ತಥಾಸ್ತುನ್ ದಾದ ಪನ್ಪೆರ ಅವು ಆ ಪುಣ್ಯದ ಫಲ ನಮಕ್ ತಿಕ್ಕೊಂಡು ಪನ್ಪ ಅಂಚಿತ್ತಿನ ಲೆಕ್ಕರ್ದಲ ಜಾಸ್ತಿ ಸಾಧಾರಣ 33 ವರ್ಷದಿಂದ ರಕ್ತದಾನ ಮಲ್ತೊಂದು ಬರೊಂದುಲ್ಲೆರಿ ಈ ಜವನೀರ್ ಅಂಚಿತ್ತಿನ ಜವನೀರ್ ಇನಿ ಅವು ಪೆಟ್ಟೆಗಿಟ್ಟು ದಾಲ ಇಜ್ಜಿ ಇನಿ ಹಿಂದೂ ಯುವ ಸೇನೆ ಅಥವಾ ಹಿಂದೂ ಸಂಘಟನೆ ಎಂದು ಪಂಡ ನಮ್ಮ ಈ ದೇಶಗ ಬೋಡಾದ ನಮ್ಮ ಧರ್ಮಗ ಬೋಡಾದ ನಿದ್ರೆ ಬುಡ್ದು ಬೆನ್ಪುನಂಚಿತ್ತಿನ ಒವ್ವೇ ಸಂಬಳ ದಾಂತೆ ಸೈನಿಕಲಕ ಎಂಚ ನಮ್ಮ ಸೈನಿಕರು ನಮ್ಮ ಇನಿ ಪೊರ್ಲುಡು ಜೆಪ್ಪೊಡುಂದಾಂಡ ನಿದ್ರೆ ಮಲ್ಪೊಡುಂದಾಂಡ ಸೈನಿಕರು ಎಂಚ ಗಡಿಟು ಉಂತುದು ನಮ್ಮ ಈ ದೇಶನ ಕಾಪುರ ಅಂಚೆನೆ ನಮ್ಮ ಧರ್ಮ ನಮ್ಮ ದೇಶ ನಮ್ಮ ಸಂಸ್ಕೃತಿ ನಮ್ಮ ಆಚಾರ ವಿಚಾರ ನಮ್ಮ ಮೂಲ ನಂಬಿಕೆಲು ನಮ್ಮ ಕಟ್ಟಲೆಲು ಒಂದು ಮಾತ ಒರಿಯೋಡುಂದಾಂಡ ಇಂಚಿನ ಸೈನಿಕರು ನಮಕ್ ಅಗತ್ಯ ಉಂಡು ಅಂಚಾದ ಅಕ್ಲೆಗೆ ನನಲಾತು ದೇವರು ಬೊಕಲಾತು ಶಕ್ತಿ ಆಯುರು ಆರೋಗ್ಯ ಕೊಡ್ದು ಕಾಪಾಡಂದಿ ಅನ್ ಪನ್ಪೆ ಈ ಪೊರ್ತುಡು ಅಂಚನೆ ಈ ಹಿಂದೂ ಯುವ ಸೇನೆ ಏನ ಆನಿಲ ಪಂತೆ ನಿಕ್ಲೆನ ವಾ ಕಾರ್ಯ ಕೆಲಸ ಉಂಡ ಸಮಾಜಮುಖಿ ಆಯ್ನ ಖಂಡಿತ ಆ ಗಣಪತಿ ದೇವರ ನಿಕ್ಲೆಗೆ ಏಪಲ ಅಭಯನ ಕೊಡ್ದು ಕಾಪು ಇರಂದಿ ಅನಕ್ಕೆ ಏನೊಂದುಲ್ಲೆ ಇನ್ನು ತುಲೆ ಮುಲ್ಪ ಗಣೇಶೋತ್ಸವ ನಡ್ತೊಂದು ಏತು ಖುಷಿ ಆಪುಂಡು ಗಣೇಶೋತ್ಸವ ಅಂದ ಪಂಡ ಏನ್ ಸುಮಕ್ಕಡ ಪನ್ನಡ ಒಂಚೂರು ಬನ್ನಗ ತಡ ಅಂಡು ದಯಪಂಡ ನಮ್ಮ ಸಮಯಗೆ ಹೆಚ್ಚಿನ ಮಹತ್ವನ ಕೊರ್ಪು ನಕಲು ಖಂಡಿತವಾದ್ಲ ಬೇಗ ಪಿದಡ್ನಲ್ಲ ಇನ್ನು ಈ ಗಣೇಶೋತ್ಸವದಾತ್ರ ಅಲ್ಪ ಕಾರ್ಯಕ್ರಮ ಆವೊಂದಿತ್ನರ್ದಾತ್ರ ಒಂಚೂರು ಟ್ರಾಫಿಕ್ ಜಾಮ್ ಆಯ್ನರ್ದಾತ್ರ ಬರ್ಪುನೆಕ್ ಒಂಚೂರು ಲೇಟ್ ಆದ ಯಾನ ಒಂಜಿ ಸಭೆಕ್ ಲೇಟ್ ಆದ ಜಾಯಿನ್ ಆಪ್ಲೆ ಕಂಡ ಐಕೋಸ್ಕರ ಯಾನಕ್ ಕ್ಷಮೆನಕ್ಕೆ ಏನೊಂದುಲ್ಲೆ ಗಣೇಶೋತ್ಸವ ಅಂದ ಪಂಡ ತುಲೆ ಐತ ಪುರಾಣ ಇತಿಹಾಸ ಬೇತೆನೆ ಇಪ್ಪು ನಮಕ್ ಮಾತರೆಗ್ಲ ಗೊತ್ತುಂಡು ಶಿವ ಪಾರ್ವತಿನ ಮಗೆ ಗಣಪತಿ ನೆತ್ತ ಬಗ್ಗೆ ಸ್ಟೋರಿ ಪಂಡವಣ್ಣ ಮಸ್ತ್ ಪಡ್ತಾವ ಪಂಡೇರ್ ಒಂಜಿ 2-3 ನಿಮಿಷ ಆತೆಯಿಂದ ಅಂಚಾದ ಆಂಡ ಈ ಗಣೇಶ ಹಬ್ಬನ ದಾಯ ನಮ್ಮ ಆಚರಣೆ ಮಲ್ತ ಏಪ ಆಚರಣೆ ಮಲ್ಪೆರ ಆಂಡು ಐತ ಬಗ್ಗೆ ನಮ್ಮ ಚೂರು ತೆರಿಯೋ ನೋಡಾಪಣ ಇದೊಂಚೂರು ಇತಿಹಾಸನ ತುಯರಪೊಂಡ ನಮ್ಮ ದೇಶ ಪರಕೀಯರ್ನ ಆಳ್ವಿಕಡಿ ಇತ್ತನಂಚಿನ ಪೊರ್ತುಡು ಪಂಡ ಬ್ರಿಟಿಷರ್ನ ಕೈಟ್ ನಮ ಇತ್ತ ನಮ್ಮನ ಆಳೊಂದಿತ್ತಿರು ಬ್ರಿಟಿಷರ್ನ ಅಕ್ಕಲೆನ ಕೈಡ್ದು ನಮ್ಮ ಮುಕ್ತ ಆವೋಡು ಅಕ್ಕಲೆನ ದಾಸ್ಯರ್ದ ಪಿದೈ ಬರಡು ಪನ್ಪುನ ಆ ಒಂಜಿ ಸಮಯಡ್ ಬಾರ್ಯಾತ ಜನ ನಮ್ಮ ದೇಶನ ಒಂಜಿ ಸ್ವಾತಂತ್ರ್ಯ ಕಂತು ಕೊರಡು ಪಂದ ಹೋರಾಟ ಮಲ್ದಿರು ಐಟು ಓರಿ ಲೋಕಮಾನ್ಯ ಬಾಲಗಂಗಾಧರ ತಿಲಕಿರು ಅರ್ಧಾದ ಯೋಚನೆ ಮಲ್ತಿರ ನಮಕ್ ಈ ಸ್ವಾತಂತ್ರ್ಯ ಬರುಡೊಂದು ಕೆಂಡಗ ನಮಕಾತ ಒಂಚೂರು ಜನ ಬಲ ಬೋಡು ಜವನಿರು ಜಾತಿ ಮತ ಮಾತ ಬುಡ್ದು ಒಟ್ಟು ಸೇರುಡು ಪನ್ಪುನ ಉದ್ದೇಶಡ್ ಸಾರತ್ತ ಎನ್ಮನುತ್ತ ಸೊನ್ಪತ್ತ ಮೂಜೆಟ್ ಸುರು ಮಲ್ತಿನಂಚಿನ ಆ ಚೌತಿದ ಆಚರಣೆ ಇನ್ನು ಬೇತೆ ಬೇತೆ ಆಯಾಮನ ಪಡೆಯೊಂದುಂಡು ಆಂಡಲ ಮೂಲ ಕಟ್ಟಲೆ ಇತ್ತಲ ನಡತೊಂದುಂಡು ನಮ್ಮಕಲು ಸೇರುಡು ಜವನಿಯರು ಒಟ್ಟಾವುಡು
ದುಶ್ಚಟಲಿರ್ದು ಮುಕ್ತವಾದ ಇಂಚಿನ ಕಾರ್ಯಕ್ರಮಕ್ಕೆ ಬತ್ತದ ಜನಕಲು ಸೇರುಡು ಇಂದಿನ ಇಂದಿನ ಯುವಕರೇ ಮುಂದಿನ ಪ್ರಜೆಗಳು ಪನ್ಪನ ಒಂಜಿ ಪಾತ್ರ ಉಂಡು ಪಂಡ ಯುವಕೆರಡ ಆತ ಶಕ್ತಿ ಉಂಡು ಅಕಲ್ ಮಾತ ಒಂಜಾಂಡ ಈ ಸ್ವಾತಂತ್ರ್ಯ ಕಂತು ಕೊರ್ಪುನ ಮಾತ್ರ ತುಲೆ ಹಿಂದೂ ಯುವ ಸೇನೆ ಏತ್ ಜವನಿರುಲ್ಲಿರ ಅಂಚಾದ ಈ ತೆಡ್ಡ ಕಾರ್ಯಕ್ರಮ ಒಂದು ಆ ಒಂಜಿ ಯೋಚನೆನ ದೀವೊಂದು ಸುರು ಮಲ್ತಿನಂಚಿನ ಈ ಚೌತಿದ ಪರ್ಬ ಇನಿ ಖಾಲಿ ಸಾರ್ವಜನಿಕ ಮಾತ್ರ ಆತಿ ಇಲ್ಲಲು ಗಣಪತಿಗೆ ಪ್ರಿಯವಾಯಿನ ಖಾದ್ಯ ಆದಿಪ್ಪು ಪ್ರಿಯವಾಯಿನ ಪೂಜಾ ಆದಿಪ್ಪು ಪ್ರತಿ ಒಂಜೆಲ್ಲ ಮಲ್ತೊಂದು ಜ್ಞಾನ ಬೊಕ ಸಂಪತ್ತು ಬೊಕ ಪ್ರತಿ ಒಂಜತೆಲ್ಲ ಸಂಕೇತವಾದ ಈ ನಮ್ಮ ಚೌತಿ ಪರ್ಬನ ಆಚರಣೆ ಮಲ್ತೊಂದುಲ್ಲ ಭಾದ್ರಪದ ಶುಕ್ಲದ ಸಮಯಡು ಆ ಪೊರ್ತುಡು ನಡಪುನಂಚಿನ ಈ ಚೌತಿ ಆಚರಣೆ ಮಲ್ಪುನ ಮಲ್ಲತ್ ಬಟ್ ಆ ಆಚರಣೆದ ಪಿರವುದ ಮಹತ್ವಲ್ಲ ನಮ್ಮ ತೆರಿಯೋಡು ನಮ್ಮ ದುಂಬುದ ಪೀಳಿಗೆಗೆ ಅವೇನ ತೆರಿಪಾವುನಂಚಿನ ಕೆಲಸ ಮಸ್ತ್ ಆಯರುಂಡು ಅಂಚಾದ ಚೌತಿ ಆಚರಣೆ ಮಲ್ಪುನ ಮಾತ್ರ ಆತು ಇತೆ ಇನಿ ಗಣಪತಿನ ಏತುಂಜಿ ಪುದರುಂಡು ಗಣಪತಿಗೋ ಮಸ್ತ್ ಜನಕ್ಕೆ ಗೊತ್ತಿಪ್ಪೆರ್ಲ ಯಾರು ಗೊತ್ತಿ ಇಜ್ಜಂದೆಪ್ಪೆಲ್ಲ ಗೊತ್ತಿ ಇಜ್ಜಂದಿನಂಚಿನ ಪುದರುಡ್ಲ ನಮ್ಮ ಗಣಪತಿನ ಲೆಕ್ಕ ನೂತ ನಮ್ಮ ಪುದರುಡು ನಮ್ಮ ಗಣಪತಿನ ಲೆಪ್ಪುವ ಗಣೇಶ ದೇವರಂದು ಪಂಡ ಗಣಪತಿಂದು ಪಣಪ ಗಣಪಂದು ಪನ್ಪ ಏಕದಂತ ಪನ್ಪ ಲಂಬೋದರ ವಿಘ್ನೇಶ್ವರ ಷಣ್ಮುಖ ಮೂಷಿಕ ವಾಹನ ಗೌರೀಸುತ ಮಸ್ತ್ ಪುದರುಡು ಏಕದಂತ ಮಸ್ತ್ ಪುದರುಡು ನಮ್ಮ ಗಣಪತಿನ ಲೆಪ್ಪುವ ವಿದ್ಯದ ಅಧಿಪತಿ ನಮ್ಮ ಕಾಂಡಲಕ್ಕದ ನಮ್ಮ ಕಾರ್ನ ಪಿದೈ ದೀಪ ಅಂದ ಪಂಡ ಒವ್ವೇ ಒಂಜಿ ಎಡ್ಡೆ ಕಾರ್ಯಗ ಪೋಪ ಪಂಡದಾನಗ ನಮ್ಮ ಫಸ್ಟ್ಗೆ ಏನು ಒವ್ವೇ ವಿಘ್ನ ಆ ಒಂದೇ ಇಪ್ಪಡು ಒವ್ವೇ ಕಾರ್ಯಕ್ರಮ ಆರಂಭ ಮಲ್ಪಡು ಪನ್ನಗ ನಮ್ಮ ಸುರೂಕಾದ ನಮ್ಮ ವಂದನೆ ಸಲ್ಲಿಸವುನಿ ಗಣಪಗ ಪಂಡ ಗಣಪೇ ಬುದ್ಧಿದ ಅಧಿಪತಿ ವಿದ್ಯದ ಅಧಿಪತಿ ವಿಘ್ನ ನಿವಾರಕ ಪನ್ಪುನ ಪೊಕ್ಕಡೆ ಅತ್ತ ಏಪ ನಮ್ಮ ಎಡ್ಡೆ ಕೆಲಸ ಮಲ್ಪಡೆ ಪೋಪನ ನಮ್ಮ ಗಣಪತಿನ ಎನ್ನದ ನಮ್ಮ ಇಲ್ಲಿಡ್ದ ಕಾರಣ ಪಿರೈ ದೀಪ ಅಪಗಾನಗ ನಮ್ಮ ಒಂಜಿ ಮನಸ್ಸಿಗೆ ಅವು ಯಾನ ಪೋಪನ ಕೆಲಸ ಇನಿ ಸಕ್ಸಸ್ ಆಪುಂಡು ಯಾನ ಪೋಪನ ಕೆಲಸ ಎಡ್ಡೆ ಆಪುಂಡು ಪಂದ್ ಗಣಪತಿನ ನಮ್ಮೊಂದು ನಮ್ಮ ದುಂಬು ಪೋಪ ಅಂಚಾದ ಗಣಪತಿಯಿಂದ ಪಂಡ ಅವು ಖಾಲಿ ನಮ್ಮ ಹಿಂದೂ ಸಂಪ್ರದಾಯದ ಒಂಜಿ ಈ ಚೌತಿ ಪಂಪ ಹಿಂದೂ ಸಂಪ್ರದಾಯದ ಖಾಲಿ ಪರ್ಬ ಮಾತ್ರ ಆತು ಐಟ ಆ ಆಚರಣೆ ಮಸ್ತ್ ವಿಶೇಷತೆ ಉಂಡು ಐನ ಪೂರ ನಮ್ಮ ಜೋಕ್ಲೆಗ್ ತೆರಿಪಾವಡಾಯ್ನಂಚಿನ ಅನಿವಾರ್ಯತೆ ಅಂಚನೆ ಸಂದರ್ಭ ಖಂಡಿತವಾದ್ಲ ಉಂಡು ನನ್ನಲಾತ್ ವರ್ಷ ಈ ಒಂಜಿ ನೆಹರು ಈ ಒಂಜಿ ಕೇಂದ್ರ ಮೈದಾನಡು ನಡಪುನಂಚಿನ ಈ ಕಾರ್ಯಕ್ರಮ ಆವಂದೇ ಇಪ್ಪಡು ನಮಕಲ ಪಾಲು ಪಡೆಪುನಂಚಿನ ಯೋಗ ಏಪಲ ತಿಕ್ಕಡು ನಮ್ಮ ಈ ಜವನೀರು ಒಯ್ಕ್ ವಾ ಕೆಲಸ ಮಲ್ತೊಂದುಲೇರ ಅವು ಪೂರ ಎಡ್ಡೆ ಅವಡು ಪೊಕ್ಕಡತ್ತು ಪಂತಿನಿ ಭಗವದ್ಗೀತೆಡು ಶ್ರೀಕೃಷ್ಣ ಒಂಜಿ ಪಾತ್ರ ಪನ್ಪೆರು ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತ್ಯಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಪನ್ಪುನ ಪಾತರ ಪಂತಿನಿ ಪೊಕ್ಕಡೆತ್ ಒಲ್ಪ ಅಧರ್ಮದ ಮೇಲುಗೈಯ ಪುಂಡ ಒಲ್ಪ ಧರ್ಮಗ ಪೆಟ್ಟು ಪೂರ್ಣ ಆ ಪೊರ್ತುಗೆಯನ್ನ ಅವತಾರನೆಯಾನ ತೊಳುವೆ ಶಿಷ್ಟರ್ನ ರಕ್ಷಣೆಗೋಡಾದು ಅಂಚನೆ ಏರು ದುಷ್ಟರುಳ್ಳರ ಆಕಲ ವಿನಾಶಗಬೋಡಾದ ಯಾನ ವಾ ಪೊರ್ತುಡಲ ಎನ್ನ ಅವತಾರನ ತಾಳುವೆ ಪನ್ಪುನ ಪಾತರನ ಶ್ರೀಕೃಷ್ಣ ಪರಮಾತ್ಮರ್ಲ ಪಂತೆರು ಅಂಚಾದ ನಮ್ಮ ಸನಾತನವಾಯಿನ ಹಿಂದೂ ಧರ್ಮ ನಮ್ಮ ಆಚರಣೆಲು ಒಂದು ಏಪಲ ಅಜರಾಮರವಾದಿ ಪೊಡು ನಿಖಲ್ ಮಲ್ಪುನಂಚಿನ ಆ ಕೆಲಸದಾದ ಉಂಡ ಸಾಮಾಜಿಕವಾಯಿನ ಕೆಲಸ ಅವು ಇಂಚೆನೆ ದುಂಬು ಪೋವಡಂದ ಪನದು ಖಂಡಿತ ಪೊರ್ತುದ ಆ ಒಂಜಿ ಪೊರ್ತು ಕಮ್ಮಿ ಇತ್ತಿನದಾತ್ರ ಜಾಸ್ತಿ ಪಾತ್ರನ ಪೊರ್ತು ಖಂಡಿತವಾದ್ಲ ಅತ್ತ ಆ ರೇಕಡ್ ಲಕ್ಕನಗನೆ ಪಂತೆರಿ ಇಂಚ ಅಂದ್ 2 ನಿಮಿಷ ಅಂದ 2 ನಿಮಿಷ ಕರೆಂಡು ದಯಮಲ್ತದ ಕ್ಷಮಿಸಾಲೆ ಬಾರಿ ಖುಷಿಯಾಪುಡು ಇಡೆ ಬತ್ತದ ಒಂಜಿ ನಿಖಲ್ ನೊಟ್ಟಗು ಪಾಲ್ ಪಡ್ಯಾರೆ ಯಾನ್ ಕಡೆ ಪಂಡೆ ಯಾನ್ ಸುಮ ಕಡಲ್ ಅವೇನೆ ಪನುಂತೆ ನಿಖಲ್ ಈ ನಮನೆ ಬ್ಲಡ್ ಡೊನೇಷನ್ ಪೂರ ಮಲ್ತೊಂದುಲ್ಲರು ಸೊ ನಿಜವಾದ್ಲ ಒಂಜಿ ಇತ್ತದ ಜವನೆರೆಗೆ ಇಂಚ ಪಂಡ ರಕ್ತದಾನ ಅಂದ್ ಪನ್ನಗ ಒಂಜಿ ಪೋಡಿಗೆ ಆಡಾಕ್ಲೆ ಗೊತ್ತಿಜಿ ನಮ್ಮ ದೇಹದ ಏತ ರಕ್ತ ನಮ್ಮ ಕೊಡೊಂದಿಪ್ಪುನ ಆತ ಫ್ರೆಶ್ ನಮ್ಮಡ ಜನರೇಟ್ ಆಪುಂಡು ಸೊ ಅವು ನಮ್ಮ ಹೆಲ್ದಿ ಆದ ಉಪ್ಪೆರ್ಲ ಬಾರಿ ಎಡ್ಡೆ ಆಪುಂಡು ಅಂಚಾದ ಖಂಡಿತವಾದ್ಲ ನಿಖಲ್ನ ಸಮಾಜಮುಖಿ ಕಾರ್ಯನ ದುಂಬುದಿ ಒಂದು ನಮ್ಮ ಈ ಒಂಜಿ ಧರ್ಮದ ನಮ್ಮ ಈ ಒಂಜಿ ಸಮಾಜದ ಎಡ್ಡ ಕೆಲಸನ ಮಲ್ತೊಂದು ಅಂಚನೆ ಇತ್ತೆ ಇಪ್ಪುನ ಜವನೇರ್ನ ಆಯ್ನಾತ್ ಒಟ್ಟು ಮಲ್ತ ನೋಡ್ದ ಪನ್ನಗ ನಮ್ಮ ತುಲೆ ಹಿಂದೂ ಯುವ ಸೇನೆಡು ಮಸ್ತ್ ಸದಸ್ಯರು ಉಳ್ಳೇರು ಆಂಡಲ ಕೆಲವೊಂಜಿ ನಮ್ಮ ಆಸು ಪಾಸುಡು ಮಸ್ತ್ ಜನ ದುಶ್ಚಟಲೆಗೆ ಬಲಿಯಾವೊಂದುಲ್ಲೇರು ಅಕ್ಲೆನ್ ಅಂಚನೆ ಇಂಚಿನ ಧಾರ್ಮಿಕ ಕಾರ್ಯಕ್ರಮಲೆಗೆ ಆತನ ಎಡ್ಡಂತಿನಂಚಿನ ಇಂಚಿನ ಸಂಘಟನೆಲೆಗೆ ಪೂರ ಅಕ್ಲೆನ ಸೇರ್ಸಾದ ಬೊಕಲಾತ ಧಾರ್ಮಿಕ ಕಾರ್ಯಕ್ರಮ
ಕಾರ್ಯಕ್ರಮ ಅಂಚನೆ ಸಮಾಜಮುಖಿ ಆಯ್ನ ಕಾರ್ಯಕ್ರಮ ಯಶಸ್ವಿ ಆದು ನಡಪಾಯರೆ ಒಂಜಿ ಬಾರಿ ಎಡ್ಡೆ ಆಪುಂಡು ಜವನೆರಿಗ್ಲ ಬೊಕ್ಕ ಉಮೇದ್ ಬರ್ಪುಂಡು ಪೊಕ್ಕಡೆತ್ತು ನಮ್ಮ ಬಾಲಗಂಗಾಧರ ತಿಲಕೇರಿ ಇಂಚಿನ ಪುರ ಆಚರಣೆಯನ್ನು ಮಲ್ತೀನಿ ಕಾರಣ ಈತೆ ಮಾತೆರ್ಲ ಒಂಜಾವಡು ನಮ್ಮ ಒಂಜಾಯಿಂದಾಂಡ ನಮ್ಮ ಸೂರ್ಯ ಚಂದ್ರರು ಒಡೆಮುಟ್ಟ ಇಪ್ಪುರ ಈ ಒಂಜಿ ಪ್ರಕೃತಿ ಪನ್ಪುನವು ಏತ ಸತ್ಯನ ಒಡೆಮುಟ್ಟ ಇಪ್ಪುಂಡ ಅಡೆಮುಟ್ಟಲ ನಮ್ಮ ಹಿಂದೂ ಧರ್ಮ ಪನ್ಪುನವು ಅವು ಏಪಲ ಶೈನ ಒಂದಿಪ್ಪುಂಡು ಅಂಚಾದ ನಮ್ಮ ಐತ ಕಾವಲುಗಾರ ಲೆಕ್ಕ ಇಪ್ಪುಡು ನಮ್ಮ ನಡಪುನ ಸಾದಿ ಎಡ್ಡೆ ರೀತಿ ಎಡಿತನ ಖಂಡಿತ ನಮಕ್ ಏಪಲ ಶ್ರೀರಕ್ಷೆಯಾದ ಆ ಮಹಾಗಣಪತಿ ಉಪ್ಪುರಂದ ಪನದು ನಿಕಲ ಮಾತೆರ್ನಲ ಪ್ರೀತಿಗೆ ಯಾನ್ ಏಪಲ ಆಭಾರಿಯಾದುಲ್ಲೆ ಪ್ರತಿ ವರ್ಷ ಈ ಒಂಜಿ ಗಣಪತಿನ ಕಾರ್ಯಕ್ರಮಕ್ಕೆ ಯಾನ್ ಬರೋದುಲ್ಲೆ ಅಂಚನೆ ಮುರಣಿಲ ಆ ಗಣಪತಿ ದೇವರನ್ನ ಒಂಜಿ ಕೈ ಮುಗಿದು ಅರಡ ನಟ್ಟು ಒಂಜಿ ಎಡ್ಡಪ್ಪನು ನಟ್ಟೊಂದು ಪೋತಿನಂಚಿನ ಅನುಭವ ಬಾರಿ ಖುಷಿಯಾಪುಂದ ಪನ್ನಗ ನಮಕ್ ನಮ್ಮ ಒಂಜಿ ಜನಪ್ರಿಯವಾಯಿನ ಪರ್ಬಲೆಡ್ ನಮ್ಮ ಪಾಲ್ದೆ ತುನ್ನ ಪಂಡವು ಎಲ್ಲ ವಿಷಯ ಆತ ಮನಸ್ಸಿಗಿಲ್ಲ ಉಲ್ಲಾಸ ಬಾರಿ ಖುಷಿಯಾಪುಂಡು ಅಂಚಾದ ನಿಕಲ್ ಒಟ್ಟುಗು ಯಾನು ಒಂಜಿ ಎಡ್ಡೆ ಒಂಜಿ ಎಡ್ಡೆ ಮನಸ್ಸುಡು ನಿಕ್ಲೊಟ್ಟಿಗೆ ಏಪಲ ಯಾನು ಉಲ್ಲ ಎಂದು ಪನದು ನಿಕಲ್ನ ಕಾರ್ಯಕ್ರಮ ಏಪಲ ಯಶಸ್ವಿ ಆವಡ್ ಎಡ್ಡೆ ಆವಡ್ ಇನ್ನಿಲ್ಲ ಬಾರಿ ಖುಷಿ ಆಪುಂತುಲೆ ಏತು ಜನ ಪೊಂಜೋನಕಲ್ಲ ಈ ವೇದಿಕೆಡುಲ್ಲೆರು ಅವು ಐನು ತೂದು ನಮ್ಮ ಕಲ್ಪೋಡು ಕೆಲವು ತಿಗಡು ಕಾಲೆ ಅಂಜನಕ್ಲೆ ಮಾತ ಇಪ್ಪುರು ಪೊಂಜೋಕ್ಲು ಉಪ್ಪುಜೆರು ಬಟ್ ಇನಿ ಮಸ್ತ್ ಸಂಖ್ಯೆಡು ಪೊಂಜೋ ಉಲ್ಲೆರು ಅಂಚಾದ ಎಂಜ ಪೊಂಜನಕ್ಲೆಗೆ ಎತ್ರ ನಾರ್ಯಸ್ತು ಪೂಜಂತೆ ತತ್ರ ರಮಂತೆ ದೇವತಾಹ ಪನ್ನಗ ಒಲ್ಪ ನಿಕಲು ಪೊಂಜೋನಕ್ಲೆಗ ಅತಂಡ ಆ ಒಂಜಿ ಹೆಣ್ಣು ಪನ್ಪುನ ಒಂಜಿ ಆ ಒಂಜಿ ನೆಕ್ ನಿಕಲ್ ಏಪ ಮರ್ಯಾದೆ ಕೊರ್ಪಾರ ಆ ಸಮಯದ ನಿಕಲ್ ಮಲ್ತಿನ ಕಾರ್ಯಕ್ರಮ ಯಶಸ್ವಿ ಆಪುಂಡು ಈಜಿಂದ ನಿಕಲ್ ಕೋಟಿ ಕೋಟಿ ಖರ್ಚು ಮನ್ಪ್ಲೆ ಏತ್ ಖರ್ಚು ಮಲ್ತಂಡಲ್ಲ ನಿಕ್ಲೆಗೆ ಪೊಂಜನಕ್ಲೆಗೆ ಗೌರವ ಕೊರಿಯರೆ ಗೊತ್ತು ಜಿಂದಾಂಡ ಅವು ಆ ದೇವರಿಗೆ ಮುಟ್ಟುನೇ ಇಜ್ಜಿ ಸಂದಾಯನೇ ಆ ಪೂಜೆ ಅಂಚಾದ ಇಂಚಿನ ಗೌರವ ಕೊರ್ಪುನ ಒಂಜಿ ಆ ಕಲೆಲ್ನ ನಮ್ಮ ಈ ಸೈನಿಕರೆಡ ಪಂಡ ಹಿಂದೂ ಯುವ ಸೇನದಕ್ಲೇನು ತೂದು ನಮ್ಮ ಕಲ್ಪೋಡೊಂದು ಪನೊಂದು ಗೌರವಾಧ್ಯಕ್ಷರೇ ಅಂಚನೆ ಗುರ್ಕಾರರೇ ಇರೆಗು ಒಂಜಿ ಸಹೋದರಿನ ಸ್ಥಾನಡು ಉಂತುದು ಯಾನ ಕೈ ರಡ್ಡು ಕೈಲ್ನ ಜೋಡಿಯಾದಿ ಯಾನ ಎನ್ನ ಉಡಲಡ್ದು ಯಾನು ಸೊಲ್ಮೆನ ಸಂದಾಯ್ತ ಮಲ್ತೊಂದುಲ್ಲೆ ಅಂಚನೆ ಮಾತ ಬತ್ತಿನ ಬಿನ್ನೆರೆಗ್ ಗಣ್ಯರಿಗ್ ಅಂಚನೆ ಹಿರಿಯಾಕ್ಲೆಗ್ ಪ್ರತಿ ಒರಿಯಗ್ಲ ಎನ್ನ ಸೋಲೈತ ಸೊಲ್ಮೆ ಸಂದಾಯ್ತ ಮಲ್ತೊಂದು ಸೇಡ್ದಿತ್ತಿನಂಚಿನ ಪ್ರತಿ ಒಂಜಿ ಭಕ್ತಾಭಿಮಾನಿಲೆಗ್ಲ ರಡ್ಡು ಕೈ ಜೋಡಿಯಾದ ಯಾನ ಸೋಲೈತ ಸೊಲ್ಮೆ ಸಂದಾಯ ಮಲ್ತೊಂದು ಪ್ರತಿ ವರ್ಷಲ ಇಡೆಗೆ ಬರ್ಪುನಂಚಿನ ಯೋಗ ಭಾಗ್ಯನ ಆ ಮಹಾಗಣಪತಿ ಅನುಮಲ್ತು ಕೊರಡಂದು ಪನೊಂದು ಎನ್ನ ರಡ್ಡು ಪಾತೆರಗ ಮುಗಿತಲದ ಬೊಟ್ಟುದು ಈ ಒಂದುಲ್ಲೆ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು ಪೊರ್ಲ ತುಳು ಪಾತೆರಡು ಇನ್ನಿತ ಆಜನ ಜೀತ ಧರ್ಮ ಸಭೆಟ್ಟು ಸುಧರ್ಮ ಸಭೆಟ್ಟು ಎಂಗ್ಲಿಗೆ ಎಡ್ಡೆಪ್ಪದ ಮದಿಪುದು ಕೊರ್ನಂಚಿನ ನಿರ್ದೇಶಕರಿಗೆ ಸೊಲ್ಮಲು ಈ ಸಂದರ್ಭದ ನಮ್ಮೊಟ್ಟಿಗೂ ಮಾತೃ ಪ್ರಧಾನವನಂಚಿನ ನಮ್ಮ ಸಂಸ್ಕೃತಿ ಎನಿಟ್ಟಿಡು ಇಂಥ ಮಿತ್ತ ಜಿಡ್ಡೆಲ್ಲ ಶ್ರೀಮತಿ ಚಂದ್ರಿಕಾ ಪ್ರಭಾಕರ್ ನಮ್ಮೊಟ್ಟಿಗೂ ಉಪಸ್ಥಿತರುಳ್ಳರು ಮುಖ್ಯ ಬಿನ್ನೆರ್ನ ಸ್ಥಾನಡು ವೀರಶೈವ ಲಿಂಗಾಯತ ಭವನ ಉರ್ವಷ್ಟೋರ್ದತ ನಿರ್ದೇಶಕರು ಒಂಜಿ ಭವನದ ನಿರ್ದೇಶಕರು ನಮ್ಮ ಅತಿಥಿ ಆದುಲ್ಲರು ಇತ್ತ ನಮ್ಮ ದತ್ತ ಶ್ರೀಮತಿ ಚಂದ್ರಿಕಾ ಪ್ರಭಾಕರ್. ವೇದಿಕೆ ಮೇಲೆ ಇರುವಂತಹ ಗಣ್ಯರಾದಂತಹ ಗೌರವಾಧ್ಯಕ್ಷರಾದಂತಹ ಭಾಸ್ಕರ್ ಅವರೇ, ಹಾಗೆ ಇನ್ನು ಉಳಿದಂತಹ ಅನೇಕರು ನನಗೆ ಇದರಲ್ಲಿ ಪರಿಚಯ ಇದ್ದಾರೆ. ಹಾಗಾಗಿ ಇವರೆಲ್ಲರಿಗೂ ನಾನು ವಂದಿಸುತ್ತಾ, ನನ್ನ ಮುಂದೆ ಕುಳಿತಿರುವಂಥ ಎಲ್ಲ ಭಕ್ತಾದಿಗಳಿಗೂ ವಂದಿಸುತ್ತಾ ನನ್ನ ಎರಡು ಮಾತನಾಡಬೇಕಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ಗಣೇಶೋತ್ಸವ ಸಮಿತಿ, ಈ ಗಣೇಶೋತ್ಸವದ ಸಮಿತಿಯವರು ಎಷ್ಟು ಚೆನ್ನಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅಂದರೆ 33 ವರ್ಷ ಇವತ್ತು ತುಂಬಿದೆ. ಈ 33 ವರ್ಷ ಇವತ್ತು ತುಂಬಬೇಕಾದ್ರೆ ಅವರು ಫಸ್ಟ್ ವರ್ಷ ಎಷ್ಟು ಕಷ್ಟಪಟ್ಟಿರ್ಬೋದು. ಯಾಕಂದರೆ ಇವತ್ತು ನೋಡಬೇಕಾದ್ರೆ ಎಷ್ಟೊಂದು ಜನಸಮೂಹ ಸೇರಿದ್ದಾರೆ, ನೋಡಬೇಕಾದ್ರೆ ಭಾಳ ಸಂತೋಷ ಆಗುತ್ತೆ. ಇವರು ಫಸ್ಟ್ ವರ್ಷದಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೋ ಇವತ್ತಿಗೆ ಅಷ್ಟೇ ಜನ ಇವತ್ತು ಸೇರಿದ್ದಾರೆ. ಮುಂದೆಯೂ ಕೂಡ ಇನ್ನಷ್ಟು ಜನ, ಇನ್ನಷ್ಟು ಭಕ್ತಾದಿಗಳು, ಇನ್ನಷ್ಟು ನಮ್ಮ ಧರ್ಮವನ್ನು ಎತ್ತಿ ಹಿಡಿಯುವಂಥ ಜನರು ಇದಕ್ಕಾಗಿ ಸಾಕು ಕೊಡ್ತಾರೆ ಅಂತ ನಾನು ನಂಬ್ತೇನೆ. ಇವಾಗಲೇ ಇವರೆಲ್ಲ ಹೇಳಿದಾಗೆ ಯೋಧರು ಭಾರತವನ್ನು, ಅಂದರೆ ನಮ್ಮ ಸೈನಿಕರು ಭಾರತವನ್ನು ಹೇಗೆ ರಕ್ಷಣೆ ಮಾಡ್ತಾರೋ ಅದೇ ರೀತಿ ನಮ್ಮ ಈ ಹಿಂದುತ್ವವನ್ನು ಎತ್ತಿ ಹಿಡಿಯುವಂಥ ಕೆಲಸಗಳನ್ನು ಇಂತಹ ಸಮಿತಿಯು ಮಾಡ್ತಾ ಇದೆ. ಒಂದೊಂದು ಊರಲ್ಲಿಯೂ ಕೂಡ ನಾನು ಅಂದ್ಕೊಳ್ತೀನಿ ಇಂತಹ ಸಮಿತಿ ಒಂದು ಇರಬೇಕು. ಇದೆ, ಆಲ್ಮೋಸ್ಟ್ ಎಲ್ಲ ಕಡೆ ಇದೆ. ಬಟ್ ನಿರಂತರವಾಗಿ ಇವರು ಇದೇ ರೀತಿ
ಪ್ರತಿ ವರ್ಷವೂ ಕೂಡ ಇಂತಹ ಒಂದು ಗಣೇಶೋತ್ಸವ ಸಮಿತಿ ಮತ್ತು ಯಾವುದಾದ್ರೂ ಮನೆಯಲ್ಲಿ ಮಾಡುವಂಥ ಹಬ್ಬವನ್ನು ಊರ ಹಬ್ಬವಾಗಿ ಆಚರಿಸಿದರೆ ಖಂಡಿತ ನಮ್ಮ ಧರ್ಮವು ಉಳಿಯುತ್ತೆ, ಇನ್ನು ಸಾವಿರಾರು ವರ್ಷಗಳು ಇದೇ ರೀತಿ ಇರುತ್ತೆ. ಅದಕ್ಕಾಗಿ ನಾವು ಇವಾಗಲೇ ಧರ್ಮವನ್ನು ಎತ್ತಿ ಹಿಡಿಯುವಂತಹ ಕೆಲಸಗಳನ್ನು ಮಾಡಬೇಕು. ಇಂತಹ ಸಮಿತಿಯವರು ಇಂತಹ ಕೆಲಸಗಳನ್ನು ಮಾತ್ರ ಮಾಡಬೇಕು ಅಂತ ನಾವು ಅಂದ್ಕೊಳ್ಬಾರ್ದು. ಯಾಕಂದರೆ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಒಂದು ತಾಯಿಯಿಂದ ಶುರುವಾಗಿ, ಒಂದು ತಂದೆಯಿಂದ ಶುರುವಾಗಿ ಅವರು ಮಕ್ಕಳಿಗೆ ಕೊಡುವಂತಹ ಒಂದು ಸಂಸ್ಕಾರ ಯಾವ ಥರ ಇರಬೇಕು ಅಂತಂದರೆ, ಮಕ್ಕಳು ಹುಟ್ಟುವಾಗಲೇ ಅವರಿಗೆ ತಿಲಕವನ್ನು ಇಟ್ಟು, ಮಕ್ಕಳು ಯಾವ ರೀತಿ ಅವರ ಉಡುಪುಗಳನ್ನು ಯಾವ ರೀತಿ ವೆಸ್ಟರ್ನೈಸೇಷನ್ ಆಗದೆ ನಮ್ಮ ಹಿಂದುತ್ವದ ಯಾವ ಪರಂಪರೆ, ನಮ್ಮದು ಏನು ಪರಂಪರೆ ಇದೆ ಆ ರೀತಿ ಬಟ್ಟೆಗಳನ್ನು ಧರಿಸುವಂಥದ್ದು, ಭಜನಾ ಕಾರ್ಯಕ್ರಮಗಳನ್ನು ಕಲಿಸುವಂಥದ್ದು, ನಮ್ಮ ಭಾರತದ ಸಂಸ್ಕೃತಿಯ ಭರತನಾಟ್ಯವನ್ನು ಕಲಿಸುವಂಥದ್ದು, ಇಂಥದನ್ನೆಲ್ಲ ಚಿಕ್ಕದ್ರಿಂದನೇ ಮಾಡ್ಕೊಂಡು ಬಂದರೆ ಒಂದಲ್ಲ ಒಂದು ದಿನ, ಈಗ ಅಂದರೆ ನಮ್ಮಲ್ಲಿ ಏನಾಗಿದೆ ಅಂತಂದರೆ ಆಲ್ರೆಡಿ ಸ್ವಲ್ಪ ವೆಸ್ಟರ್ನೈಸೇಷನ್ ಆಗಿದೆ. ಮೊಬೈಲ್ನ ಬಳಕೆಯಿಂದ ಎಷ್ಟೊಂದು ನಮ್ಮ ಹುಡುಗರು ಅಥವಾ ನಮ್ಮ ಮಕ್ಕಳು ಸ್ವಲ್ಪ ಹಾಳಾಗ್ತಾ ಇದ್ದಾರೆ. ಹಾಗಾಗಿ ನಾವು ಸ್ವಲ್ಪ ಅವರನ್ನು ಚೇಂಜ್ ಮಾಡಬೇಕಾಗತ್ತೆ. ಅವರನ್ನು ಸ್ವಲ್ಪ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರವನ್ನು ಸ್ವಲ್ಪ ನಾವು ಅವರಿಗೆ ಮಕ್ಕಳು ಹುಟ್ಟಲೇ ಅಥವಾ ನಮ್ಮಲ್ಲಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾವು ಅವರಿಗೆ ಕಲಿಸ್ಕೊಟ್ರೆ, ಈಗ ಏನು ಈ ಸಮಿತಿಯವರು ನಮ್ಮ ಕಾಲದವರು ಏನು ಮಾಡ್ತಾ ಇದ್ದಾರೋ ಅದನ್ನು ಮುಂದೆ ನಮ್ಮ ಮಕ್ಕಳು ಖಂಡಿತವಾಗಿ ಮಾಡ್ತಾರೆ. ಅದಕ್ಕಾಗಿ ನಾವು ಇವತ್ತೇ ಜಾಗೃತಿಗೊಳ್ಬೇಕು. ನಿಮಗೆಲ್ಲ ಗೊತ್ತಿದ್ದ ಹಾಗೆ 1857ರಲ್ಲಿ ಮೊದಲ ಸಂಗ್ರಾಮ ನಮ್ಮದು ಸ್ವಾತಂತ್ರ್ಯ ಸಿಗಬೇಕಾದ್ರೆ ಸ್ಟಾರ್ಟ್ ಆಗಿತ್ತು. ಅವತ್ತು ಯಾಕೆ ನಮಗೆ ಮೊದಲ ಸಂಗ್ರಾಮದಲ್ಲಿ ನಮಗೆ ಯಾಕೆ ಸ್ವಾತಂತ್ರ್ಯ ಸಿಗಲಿಲ್ಲ? ಯಾಕಂದರೆ ನಮ್ಮಲ್ಲಿ ಒಗ್ಗಟ್ಟಿರಲಿಲ್ಲ. ನಮ್ಮ ಧರ್ಮದ ಬಗ್ಗೆನೇ ನಮಗೆ ಅದರ ಸತ್ಯತೆ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ನಾವು ಕಳೀತಾ ಬರ್ತಾ ಇದ್ದೀವಿಯೋ, ನಾವು ಇವಾಗ ಒಗ್ಗಟ್ಟನ್ನು ನಾವು ಮತ್ತೆ ಮಾಡಬೇಕಾಗತ್ತೆ. ಯಾಕಂದರೆ ಇವತ್ತು ನಾವು ಸ್ವಲ್ಪ ಮೈ ಮರೆತರೂ ಕೂಡ ಮುಂದೊಂದು ದಿನ ನಮಗೆ ಕಟ್ಟಿಟ್ಟ ಬುತ್ತಿ ಅರ್ಥ ಮಾಡ್ಕೊಳ್ಬೇಕು ನೀವೆಲ್ಲ. ಅದಕ್ಕೋಸ್ಕರ ನಾವು ಇವತ್ತು ಜಾಗೃತಿಕೊಂಡು ನಮ್ಮ ಮಕ್ಕಳಿಗೆ ನಾವು ಹಿಂದುತ್ವದ ತತ್ವವನ್ನು ಹೇಳಿಕೊಟ್ರೆ ಮುಂದೊಂದು ದಿನ ಅವರು ನಮ್ಮ ಹಿಂದುತ್ವವನ್ನು ಎತ್ತಿ ಹಿಡಿಯುವಂಥ ಕೆಲಸಗಳನ್ನು ಖಂಡಿತ ಮಾಡ್ತಾರೆ. ಹಾಗೆ ಇವತ್ತು ನಮ್ಮ ಗಣೇಶೋತ್ಸವದ ಈ ಸಮಿತಿಯವರು ಬಹಳ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಇನ್ನು ಪ್ರತಿ ವರ್ಷ ಕೂಡ ಇದೇ ರೀತಿ ಗಣೇಶೋತ್ಸವವನ್ನು ಆಚರಿಸುವಂತಾಗಲಿ, ಆ ದೇವರ ಆಶೀರ್ವಾದ ಇವರಿಗೆ ಇರಲಿ. ಹಾಗೆ ಇವರು ಸಮಾಜದ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. ಪ್ರತಿಯೊಂದು ಈ ಆಗಿರ್ಬೋದು, ಈಗ ಮಕ್ಕಳಿಗೆ ಒಂದು ಪುರಸ್ಕಾರವೇ ಅವರ ಏನು ಓದಿದ್ದಾರೆ ಅದಕ್ಕೋಸ್ಕರ ಒಂದು ಪುರಸ್ಕಾರವನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಚೆನ್ನಾಗಿ ನೆರವೇರಲಿ. ಹಾಗೆ ನಾಳಿನ ಒಂದು ಗಣೇಶನ ವಿಜೃಂಭಣೆಯ ಒಂದು ಏನು ನಾಳಿನ ಕಾರ್ಯಕ್ರಮ ಇದೆಯೋ ಅದು ಬಹಳ ಚೆನ್ನಾಗಿ ನೆರವೇರಲಿ ಅಂತ ದೇವರಲ್ಲಿ ನಾನು ಬೇಡಿಕೊಳ್ಳುತ್ತಾ, ನನಗೆ ಮಾತಾಡಲಿಕ್ಕೆ 2 ಅವಕಾಶವನ್ನು ಮಾಡಿಕೊಟ್ಟಂತಹ ನಮ್ಮ ಗಣೇಶ ಸಮಿತಿಯ ಅಧ್ಯಕ್ಷರಿಗೆ, ಹಾಗೆ ಇನ್ನೊಂದು ಸಲ ಎಲ್ರಿಗೂ ನಾನು ಶುಭಾಶಯವನ್ನು ಕೋರ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು. ಮುಂದಕ್ಕೆ ನಮ್ಮೊಂದಿಗೆ ಮತ್ತೋರ್ವ ಅತಿಥಿಯಾಗಿ ಆಸೀನರಾಗಿರುವಂತಹ ಭಾರತೀಯ ಜನತಾ ಪಕ್ಷ ಶಿಕ್ಷಣ ಪ್ರಕೋಷ್ಠದ ರಾಜ್ಯ ಸಮಿತಿ ಸದಸ್ಯರು ಶ್ರೀ ಮುರಳಿ ಹೊಸಮಜಲು ತಮ್ಮ ಅತಿಥಿ ನುಡಿಗಳನ್ನು ನಮ್ಮ ಮುಂದಿಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕರ್ನಾಟಕ ನಾಯರ್ ಸೊಸೈಟಿ ಮಂಗಳೂರು ಕರಯೋಗಂ ಇದರ ಅಧ್ಯಕ್ಷರು ಶ್ರೀ ಉತ್ಸವ. ಇದು ಬಹುಶಃ ನನ್ನ 2ನೇ ಕಾರ್ಯಕ್ರಮ ಹಿಂದೂ ಯುವ ಸೇನೆಯ ಒಟ್ಟಿಗೆ. ಹಲವಾರು ವರ್ಷಗಳ ಮುಂದೆ ಪೂಜ್ಯ ಒಡಿಯೂರು ಸ್ವಾಮಿಗಳಿರುವಂಥ ಒಂದು ಸ್ಟೇಜಿನಲ್ಲೇ ನಾನು ಬಂದಿದ್ದೆ. ಆಗ ಕರ್ನಾಟಕ ನಾಯರ್ ಸರ್ವಿಸ್ ಸೊಸೈಟಿಯ ಅಧ್ಯಕ್ಷನಾಗಿ, ಈಗ ಭಾರತೀಯ ಜನತಾ ಪಾರ್ಟಿಯ ಶಿಕ್ಷಣ ಪ್ರಕೋಷ್ಠದ ಸ್ಟೇಟ್ ಕಮಿಟಿ ಮೆಂಬರ್ ಆಗಿ ನನ್ನನ್ನು ಕರೆದಿದ್ದಾರೆ. ಸಂತೋಷ, ಧನ್ಯವಾದಗಳು. ಈ ಹಿಂದೂ ಯುವ ಸೇನೆಯನ್ನು ನಾನು ಆಲ್ಮೋಸ್ಟ್ 1989 ನೋಡ್ತಾ ಇದ್ದೇನೆ. ನಾನು ಎಜುಕೇಷನ್ ಮಾಡಿದ್ದು ಮಂಗಳೂರಲ್ಲಿ. 89 92 ಚಿಕ್ಕ ಒಂದು ಕೆಲಸಕ್ಕೋಸ್ಕರ ಸೇರುವಾಗ ಆ ಸಮಯದಿಂದಲೇ ಇವರ ಈ ಗಣೇಶೋತ್ಸವ, ಇವರ ಒಂದು ಉತ್ಸಾಹ. ಆಗ ಬೆಳಿಗ್ಗೆ 4 ಗಂಟೆ 5 ಗಂಟೆ ತನಕ ನಾವು ಇದಕ್ಕೆ ಕ್ಯೂ ನಿಲ್ತಾ ಇದ್ದೆವು ಹಂಪನಕಟ್ಟೆ ಹತ್ರ. ಈಗ ಸನ್ನಿವೇಶಗಳು ಬದಲಾಗಿದೆ. ಯಾಕೆಂದರೆ ಸರ್ಕಾರದ ನಿಲುವು ಬದಲಾಗ್ತಾ ಇದೆ, ನಿಯಮಗಳು ಬದಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಒಂದು ಸಮಾಜವನ್ನು ಅದುಮುವಂಥ ಒಂದು ಪ್ರಯತ್ನ ಇವಾಗ ನಡೀತಾ ಇದೆ. ಏನೋ ನರೇಂದ್ರ ಮೋದಿಜಿ ಇದರಿಂದಾಗಿ ನಾವು ಬದುಕಿದ್ದೇವೆ ಅಂತ ಹೇಳ್ಬೋದು. ಬಹುಶಃ ಅವರ ಒಂದು ಕನಸೇನಿದೆ, ಅವರ ಒಂದು ವಿಕಸನದ ಆ ಒಂದು ಉದ್ದೇಶದ ಮುಖಾಂತರ, ಆ ಕಲ್ಪನೆಯ ಮುಖಾಂತರ ನಾವಿಂದು ಬದುಕಿದ್ದೇವೆ. ಹಿಂದೂಗಳನ್ನು
ವಿಭಜಿಸುವಂಥ ಕಾರ್ಯಕ್ರಮ ಬಹುಶಃ ನೋಡಿರ್ಬೋದು. ಇತ್ತೀಚಿನ ದಿನಗಳಲ್ಲಿ ಆಗುತ್ತಿರುವಂಥ ಕಾರ್ಯಕ್ರಮಗಳು, ಬೇರೆ ಬೇರೆ ಕಡೆಯಲ್ಲಿ ಷಡ್ಯಂತ್ರಗಳು, ಆ ಎಲ್ಲವನ್ನು ಎದುರಿಸುವಂಥ ಒಂದು ಧೈರ್ಯ ನಮಗಿರಬೇಕಿದ್ರೆ ಯುವಕರ ಪಡೆಯಬೇಕು. ಬಹುಶಃ 1999 ಕಾಲದಲ್ಲಿ ಹಿಂದೂ ಯುವ ಸೇನೆ ಮಾಡಿದ್ದು ಅದೇ. ಒಂದು ವೇಳೆ ಹಿಂದೂ ಯುವ ಸೇನೆ ಆ ಸಮಯದಲ್ಲಿ ಇಲ್ಲ ಇದ್ದರೆ ಹಲವಾರು ಘಟನೆಗಳು ಸಂಭವಿಸ್ತಾ ಇತ್ತು. ಅದರಲ್ಲಿ ಕೆಲವು ಯುವಕರು ಬಲಿದಾನ ಮಾಡಿದ್ದಾರೆ. ಹೇಗೆ ಸ್ವಾತಂತ್ರ್ಯಕ್ಕೋಸ್ಕರ ಉಳಿದವರು ಬಲಿದಾನ ಮಾಡಿದಾರ, ಹಿಂದೂಗಳಿಗೋಸ್ಕರ ಹಿಂದೂ ಯುವ ಸೇನೆಯ ಹಲವಾರು ಜನ ಬಲಿದಾನ ಮಾಡಿದ್ದು ಬಹುಶಃ ಎಲ್ರಿಗೂ ಗೊತ್ತಿರುವಂಥ ವಿಷಯ. ಈಗಿನ ಕಾಲದಲ್ಲಿ ನಾವು ಬಹುಶಃ ತುಂಬ ಸುರಕ್ಷಿತರಿದ್ದೇವೆ. ಯಾಕಂದರೆ ನಮ್ಮೊಟ್ಟಿಗೆ ದೃಢವಾದಂಥ ಧೈರ್ಯವಂತ 56 ಇಂಚೆ ಎದೆಯ ನಾಯಕ ನಮ್ಮೊಂದಿಗಿರುವಾಗ ನಮಗೆ ಆ ಹೆದರಿಕೆ ಇಲ್ಲ ಈಗ. ಆದರೆ ಯಾಕೆ ಗಣೇಶೋತ್ಸವ ಆರಂಭವಾದ ದಿವಸದಲ್ಲಿ ಸ್ವಾತಂತ್ರ್ಯ ಅಥವಾ ಅದರ ಹಿಂದಿನ ಉದ್ದೇಶದಿಂದ ಶುರುವಾಗಿತ್ತ, ಈಗ ನಮ್ಮ ಉದ್ದೇಶ ಬದಲಾಗಬೇಕು ಅಂತ ನನ್ನ ಒಂದು ಸಲಹೆ. ಯಾಕಂತ ಹೇಳಿದ್ರೆ ನಾವು ಗಣೇಶೋತ್ಸವ ಮಾಡ್ತಾ ಇದ್ದೇವೆ, ಎಲ್ಲ ಕಡೆಯಲ್ಲಿ ಮಾಡ್ತಾ ಇದ್ದೇವೆ, ಒಂದು ಹಬ್ಬವಾಗಿ ಮಾಡ್ತಾ ಇದ್ದೇವೆ, ಕಲೆಕ್ಷನ್ ಆಗ್ತದೆ, ಕಲೆಕ್ಷನ್ ಖರ್ಚಾಗ್ತದೆ. ಬಟ್ ಕೆಲವು ಉದ್ದೇಶಗಳು, ಈಗ ನಾವು ಜಾತಿಗಳ ಗಣೇಶೋತ್ಸವ ಮಾಡೋದ್ರಲ್ಲಿ ನನಗೆ ದೊಡ್ಡ ಒಂದು ಅರ್ಥ ಕಾಣ್ತಾ ಇಲ್ಲ. ಈಗ ಭಾರತೀಯ ಹಿಂದೂ ಯುವ ಸೇನೆಯ ಈ ಒಂದು ಕೆಲಸ ನಾನು ನೋಡ್ತಾ ಇದ್ದೇನೆ, ಎಲ್ಲರನ್ನು ಸೇರಿಸ್ಕೊಂಡು ಎಲ್ಲ ಜಾತಿಯವರು, ನಮ್ಮ ಹಿಂದೂಗಳು ಪ್ರತಿಯೊಬ್ಬರು ಕೂಡ ಒಗ್ಗೂಡಿ ಮಾಡುವಂಥ ಒಂದು ಗಣೇಶೋತ್ಸವ ಅಂತ ಹೇಳಿದ್ರೆ ಬಹುಶಃ ಒಂದು ಹಿಂದೂ ಯುವ ಸೇನೆ, ಇನ್ನೊಂದು ಸಂಘನಿಕೇತನ, ಇದೆರಡರಲ್ಲಿ ನಾನು ಕಾಣ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ಒಡಕೆ ಇದೆ. ನಾನು ಶೆಟ್ಟಿ, ನಾನು ಗೌಡ, ನಾನು ಭಟ್ಟ, ನಾನು ಬ್ರಾಹ್ಮಣ ಅಥವಾ ಕೊಂಕಣಿ, ಈ ಥರ ಇದನ್ನ ಒಂದು ಜೋಡಿಸುವಂಥ ಕೆಲಸವನ್ನ ಹಿಂದೂ ಯುವ ಸೇನೆ ಇನ್ನು ಮಾಡಬೇಕು. ಬಹುಶಃ ಸ್ವಾಮೀಜಿಗಳಿಲ್ಲ ಹೇಳ್ತಿದ್ದೀವಿ, ಸ್ವಾಮೀಜಿಗಳು ಮನಸ್ಸು ಮಾಡಿದ್ರೆ ಇದು ಆಗೇ ಆಗುತ್ತೆ. ಸ್ವಾಮೀಜಿಗಳು ನಮ್ಮ ಬೇರೆ ಬೇರೆ ಸ್ವಾಮೀಜಿಗಳಿದ್ದಾರೆ, ಅವರು ಕೂಡ ಅವರ ಪಂಥದ ಸ್ವಾಮೀಜಿಗಳು, ಇವರ ಪಂಥದ ಸ್ವಾಮೀಜಿಗಳು. ಯಾಕೆ ಉಳಿದ ಧರ್ಮಗಳು, ನಾನು ಹೆಸರೆತ್ತಿ ಹೇಳುವುದಿಲ್ಲ, ಯಾಕೆ ಅವರು ಒಗ್ಗಟ್ಟಾಗಿದ್ದಾರೆ? ಅವರು ಒಂದು ಸ್ವಾಮೀಜಿಯನ್ನು ನಂಬ್ತಾರೆ, ಒಂದು ದೇವರನ್ನು ನಂಬ್ತಾರೆ, ಅದರೊಟ್ಟಿಗಿದ್ದಾರೆ. ಬಟ್ ನಾವು ಹಾಗೆಲ್ಲ, ನಾವು ವಿಭಿನ್ನವಾದಂಥ ಬೇರೆ ಬೇರೆ ಸಂಸ್ಕೃತಿಯನ್ನ ಅಥವಾ ಪುನಃ ಒಳ ಪಂಗಡಗಳನ್ನು ಒಳಗೊಂಡ ಒಂದು ಹಿಂದೂ ಮತ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಸಂಸ್ಕೃತಿಗೆ ನಾವು ಸೇರಿಕೊಂಡಿದ್ದೇವೆ. ಹಾಗಿರುವಾಗ ಬಹುಶಃ ಈ ಕಾಸ್ಟ್ ಸಿಸ್ಟಮ್ ಅನ್ನ ತೊಡಗಿಸುವಂತ ಇದರಲ್ಲಿ ನಮ್ಮೆಲ್ಲ ಹಿಂದೂಗಳು ಒಟ್ಟು ಎಲ್ಲರೂ ಅಲ್ಲಿ ಸವರ್ಣೀಯರು, ವರ್ಣೀಯರು ಅಥವಾ ಬೇರೆ ಆ ಥರದ ಯಾವುದೇ ವಿಂಗಡಗಳು ಇಲ್ಲದಿರುವಂತಹ ಒಂದು ಸಾಮ್ರಾಜ್ಯವನ್ನು ಕಟ್ಟುವಂಥ ಕೆಲಸವನ್ನ ಹಿಂದೂ ಯುವ ಸೇನೆ ಇನ್ನು ಮಾಡಬೇಕು ಅಂತ ಹೇಳುವಂಥ ಒಂದು ನನ್ನ ಉದ್ದೇಶ, ನನ್ನ ಒಂದು ಅಪೇಕ್ಷೆ ಕೂಡ. ಅದೇ ರೀತಿಯಲ್ಲಿ ನೀವಾಗಿ ಈಗ ನೋಡಿರಬಹುದು, ನಮ್ಮ ಧರ್ಮಗಳು, ನಮ್ಮ ಪುರಾಣಗಳು, ನಮ್ಮ ವೇದಗಳು, ನಮ್ಮ ಉಪನಿಷತ್ತುಗಳು, ಇವುಗಳನ್ನು ಪಸರಿಸುವಂಥ ವ್ಯವಸ್ಥೆ. ಬಹುಶಃ ಕೇಂದ್ರ ಸರ್ಕಾರ ಏನೋ ಒಂದು ಭಗವದ್ಗೀತೆಯನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೋಗ್ತಾ ಇದೆ, ಕೂಡಲೇ ಇಲ್ಲಿ ವಿರೋಧ ಬರ್ತಾ ಇದೆ. ಪಠ್ಯಕ್ರಮದಲ್ಲಿ ಬರಬಾರ್ದು. 61 ಸಾಹಿತಿಗಳು, 61 ಜನ ಸಿದ್ದರಾಮಯ್ಯರವರಿಗೆ ಲೆಟರ್ ಬರೆದಿದ್ದಾರೆ, ಭಗವದ್ಗೀತೆಯನ್ನ ಅಳವಡಿಸಬಾರದು. ಆದರೆ ಅದರಲ್ಲಿ 61ರಲ್ಲಿ 5 ಜನ ಮಾತ್ರ ಪರಧರ್ಮದವರಿರುವುದು, 56 ಜನ ನಮ್ಮ ಹಿಂದೂಗಳೇ ಇರುವಂಥದ್ದು. ಅದರಿಂದಾಗಿ ನಮಗೆ ಹೆದರಿಕೆ ಹೊರಗಿನ ಜನರಿಂದ ಅಲ್ಲ, ನಮ್ಮ ಒಳಗೆ ಇರುವಂತ, ನಮ್ಮ ಹಿಂದೂ ಜನಾಂಗದ ಒಳಗಿರುವಂತ ಅವರಿಂದಲೇ ನಮಗೆ ಬೆದರಿಕೆ. ನಾವು ಯಾರನ್ನು ಸರಿ ಮಾಡಬೇಕು, ನಮ್ಮ ಒಟ್ಟಿಗೆ ಇರುವವರಿಗೆ ಯಾವಾಗ ಹೇಳಿದ್ರು ನಂಬ್ತಾರೆ, ಅವರು ಬರ್ತಾರೆ. ಒಬ್ಬ ಒಪ್ಪೋಸಿಟ್ ಇದ್ದವ, ಈ ನಮ್ಮ ಒಂದು ಉದ್ದೇಶಕ್ಕೆ ಒಪ್ಪೋಸಿಟ್ ಇದ್ದವ ಇದ್ರೆ ಅವನನ್ನು ಹೇಗಾದ್ರೂ ಮಾಡಿ, ಅವರಿಗೆ ಹೆಲ್ಪ್ ಮಾಡಿ ಆದ್ರೂ ಅವರನ್ನು ಪುನಃ ನಮ್ಮ ದಾರಿಗೆ ಸೇರಿಸಿಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡಬೇಕು ಅಂತ ಹೇಳುತ್ತಾ, ನಿಮ್ಮೆಲ್ಲ ಕಾರ್ಯಗಳಿಗೆ ಶುಭವಾಗಲಿ. ದೇವರು ನಿಮಗೆಲ್ಲರಿಗೂ ಒಳ್ಳೆಯ ಒಂದು ಐಶ್ವರ್ಯವನ್ನು ಕೊಡಲಿ ಅಂತ ಹೇಳುತ್ತಾ ಪ್ರಾರ್ಥನೆ ಮಾಡುತ್ತಾ, ನನಗೆ ಈ ಒಂದು ಅವಕಾಶ ಕೊಟ್ಟಂತ ಸಂಘಟಕರಿಗೆ ಮತ್ತೊಮ್ಮೆ ವಂದನೆ ಸಲ್ಲಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿಮಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಆರ್ದ್ರ. ಕರ್ನಾಟಕ ರಾಜ್ಯಕ್ಕೆ ಜಯವಾಗಲಿ, ಭಾರತ ದೇಶಕ್ಕೆ ಜಯವಾಗಲಿ. ನಾನು ಯಾಕೆ ತುಳುನಾಡಿಗೆ ಮೊದಲು ಜಯವಾಗಲಿ ಅಂತ ಹೇಳಿದರೆ, ತುಳುನಾಡು, ದಕ್ಷಿಣ ಕನ್ನಡ ಮತ್ತು ಉಡುಪಿ ನಮ್ಮದು ತುಳುನಾಡು. ತುಳುನಾಡು ಅಭಿವೃದ್ಧಿ ಆದರೆ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯ ಅಭಿವೃದ್ಧಿ ಆದರೆ ಭಾರತ ದೇಶ ಅಭಿವೃದ್ಧಿ ಆಗ್ತದೆ. ನನಗೆ ಮಾತಾಡಲಿಕ್ಕೆ ಸರಿಯಾಗಿ ಬರಲ್ಲ, ಯಾಕಂದರೆ ನಾವು ಏನಿದ್ರೂ ಭಾರತೀಯ ವಾಯುಸೇನೆಯಲ್ಲಿದ್ದರಿಂದ ನಮಗೆ ಆ್ಯಕ್ಷನ್ಸ್ ಮಾತ್ರ ಗೊತ್ತು. ಮಾತುಗಳು, ನಮ್ಮ ವೇದಿಕೆಯಲ್ಲಿದ್ದ ಮಾತೆಯರು ತುಂಬ ಚೆನ್ನಾಗಿ ಮಾತಾಡಿದರು, ಗುರುಗಳು ಅವರಿಯರು ಚೆನ್ನಾಗಿ ಮಾತಾಡಿದರು, ಭಾಸ್ಕರ್ ಶೆಟ್ಟರು ಮತ್ತು ನಮ್ಮ ಪ್ರಶಾಂತ್ ಸರ್ ಚೆನ್ನಾಗಿ ಮುರಳಿ ಸರ್
ತುಂಬ ಚೆನ್ನಾಗಿ ಮಾತಾಡಿದರು. ಧರ್ಮದ ಬಗ್ಗೆ, ಹಿಂದೂ ಯುವ ಸೇನೆ ಬಗ್ಗೆ ಎಲ್ಲ ಮಾತಾಡಿದರು. ನಾನು 1970 ಇಸ್ವಿಯಲ್ಲಿ ನಾನು ಸಂಘನಿಕೇತನದಲ್ಲಿ ಯಾವುದೇ ಚಟುವಟಿಕೆ ಇದ್ದರೆ ಅದರಲ್ಲಿ ಭಾಗಿಯಾಗ್ತಿದ್ದೆ. ಮತ್ತು 1982ರಲ್ಲಿ ನಾನು ಭಾರತೀಯ ವಾಯುಸೇನೆಗೆ ಸಿಲೆಕ್ಟ್ ಆದೆ. ಆಗ ಏನಿತ್ತಂದರೆ ನಾವು ಸೇನೆ ಸೇರುವಾಗ ಯಾವುದೇ ಜಾತಿ, ಧರ್ಮ, ಮತ ಭೇದ ಇರಬಾರ್ದು, ಮತ್ತು ಯಾವುದೇ ಸಂಘಕ್ಕೆ ನಾವು ಸಂಘದೊಟ್ಟಿಗೆ ಇರಬಾರ್ದು ಅಂತೇಳಿ ನಾವಲ್ಲಿ ಬರೆದು ಕೊಡಬೇಕು, ಯಾವುದೇ ರಾಜಕೀಯ ಪಕ್ಷ ಅಥವಾ ಸಂಘಕ್ಕೆ. ಆದರೂ ಏನಂದರೆ ನಾವೊಂದು ಸಂಘನಿಕೇತನ ಅಂದರೆ ನಮ್ಮ RSS ಇದರಿಂದ ಬಂದದ್ರಿಂದ ಮೇಯ್ನಾಗಿ ಅದಿರೋದೇ ದೇಶ ಯಾಕಂದರೆ RSSನ ಯಾರೇ ಇವರಿರಲಿ, ಕಾರ್ಯಕರ್ತರಿರಲಿ, ಮೇಯ್ನಾಗಿ ಅವರು ವರ್ಕ್ ಮಾಡೋದೇನೆಂದರೆ ದೇಶಕ್ಕೋಸ್ಕರ. ಅದು ನೋಡಿದ್ದೇನೆ. ಅದರ ನಂತರ ನಮ್ಮ ಹಿಂದೂ ಯುವ ಸೇನೆ, ಇದು ಒಂದು ಎಲ್ಲರೂ ಹೇಳ್ತಾ ಇದ್ರು ಸೈನ್ಯ ಅಂತೇಳಿ. ನಿಜವಾದ ಅದು ಸೈನ್ಯ. ಯಾಕಂದರೆ ನಾವು ಮೊದಲೆಲ್ಲ ಹಿಂದೂ ಯುವ ಸೇನೆ ಅಂದರೆ ಒಂದು ಗಲಾಟೆ ಮಾಡೋರು ಅಂತೇಳಿ ಒಂದು ಅಚ್ಚು ಮೂಡಿತ್ತು. ಯಾಕಂದರೆ ಈಗ ನಮಗೆ ಒಂದು ಸೊಳ್ಳೆ ಅಥವಾ ಇರುವೆ ಕಚ್ಚಿದ್ರೆ ನಾವು ಅದನ್ನು ಹೊಡೆದಾಕ್ತೇವೆ, ಆಯಿತಾ. ಇವರು ಯಾಕೆ ಗಲಾಟೆ ಮಾಡ್ತಾರೆ? ಯಾಕಂದರೆ ನಮ್ಮ ಒಂದು ಇದಕ್ಕೆ ಹಿಂದೂ ಅಥವಾ ಸನಾತನ ಧರ್ಮಕ್ಕೆ ಏನಾದರೂ ಏಟಾದಾಗ ಮಾತ್ರ ಅವರು ಎದುರು ಬಂದು ಇದು ಮಾಡ್ತಾರೆ ವಿನಃ ಇಲ್ಲದ್ರೆ ಯಾವುದಕ್ಕೂ ಇದು ಮಾಡಲ್ಲ. ಯಾಕಂದರೆ ಶಾಂತ ರೀತಿಯಲ್ಲೇ ಇರುವವರು. ಮತ್ತು ನಾವು ಏನಂದರೆ ಈಗ ನಮಗೆ ಧರ್ಮ ಬೇಕು, ಆದರೆ ಎಲ್ಲಕ್ಕಿಂತ ದೇಶ ಮೊದಲು. ನಾವು ಈಗ ಭಾಸ್ಕರ್ ಶೆಟ್ಟರ್ ಕೇಳಿದರೆ ನಿಮಗೆ ಧರ್ಮ ಮೊದಲ, ದೇಶ ಮೊದಲು. ಅವರು ಫಸ್ಟಾಗಿ ದೇಶ ನನಗೆ ಮೊದಲ ಅಂತ ಹೇಳ್ತಾರೆ. ಯಾಕಂದರೆ ದೇಶವನ್ನು ಕಾಪಾಡುವ ಇದು. ನಾನು ಇಲ್ಲಿ ಬಂದಂಥ ಎಲ್ಲರಿಗೆ ಹೇಳುವುದೇನೆಂದರೆ, ನಮ್ಮ ಬಾಲ್ಯದಲ್ಲಿರುವಾಗ ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕೃತಿ, ನಮ್ಮ ಹಿಂದೂ ಸಂಸ್ಕೃತಿ ಅಥವಾ ಯಾವುದೇ ಇದನ್ನು ಒಳ್ಳೆ ರೀತಿಯಲ್ಲಿ ಅವರಿಗೆ ಪಠಿಸಿ, ನಂತರ ಯುವ ಆಗುವಾಗ ದೇಶಭಕ್ತಿಯ ಬಗ್ಗೆ ಅವರಿಗೆ ಒಂದು ಯೋಚನೆ ಬರುವ ಹಾಗೆ, ಮತ್ತು ನಮ್ಮ ದೇಶದ ಸೈನಿಕರಾಗಿ ಸೇರಲಿಕ್ಕೆ ಅವರಿಗೆ ಉತ್ತೇಜನ ಕೊಡಬೇಕಂತೇಳಿ ನಾನು ಈ ವೇದಿಕೆಯಲ್ಲಿ ಎಲ್ಲರಿಗೆ ಕಳಕಳಿಯಿಂದ ನಾನು ಪ್ರಾರ್ಥಿಸ್ತೇನೆ. ಮತ್ತು ನಮ್ಮ ಪ್ರಾಯ ಆದವರು, ಏಜ್ ಆದವರು, ಅವರಿಗೆ ಒಂದು ಸ್ಥಾನಮಾನ ಕೊಟ್ಟು ಅವರದೊಂದು ಎಕ್ಸ್ಪೀರಿಯನ್ಸ್ ಆಗಿದೆ, ಅದನ್ನು ನಾವು ತೆಗೆದುಕೊಂಡು ಅವರಿಗೂ ಒಂದು ಗೌರವ ಕೊಡೋಣ ಅಂತೇಳಿ ಹೇಳಿ, ಮತ್ತು ನಮ್ಮ ಹಿಂದೂ ಯುವ ಸೇನೆಯವರು ಇವತ್ತು ಇಂಥ ಚೆನ್ನಾಗಿದೆ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿದ್ದಾರೆ. ನನ್ನನ್ನು ಒಂದು ಅತಿಥಿಯಾಗಿ ನಮ್ಮ ಸುಮಾ ಮೇಡಮ್ ಮತ್ತು ಭಾಸ್ಕರ್ ಶೆಟ್ಟರು ಮತ್ತು ಎಲ್ಲರೂ ನನಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಶುಭಾಶಯದ ಮಾತು. ಪೂಜಿತಂ ಪವಿತ್ರೋ ಜಂಬಫಲಾನ್ಸರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ಶ್ರೀ ವಿಘ್ನೇಶ್ವರ ಪಾದ ಪಂಕಜಂ. ಬಂಧುಲೆ ಮಿತ್ತ ಚಾವಡ್ಡಪ್ಪನ ಗಣ್ಯಾತಿ ಗಣ್ಯ ವ್ಯಕ್ತಿಲೆ ಅಂಚೆನೆ ಭಗವದ್ಭಕ್ತರ ತೀರ್ಥ ಚಾವಡ್ಡಪ್ಪನ ನಿಕ್ಲೇಪುರ ಸೊಲ್ಮೇಲ್ ಪನಂದು ಇನ್ನಿತ್ತ 132ನೇ ಗಣೇಶೋತ್ಸವ ಯಾನಿಕ್ಲೇಪುರ ಸ್ವಾಗತ ಮಲ್ಪ ಪನ್ನನಿಕ್ಲ ಆಶ್ಚರ್ಯ ಮಲ್ಪೋಚಿ 132 ಪನ್ನ ಗಣೇಶೋತ್ಸವ ಶುರುವಾದ 132 ವರ್ಷ ಪನ್ ಪಂಡ ಮಮತಕ್ಕ ಕಡೆ ಪಂಡಿಲೆ కానీ ಸಾರತ್ತ ಏನ್ ಮನತ್ತ ಸೊನ್ಪತ್ತ ಮೂಜೇಡು ನಮ್ಮ ಬಾಲಗಂಗಾಧರ ತಿಲಕರು ಶುರು ಮಲ್ತಿನಂಚಿನ ಈ ಗಣೇಶೋತ್ಸವವನ್ನು ನಮ್ಮ ಇನ್ನಿತ್ತ ಮಲ್ತೊಂದುಲ್ಲ ಅಂಚಾದ ನಮ್ಮ ಆ ವರ್ಷ ನಮ್ಮ ಹಿಂದೂ ಸೇನೆ 33ನೇ ವರ್ಷದ ಗಣೇಶೋತ್ಸವ ಮಲ್ತೊಂದುಲೆ ಮೊಕ್ಲೆಗ್ಲ ಯಾನ ಅಭಿನಂದನೆ ಮಲ್ತೊಂದುಲೆ ಬಂದುಲೆ ಬಾಲಗಂಗಾಧರ ತಿಲಕರು ಮಲ್ತಿನಂಚಿನ ಕೆಲಸ ಕಾರ್ಯನು ನಮ್ಮ ಪಿರೋರಿ ಯಾನ ಇನ್ ಪನ್ಪಿನ ತುಂಬು ಮವಂತಕ್ಕ ಪೂರ ಪಂತಿರ್ ಪಂಡ ನಮ್ಮ ದಾದ ಒಂಜಿ ಆಲೋಚನೆ ಮಲ್ತೊಂಬರ್ ಪುಂದು ಪನ್ಕ ಪಂಡ ಆರ ಇನ್ ಪೂರ ಆರ್ ಪಂಡದ ನಾನು ದಾದ ನೆಟ್ಟು ಪಾತ್ರ ಪುನು ಒಂಜಿ ಆಶೀರ್ವಚನ ಮಲ್ಪನೇನು ಗುರುಜಿ ಮಲ್ತು ಬಿಡಿಯರು ಬಕ ಪನ್ಪಿನೇನು ಪೂರ ಆರ್ ಪಂಡರ್ ಅಂಚಾದು ನಾನು ಯಾನ್ ಪಿರ ಪಂಡು ಬಂದನ ನಿಕ್ಲಿಗೆ ಬೋರಾವು ಆಂಡಲ ಪಿರೋರ ಪಾಂಡಪ್ಪ ಯಾನ್ ಬತ್ತ ಉಂತಿನೇಕ್ ಬಾಲಗಂಗಾಧರ ತಿಲಕರು
ಸ್ವಾತಂತ್ರ್ಯ ಹೋರಾಟದ ಒಂಜಿ ಕಿಚ್ಚಿದ ಸಂದರ್ಭಡ್ ಜನ ಸೇರುನಂಚಿನ ಒಂಜಿ ವ್ಯವಸ್ಥೆನು ಒಕ್ಕ ಧರ್ಮದ ಒಂಜಿ ಹಕ್ಕನ್ನು ಪ್ರತಿಪಾದನೆ ಮಲ್ಪುನ ಒಂಜಿ ಪೊರ್ತುಡು ಜನಕ್ಲೆ ನೆಂಚ ಸೇರವಲಿ ಪಂಡದು ಸುರುಮಲ್ತಿನಂಚಿನ ಆರ್ ಸುರುಮಲ್ಪನೆಡ್ ತುಂಬು ಶಿವಾಜಿ ಮಹಾರಾಜರ್ನ ಇಲ್ಲಲು ಪೂಜೆ ಮಲ್ತೊಂದಿತ್ತಿನಂಚಿನ ಛತ್ರಪತಿ ಶಿವಾಜಿ ಮಹಾರಾಜರ್ ಸುರುವಂತಿನಂಚಿನ ಈ ಗಣೇಶೋತ್ಸವವನ್ನು ನಮೈತ ಮಲ್ತೊಂದುಲ್ಲ ಬಂದುಲೆ ಅಂಚೆನೆ ಈ ಗಣೇಶೋತ್ಸವ ನಮ್ಮ ಪನ್ಪುನ್ ಬಂದ್ರ ಅವೇ ಪೊರ್ತುಗು ಸಾರತ್ತ ಎನ್ಮಾನತ ಸೊನ್ಪತ್ತ ಮೂಜೆಗ್ ಪಿರೊಂಜಿ ಮಹಾ ಒಂಜಿ ವಿಶೇಷವಾಯಿನ ನಮ್ಮ ಹಿಂದುತ್ವ ಗಂಜಿ ಕೊಡುಗೆ ಪಂಡ ಸ್ವಾಮಿ ವಿವೇಕಾನಂದರ್ ಚಿಕಾಗೋಗು ಪೋದು ನಮ್ಮ ಹಿಂದುತ್ವದ ಒಂಜಿ ಪ್ರತಿಪಾದನೆ ಮಲ್ತಿನಂಚಿನ ವರ್ಷ ಆ ವರ್ಷದ ಆರ್ಪೋದು ಅಮೆರಿಕದ ಮೈ ಅಮೆರಿಕನ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಎಂದು ಪನ್ಪಿನ ಒಂಜಿ ಉಚ್ಚಾರಣೆಗೆ ಇಡೀ ಅಮೆರಿಕನೇ ಉಂತುದು ಅರೆಗೊಂಜಿ ತಾಟಿ ಬೊಟ್ಟುದೇರು ಪಂದಾಂಡ ಅವು ನಮ್ಮ ಹಿಂದುತ್ವ ಗುಪ್ಪುನಂಚಿನ ಒಂಜಿ ಪುದರ್ ಆ ಹಿಂದುತ್ವ ಪನ್ಪಿನ ಒಂಜಿ ಉಸಿರು ಹಿಂದುತ್ವ ಪನ್ಪಿನ ಈ ಸಂಘಟನೆ ಈ ಕಾರ್ಯಕರ್ತರ ಒಂಜಿ ಇಚ್ಛಾಶಕ್ತಿ ಹಿಂದುತ್ವ ಪನ್ಪುನ ನಮ್ಮ ಒಂಜಿ ದೇವೇರ್ನ ನಂಬುನಂಚಿನ ವ್ಯಕ್ತಿತ್ವ ಪಂಡ ವ್ಯಕ್ತಿತ್ವ ನಮ್ಮ ರಾಮನು ಪೂಜೆ ಮಲ್ಪುವ ರಾಮನ ವ್ಯಕ್ತಿತ್ವನು ಪೂಜೆ ಮಲ್ಪುನು ನಮ್ಮ ಗಣಪತಿನ ಪೂಜೆ ಮಲ್ಪುವ ಗಣಪತಿನ ವ್ಯಕ್ತಿತ್ವನ ಪೂಜೆ ಮಲ್ಪುನು ಇದು ಹಿಂದುತ್ವ ಗಣಪತಿನ ವ್ಯಕ್ತಿತ್ವ ಅಂದ್ ಯಾನ್ ನಿಕ್ಲಿಗೆ ಒಂಜಿ ಪನ್ಪೆ ಬಂದಂಡ ಗಣಪತಿಗಳ ಆರ್ನ ಸಹೋದರಿ ಕಾರ್ತಿಕೇಯ ಸುಬ್ರಹ್ಮಣ್ಯ ಸ್ವಾಮಿಗಳ ಒಂಜಿ ಇಂಚೆ ಚಾಲೆಂಜ್ ಆಪುಂಡು ಪಂದಾಂಡ ದೇವೇರ್ನು ಲೋಕನ್ನು ತಿರುಗಿದು ಬರ್ರೆ ಹಾಕ್ಲಿಗೆ ಒಂಜಿ ಪಾತೆರ ಕತೆ ಆಪುಂಡು ಲೋಕನ್ನು ತಿರುಗಿದು ಬರ್ಪಿನ ವಿಷಯ ಪನ್ನಾಗ ನಮ್ಮ ಸುಬ್ರಹ್ಮಣ್ಯ ದೇವರು ದಕ್ಷಿಣಗ್ ಆರ್ನ ನವಿಲ್ದ ವಾಹನದ ಮುಖಾಂತರ ಪೋಯರು ಆಂಡ ನಮ್ಮ ಗಣಪತಿ ದೇವರದ ಆಧಾರ ಮಲ್ತಿರ್ ಪಂಡ ಶಿವ ಬೊಕ್ಕ ಪಾರ್ವತಿ ದೇವರಿಗೆ ಮೂಜಿ ಸುತ್ತು ಬತ್ತೇರು ಆ ಮೂಜಿ ಸುತ್ತು ಬತ್ತಿನಡು ಶಿವ ಬೊಕ್ಕ ಅಪ್ಪೆ ಅಮ್ಮೆ ನಮಕ್ ದೇವರು ಅಪ್ಪೆ ಅಮ್ಮೆ ನಂಕ ಲೋಕ ಪನ್ಪಿನ ಒಂಜಿ ಪಾತೆರನ್ನು ಆರು ತೋಜದು ಕೊರಿಯರು ಅವು ಆರ್ನ ವ್ಯಕ್ತಿತ್ವ ಆ ವ್ಯಕ್ತಿತ್ವನೇ ಹಿಂದುತ್ವ ನಮ್ಮ ಇತ್ತ ಪನ್ಪು ನಮ್ಮ ಪೂಜೆ ಮಲ್ಪುನು ನಮ್ಮ ಪಪ್ಪ ಅಮ್ಮನು ಅವೇ ನಮ್ಮ ಹಿಂದುತ್ವ ಅಂಚದು ಹಿಂದುತ್ವ ಬಗ್ಗೆ ಯಾಂದಾಲ ಜಾಸ್ತಿ ಪಾತೆರ ಅಪ್ಪಜಿ ಹಿಂದೂ ಯುವ ಸೇನದ ಸಂಘಟನೆ ಎಂಚ ಹಿಂದುತ್ವ ಎಂಚ ಪ್ರತಿಪಾದನೆ ಮಲ್ತೊಲ್ ಪಂಡ ನಿಕ್ಲೆಗ ಗೊತ್ತುಂಡು ಯಾನ್ ಕಾಲೇಜ್ ದಿವಸ ಯಾನ್ ಮೂಲೆ ಯೂನಿವರ್ಸಿಟಿ ಕಾಲೇಜಿಗೆ ಕಲ್ತೀನಿ ಕಾಲೇಜ್ ದಿವಸ ಹೊರತಿಂಚ ಒಪ್ಪುನ ಗನಿ ಯಾನ್ ಈ ಹಿಂದೂ ಸೇನದ ಬಗ್ಗೆ ಪಂಡ ಎನ್ನ ಸೀನಿಯರ್ ಆದಿತ್ಯರ್ ನಮ್ಮ ಖ್ಯಾತ ವಕೀಲರಾಯಿನ ದಿನಕರನ್ನೇ ನಮ್ಮ ಭಾಸ್ಕರನ್ನ ಮಿಗ್ಗಿ ಎಂಗ್ಲು ಆರ್ನೊಟ್ಟಿಗೆ ಇತ್ತ ಹಿಂದುತ್ವ ಎಂಚಿನ ಪಂದ ಅಕ್ಲಿ ಎಂಕ್ಲೆ ತೋಜದರು ಬಹುಶಃ ಭಾಸ್ಕರನ್ನ ಆರ್ನ ಪುದರ್ ಪಂಡದು ಎಂಕ್ಲು ಮಸ್ತ್ ಕಾರ್ಬರ್ ಮಲ್ತ ಅರೆಗ್ ಆರ್ನ ಪುದರ್ದ ಆರ್ನ ವ್ಯಾಲ್ಯೂ ಆರ್ನ ಪುದರ್ ಪಂದಾಂಡ ಎಂಕ್ಲಿಗೆ ಓಲ್ಲ ದಾಲ ತೊಂದರೆ ಜಾಂಡ ಆ ಟೈಮ್ ಅರೆಗೆ ಗೊತ್ತಿಜ ಆರ್ನ ವ್ಯಕ್ತಿತ್ವದ ಎಂಚಿನ ಪಂದ ಆತು ಪುದರ್ ಇತ್ತಂಡ ಆ ಟೈಮ್ ಅರೆಗೆ ಭಾಸ್ಕರನ್ಗೆ ಯಾನ್ ಏಪಲ್ ಅರೆಗೆ ಪಂತ ಇರ್ನ ಪುದರ್ ಪಂದ್ ಎಂಕ್ಲು ಕಾಲೇಜ್ ಬಾರಿ ಕಾರ್ಬಾರ್ ಮಲ್ತ ಪಂಡದು ಪಂಡ ಎಡ್ಡೆ ವಿಷಯಕ್ಕೆ ದಾಲ ಹಾಲ್ ವಿಷಯಕ್ಕೆ ಮಲ್ತಿಜೆಂಕ್ಲು ಅಂಚೆನೆ ಇಂತ ಈ ಹಿಂದೂ ಸೇನೆ ಕಟ್ಟಾರೆ ಮಕ್ಳು ಪೂರ ನಮ್ಮ ಗುಣಕರನ್ನ ಕನಸಾದಿತ್ತಿನ ಹಿಂದೂ ಸೇನೆ ಕಟ್ಟಾರೆ ಮಕ್ಳು ಪೂರ ಸಹಕಾರ ಮಕ್ಳು ನಂಚಿನ ಬೆಂಬಲ ಇತ್ತಿನ ಅದು ಇನ್ನಿತ ಜವನಿ ರೀತು ಪೊರ್ಲುಡು ಈ ಕಾರ್ಯಕ್ರಮ ನಡಪವನ್ ಬರೊಂದುಲೇರು ಅಂಚೆನೆ ಬಾಲಗಂಗಾಧರ್ ತಿಲಕರು ಗಣೇಶೋತ್ಸವ ಶುರು ಮಲ್ಪುನಾಗ ಸಾಧಾರಣ 11 ದಿಕ್ಕಡು 6 ಕೇಸರಿ ಪತ್ರಿಕೆಡ ಇನ್ನು ಉಲ್ಲೇಖನ ಮಲ್ತೈತ ಕಥೆನ ಪಂಡಿರ್ತ ಅದು ಆಚರಣೆ ಮಲ್ಪುನಾಗ ಒಂಜಿ 11 ಕಡೆ ಮಹಾರಾಷ್ಟ್ರಡವು ಗಣೇಶೋತ್ಸವ ಆಚರಣೆ ಆದಿತ್ತು ನಮ್ಮ ಮೂಲು ಹುಬ್ಬಳ್ಳಿಡ್ಲ ಬೆಲ್ಗಾಮಡ್ಲ ಒಂಜಿ 2 ಮೂಜಿ ದಿಕ್ಕಡ್ಲ ಅಂಚನೆ ಪಂಜಾಬ್ ಒಂಚ ಗುಜರಾತ್ ಒಂಜಿ 2 ಮೂಜಿ ದಿಕ್ಕ ಅಂಚನೆ ಲೆಕ್ಕದ ಒಂಜಿ ಗಣೇಶೋತ್ಸವ ಆವೊಂದಿತ್ತು ಇನ್ನಿಕ್ 2 ಸಾರತ್ತ 26 ನಂಕ್ ಒಂಜಿ ದಿಕ್ಕಡ್ದು ಪಿರೊಂಜಿ ದಿಕ್ಕಗ್ ಪೋಯರ ಆವೊಂದಿನಾತ್ ಗಣೇಶೋತ್ಸವ ಆವೊಂದುಂಡು ಪಂದಾಂಡ ಹಿಂದುತ್ವ ಎತ್ ಗಟ್ಟಿ ಆವೊಂದುಂಡು ಪಂಡದು ನಮ್ಮ ಐನ ಆಲೋಚನೆ ಮಲ್ಪಡು ಬಂದುಲೆ ಎಂಕ್ ಈ ವೇದಿಕೆಗೆ ಲೆತ್ ಸಾಕಾರ ಇಡೆ ಲೆತ್ತದು ಏನನ್ನು ಈ ವೇದಿಕೆ ಲೆತ್ತಿನಂಚಿನ ಎನ್ನ ಕಿರಣನ್ನೇ ಅರೆಗಿಲೆ ಯಾನ್ ಧನ್ಯವಾದ ಮಲ್ತೊಂದು ಎಂಕ್ ರಡ್ಡು ಪಾತೆರ ಕೊರ್ನೆಕ್ ನಿಕ್ಲೆ ಪೂರ ಧನ್ಯವಾದ ಮಲ್ತ ಸೊಲ್ಮೆಲು ಲೋಹಿತ್ ರೈ ಕೊಪ್ಪರಿಗೆ ಗೊತ್ತು ಮೇರೆಗೆ ನನ್ನ ದುಂಬಗೆ ಒಂಜಿ ಕೊಣಕರ ಶೆಟ್ಟಿ ಮತ್ತರ್ ಮೇಡು ಮಾನಾದಿಗಿದ ಮಣ್ಣೆಣ್ಣೆ ಪಾಡು ನಂಚಿನ ಆಯ್ಸಿರ ಈ ಪೊರ್ತುಡು ನಮ್ಮೊಟ್ಟಿಗೂ ನಮ್ಮ ಕಿರ್ತಲೆ ನಕ್ಲಿಗೆ ಸಂಪತ್ತೈ ನೀಡಿದು ಹೆಚ್ಚಿಗೆದ ಅಂಕಣಗಳ ಸಂದಿನ ಜೊಗ್ಲಿಗೆ ಮಾನಾದಿಗೆ ಮನ್ಪನಂಚಿನ ಒಂಜಿ ಪೊರ್ಲಗಳಿಗಿಡ ನಮ್ಮ ಮಾತ ಜೊತೆ ಹೊಂದಿಲ್ಲ ಮಾನಾದಿಗಿದ ಬೀರಿನ ದುಂಬತ್ತಲೆ ತೊಂದರೆ ಮಾನಾದಿಗಿದ ಮನೆಟು ಒಳಗಾವಡಂದಕ್ಕೆ ಓಂ ಶ್ರೀ ಗಣೇಶಾನಯಮ 2024-25 ಸಾಲಿನ SSLC ಮತ್ತು PUC ಪರೀಕ್ಷೆಯಲ್ಲಿ ಗರಿಷ್ಠ ಅಂಕಗಳನ್ನು ಪಡೆದಿರುವಂತಹ ವಿದ್ಯಾರ್ಥಿಗಳನ್ನು ಸನ್ಮಾನಿಸ್ತಾ ಇದ್ದೇವೆ. ಸನ್ಮಾನಿಸಲ್ಪಡುತ್ತಿರುವಂತಹ ವಿದ್ಯಾರ್ಥಿಗಳು ಕುಮಾರಿ ಛಾಯಾ SSLCಯಲ್ಲಿ 625ರಲ್ಲಿ 623 ಅಂಕವನ್ನು ಪಡೆದು 99.68% ಅಂಕವನ್ನು ಪಡೆದಿರುತ್ತಾರೆ. ಕುಮಾರಿ ಲಕ್ಷ್ಮಿ
PUCಯಲ್ಲಿ 600ರಲ್ಲಿ 572 ಅಂಕವನ್ನು ಪಡೆದು 95.33 ಅಂಕವನ್ನು ಪಡೆದಿರುತ್ತಾರೆ. ಕುಮಾರಿ ದಿಶಾ DS PUCಯಲ್ಲಿ 600ರಲ್ಲಿ 576 ಅಂಕವನ್ನು ಪಡೆದು 96% ಅಂಕವನ್ನು ಪಡೆದಿರುತ್ತಾರೆ. ಕುಮಾರಿ ದೀಪಶ್ರೀ S PUCಯಲ್ಲಿ 600ರಲ್ಲಿ 599 ಅಂಕವನ್ನು ಪಡೆದು 99.83% ಅಂಕವನ್ನು ಪಡೆದಿರುತ್ತಾರೆ. ವರ್ಷಿಣಿ B ಪೂಜಾರಿ PUCಯಲ್ಲಿ 600ರಲ್ಲಿ 574 ಅಂಕವನ್ನು ಪಡೆದು 95.66 ಅಂಕವನ್ನು ಪಡೆದಿರುತ್ತಾರೆ. ಕೀರ್ತನ RK PUCಯಲ್ಲಿ 600ರಲ್ಲಿ 571 ಅಂಕವನ್ನು ಪಡೆದು 95.16 ಅಂಕವನ್ನು ಪಡೆದಿರುತ್ತಾರೆ. ಸಾನ್ವಿ ಕೋಟ್ಯಾನ್ PUCಯಲ್ಲಿ 600ರಲ್ಲಿ 576 ಅಂಕವನ್ನು ಪಡೆದು 96% ಅಂಕವನ್ನು ಪಡೆದಿರುತ್ತಾರೆ. ಹರ್ಷಿತ್ S ಅಮೀನ್ SSLCಯಲ್ಲಿ 625ರಲ್ಲಿ 603 ಅಂಕವನ್ನು ಪಡೆದು 96.48 ಅಂಕವನ್ನು ಪಡೆದಿರುತ್ತಾರೆ. ಕುಮಾರಿ ಧೃತಿ SSLCಯಲ್ಲಿ 625ರಲ್ಲಿ 610 ಅಂಕವನ್ನು ಪಡೆದು 97.6 ಅಂಕವನ್ನು ಪಡೆದಿರುತ್ತಾರೆ. ಮನ್ವಿತಾ K SSLCಯಲ್ಲಿ 625ರಲ್ಲಿ 615 ಅಂಕವನ್ನು ಪಡೆದು 98.4 ಅಂಕವನ್ನು ಪಡೆದಿರುತ್ತಾರೆ. ಸಾನಿಯಾ ಬೋಳೂರು 600ರಲ್ಲಿ 580 ಅಂಕವನ್ನು ಪಡೆದು 96.66% ಅಂಕವನ್ನು ಪಡೆದಿರುತ್ತಾರೆ. ಎಲ್ಲ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು ಹಾಗೂ ಶುಭಾಶಯಗಳು. ಹಿಂದೂ ಯುವ ಸೇನೆ ಕೇಂದ್ರೀಯ ಮಂಡಳಿ ಮತ್ತು ಮಂಗಳೂರು ಗಣೇಶೋತ್ಸವ ಸಮಿತಿ. ಧನ್ಯವಾದ. ಪ್ರತಿ ದಿನ ಕೂಡ ನಾವು 33ನೇ ವರ್ಷದ ಈ ಒಂದು ಮಂಗಳೂರು ಗಣೇಶೋತ್ಸವದ ಆದಿಯಾಗಿ ಪ್ರಥಮ ದಿನದಿಂದ 7 ದಿನಗಳ ಪರ್ಯಂತ ಕೂಡ ಈ ಒಂದು ಧಾರ್ಮಿಕ ಸಭೆಯಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗೌರವಿಸುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸಾಂಸ್ಕೃತಿಕವಾಗಿ ಕಲಾ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ, ವೈದಿಕ ವಿಧಿವತ್ತಾಗಿ ವೈದಿಕ ಕಾರ್ಯಕ್ರಮಗಳ ಸಂಯೋಜನೆ, ಧಾರ್ಮಿಕ ವಿಧಿವತ್ತಾದ ಕಾರ್ಯಕ್ರಮಗಳು, ಜೊತೆಯಲ್ಲಿ ಸುಧರ್ಮ ಸಭೆ, ಹಾಗೆ ಭಜನೆಗೆ ಪ್ರೋತ್ಸಾಹ ನೀಡುವಂತಹ ಭಜನಾ ಕಾರ್ಯಕ್ರಮ, ವಿವಿಧ ಭಜನಾ ಮಂಡಳಿಗಳಿಂದ ಈ ರೀತಿಯಾಗಿ ಜೋಡಣೆ ಮಾಡಿಕೊಂಡಂತಹ ಮಂಗಳೂರು ಗಣೇಶೋತ್ಸವದ ಈ ವೇದಿಕೆಯಲ್ಲಿ ಕೂಡ ನಾವು ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಕೂಡ ಗೌರವಿಸುವಂತ ಕೆಲಸ ಕಾರ್ಯವನ್ನು ನಾವು ಮಾಡ್ತಾ ಬಂದಿದ್ದೇವೆ. ಅದು ಮಂಗಳೂರು ಮಾತ್ರ ಅಲ್ಲ, ಮಂಗಳೂರು ಜಿಲ್ಲೆಯ ವಿವಿಧ ಮೂಲಗಳಿಂದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಸರಿಸುಮಾರು SSLC PUCಯಲ್ಲಿ 95% ಅಧಿಕ ಅಂಕ ಗಳಿಸಿದಂತ ವಿದ್ಯಾರ್ಥಿಗಳನ್ನು ಗೌರವಿಸುವಂತಹ ಕೆಲಸ. ಏಕೆಂದರೆ ಹಿಂದೂ ಯುವ ಸೇನೆ ಒಂದಕ್ಕೆ ಸಮಾಜದಲ್ಲಿ ಸಂಘಟನಾತ್ಮಕವಾಗಿ ತನ್ನ ಕಾರ್ಯಚಟುವಟಿಕೆಗಳನ್ನು ವಿಸ್ತಾರ ಮಾಡುತ್ತಿರುವ ಸಂದರ್ಭದಲ್ಲಿ ಈ ವಿದ್ಯಾರ್ಥಿಗಳು ಕೂಡ ಮುಂದಕ್ಕೆ ವಿದ್ಯಾವಂತರಾಗಿ ಉದ್ಯೋಗ ಪಡೆಯುವಲ್ಲಿ ಆ ಸಂದರ್ಭದಲ್ಲಿ ಕೂಡ ಹಿಂದೂ ಯುವ ಸೇನೆ ಮಾಡಿದಂತ ಒಂದು ಪ್ರತಿಭಾ ಪುರಸ್ಕಾರದ ನೆನಪು ಇರಬೇಕೆಂಬ, ಶಾಶ್ವತವಾಗಿ ನಿರಬೇಕೆಂಬ ನೆಲೆಯಲ್ಲಿ ಮಂಗಳೂರಲ್ಲಿ ಪ್ರಸಿದ್ಧಿ ಪಡೆದಂತ ಮಂಗಳೂರು ಗಣೇಶೋತ್ಸವದ ವೇದಿಕೆಯಲ್ಲಿ ಒಂದು ಸನ್ಮಾನಿಸಿದ ಸೌಭಾಗ್ಯ ಅಂತ ತಿಳ್ಕೊಂಡು ಈ ವಿದ್ಯಾರ್ಥಿಗಳೆಲ್ಲ ತನ್ನ ವಿದ್ಯಾರ್ಜನೆಯನ್ನು ಉನ್ನತ ಮಟ್ಟಕ್ಕೆ ವಿಸ್ತರಿಸಲಿ, ಭವಿಷ್ಯದಲ್ಲಿ ಉಜ್ವಲವಾದ ಅವಕಾಶಗಳು ತಮ್ಮ ಪಾಲಿಗೆ ಒದಗಿ ಬರಲಿ ಎಂಬ ಪ್ರಾರ್ಥನೆ, ಕಳಕಳಿ ನಮ್ಮದು. ಈ ನಿಟ್ಟಿನಲ್ಲಿ ನಮ್ಮ ಹಿಂದೂ ಯುವ ಸೇನೆ ಮಂಗಳೂರು ಗಣೇಶೋತ್ಸವದ ಶುಭ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನು ಗೌರವಿಸುವಂತ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮ, ಹೆಗಲಿಗೊಂದು ಶಾಲು, ಹಾಗೆ ಮಾಲೆ, ಫಲವಸ್ತು, ಅಭಿನಂದನಾ ಪತ್ರ, ಹಾಗೆ ನಗದು ಕಾಣಿಕೆಯ ಗೌರವ, ಸ್ಮರಣಿಕೆಯ ಗೌರವದೊಂದಿಗೆ ಇದೀಗ ವಿದ್ಯಾರ್ಥಿಗಳಿಗೆ ಗೌರವ ಅರ್ಪಣೆಯನ್ನು ನಮ್ಮ ವೇದಿಕೆಯಲ್ಲಿರುವ ಅತಿಥಿಗಳು ಸಲ್ಲಿಸ್ತಾ ಇದ್ದಾರೆ. ಮಂಗಳೂರು ಗಣೇಶೋತ್ಸವದ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ನಡೆಸಿಕೊಂಡು ಬಂದಂತ ಮಂಗಳೂರು ಗಣೇಶೋತ್ಸವದ ಕಾರ್ಯಕ್ರಮದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಗೌರವ ಅರ್ಪಣೆ. ಇದಾಗಲಿ ಪ್ರವೀಣಣ್ಣ ಹೇಳಿದಾಗೆ ಪಂಚತತ್ವಗಳು ಅಂದರೆ ಧಾರ್ಮಿಕ, ಸಾಂಸ್ಕೃತಿಕ, ವೈದ್ಯಕೀಯ, ಶಿಕ್ಷಣ ಜೊತೆಯಾಗಿ ಭಗವಂತನಲ್ಲಿರುವ ಇಡಬೇಕಾದಂತಹ ಭಕ್ತಿ ಹಾಗೂ ಸಮಾಜ ಸಂಘಟನೆಯ ಅಡಿಯಲ್ಲಿ ಈ ಒಂದು ಗಣೇಶೋತ್ಸವ ಅನ್ನುವಂಥದ್ದು ನಡೆದುಕೊಂಡು ಬಂದಿರುವಂಥದ್ದು. ಪ್ರತಿದಿನವೂ ಕೂಡ ಈ ಒಂದು ಗುಣಕರ ಶೆಟ್ಟಿ ವೇದಿಕೆಯಲ್ಲಿ ವ್ಯಕ್ತಿತ್ವವನ್ನು ಪಡೆದಿರುವಂತಹ, ಸಮಾಜಕ್ಕೆ ಆದರ್ಶವಾಗಿರುವಂತಹ ವ್ಯಕ್ತಿಗಳನ್ನು ಅತಿಥಿಗಳನ್ನಾಗಿ ಕರೆಯುವಂಥದ್ದು ನಮ್ಮ ಒಂದು ಸಂಪ್ರದಾಯ. ಆ ನೆಲೆಯಲ್ಲಿ ಅಂತಹ ವ್ಯಕ್ತಿಗಳು ನಿಮಗೆ ಸನ್ಮಾನವನ್ನು ಮಾಡಿದ್ದಾರೆ ಹೇಳಿದರೆ ನಿಮ್ಮ ವ್ಯಕ್ತಿತ್ವ ಅನ್ನುವಂಥದ್ದು ಅದೇ ರೀತಿಯಾಗಿ ರೂಪುಗೊಳ್ಳಬೇಕು, ಸಮಾಜದ ಆಸ್ತಿಗಳಾಗಿ ನೀವು ಬೆಳಿಬೇಕು. ಅಷ್ಟು ಮಾತ್ರವಲ್ಲದೆ ವೈಯಕ್ತಿಕವಾದಂತಹ ಸಾಧನೆಯನ್ನು ಮಾಡಿ ದೇಶದ ಉತ್ತಮ ಮಕ್ಕಳಾಗಿ, ಪ್ರಜೆಗಳಾಗಿ ಬೆಳೆಯಬೇಕು ಅನ್ನುವಂತಹ ಸದಾಶಯದೊಂದಿಗೆ ಹಿಂದೂ ಯುವ ಸೇನೆಯ ಆಶ್ರಯದಲ್ಲಿ 33ನೇ ವರ್ಷದ ಒಂದು ಮಂಗಳೂರು ಗಣೇಶೋತ್ಸವದ
6ನೆಯ ದಿನದ ಈ ಒಂದು ಧಾರ್ಮಿಕ ಸಭೆಯ ಗಣ್ಯ ವೇದಿಕೆಯಲ್ಲಿ ಜೊತೆ ಸೇರಿರುವಂಥ ಇಷ್ಟೋ ಮಕ್ಕಳಿಗೆ ಮಾಡುತ್ತಿರುವಂಥ ಈ ಒಂದು ಸನ್ಮಾನ, ಅಭಿನಂದನೆ, ಅಭಿವಂದನೆ. ಎಲ್ಲ ಅತಿಥಿಗಳ ಕೈ ಜೋಡಿಕೆಯಲ್ಲಿ ಈ ಒಂದು ಸನ್ಮಾನ ಕಾರ್ಯಕ್ರಮವು ನಡೆಯುತ್ತಿದ್ದು ಭಾರಿ ವಿಶೇಷವಾದ ಪ್ರತಿದಿನ ಅಲ್ಲ ನಮ್ಮ ಅತ್ಯಧಿಕ ಮಾರ್ಕ್ ದೆತ್ತೊಂದಾಗ್ಲೇ ಅಭಿನಂದನೆ ಮಲ್ಪ 10 பொண்ணு ಜೋಕುಲೆಟ್ ಒಂಜಿ ಆನು ಮಗೆ ಮಾತ್ರ ಯಾಪಲ್ಲ ಒಪ್ಪೋಣಿ ಅಂಚನತ್ರ ಒಂದು ಮೇಲುಗೈ ಸಾಧನೆ ಮಾತಾಡಿದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನಿಲ್ಲ ಅಂಚೆನೆ ಒಂಜಿ ಆನು ಮಗೆ ಮಾತ್ರ ಯೋಜಿ ಪ್ರತಿಪಾದಿತ ಪುರಸ್ಕಾರ ಅಪೇಕ್ಷೆ ಪದ ಬಟ್ ಇನಿ ಮಾತೃ ಪ್ರಧಾನ ಸಂಸ್ಕೃತಿದ ನಮ್ಮ ದೇಶ ಹತ್ರ ಇನಿ ಒಗ್ಗಟ್ಟು ಸಂಸ್ಕೃತಿನ ಉಳಿಚಲು ಕೊನಪ್ಪನ ಕೆಲಸ ಮಾತ್ರ ಶಕ್ತಿದ ಮೂಲಕ ಇಲ್ಲಿ ಇಲ್ಲಲ್ಲ ಆ ಒಂದುಂಡು ಅಂಚಿತನಕ್ಕೆ ಈ ಪೊಣ್ಣು ಜೋಕುಲ್ಲ ಸೇರ್ಪಡೆ ಆವಡು ಪನ್ಪುನಂಚಿನ ಅಂಗಲಾಪು ಆಶಯ ಎಂಕಲ್ಲ ಈ ನೆಲೆಟ್ ಇನ್ನಿತ ಕಾರ್ಯಕ್ರಮ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಗೌರವದ ಮಾನದಿಗೆ ಸಮೂಹ ಭಾವಚಿತ್ರಕ್ಕೆ ಮಾತೆಲ್ಲ ಜೊತೆ ಅವಡು ಪಡೆದು ವಿನಂತಿ ಮಲ್ಪ ಸಮೂಹ ಭಾವಚಿತ್ರ ಮಾತೆಲ್ಲ ಜೊತೆಯಲ್ಲೇ ಪಡೆದು ಅವನು ಅತಿಥಿ ನಡುಕು ಪೋಲೆ ಈಗಲ ಚಂದ್ರಿಕಾ ಪ್ರಭಾಕರ ನಡುಕ ಮರ್ಗಿಲಿ ಬೋರ್ಡ್ ಪಡೆದಿರೋದು ನಿಖಲು ಮಾತೆರ್ಲೆ ಕರೆದಿಂಚಿ ನಿಖಲ ಕಣ್ಣು ಕೆಬಿ ಮೂಂಕು ಬಾಯಿ ಪೂರ ವೇದಿಕೆ ಹಿಡಿತಂದು ಆಂಡ ಇತ್ತೆ ಕೈಗೆ ಬೇಲೆ ಕೊರ್ಲೆ ಸಾಟಿ ಬೊಟ್ಲೆ ಪಡೆದು ವಿನಂತಿ ಮಲ್ಪ ಈ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ನಿಖಲ ಅಭಿನಂದನೆ ಕೈ ತಾಟಿದ ಮೂಲಕ ಬರಡು ಪಡೆದು ಈಗಲೂ ಭಿನ್ನಯಿತು ಮಾತಾಡಲ್ಲ. ಸೊಲ್ಮೆಲು ನಮ್ಮ ಸಮಾಜದ ಈ ಕಿತ್ತಲೆ ನಕಲು ಶಿಕ್ಷಣದ ಕ್ಷೇತ್ರಗಳು ಅಕ್ಲಿನ ವೈಯಕ್ತಿಕ ಜೀವನಡು ಎರ್ತೆಲದ ಸಾಧನೆಯ ಮಂತದ ಅಂಕೊಡು ಗೆಲ್ಮಿನ ಪಡೆಯೊಂದಿನಂಚಿನ ಜೋಕುಲು ಆಜಿನ ದುರ್ದೆ ಹೆಚ್ಚಿನಂಚಿನ ಅಂಕ ಪಡೆಯಿನ ಜೋಕುಲು ಪನ್ನಗ ಎಂಕ್ಲಿಗೊರ ಆಪುಂಡು ಎಂಕುಲು ಕಲ್ಪುನ ಟೈಮ್ ಗೀತು ಕಲ್ತುಂಡ ಆತು ಆದದು ಆನಲ ಜೋಕ್ಲಿಗೆ ಅಕ್ಲಿನ ಈ ಒಂಜಿ ಸಾದಿ ನನ್ನ ದುಂಬತ್ತ ಜೀವನಡ್ಲ ಮಲ್ಲ ಮಟ್ಟದ ಇಪ್ಪಡು ಮಂದಿನ ಎಡ್ಡೆಪ್ಪುದ ಬಾಮುನು ಪನ್ನೊಂದು ಮಾತ್ರೆಗಳ ಸಮ್ಮೇಳನ ಸಂದವನಲ್ಲಿ ನನ್ನ ದುಂಬಗ ಒಂದೇ ಮತ್ತರ್ಮಿಡು ಒಂದೇ ಗುಣಕರ ಶೆಟ್ಟಿ ಮತ್ತರ್ಮಿಡು ಕ್ರೀಡಾ ಕ್ಷೇತ್ರಡು ಸಾಧನೆ ಮಂತದು ಈ ಒಂಜಿ ಮಣ್ಣ ಮೈಮಿನ 400 ಕೊನೆಯಂಚಿನ ನಮ್ಮ ಜೋಕ್ಲಿಗೆ ಮಾನಾದಿಗೆ ಮನ್ಪುನಂಚಿನಲ ಐಸಿರ ಕ್ರೀಡಾ ಕ್ಷೇತ್ರಡು ಪುಗರ್ತಿನ ಪಡೆಯೊಂದು ಪೆರ್ಮಿನ ಪಡೆಯೊಂದು ಅಕ್ಲಿನ ಆ ಒಂಜಿ ಚಾತುರ್ಪುನ ಆ ಒಂಜಿ ಕ್ಷೇತ್ರಡು ಮೆರೆಯನಂಚಿನ ಜೋಕ್ಲಿಗೆ ಉಬ್ಬರ್ತುಡು ಮಾನಾದಿಗದ ಮಣ್ಣಿನ ಪಾಡುನಂಚಿನ ಐಸಿರ ಮಾನಾದಿಗದ ಬೀರೇರಾದ ನಮ್ಮೊಟ್ಟಿಗೂ ಜೊತೆ ಆತೇರು ಮಾನಾದಿಗದ ಬಿನ್ನೇರಾದ ನಮ್ಮನೊಟ್ಟಿಗೂ ಜೊತೆ ಆತೇರು ಆಯುಷ್ ಪ್ರಾಂಜಲ್ ಅಥ್ಲೆಟಿಕ್ ಕ್ಷೇತ್ರಡು ತನ್ನೆನಾಯನಂಚಿನ ಚಾತುರ್ಪುನ ಪಡೆಯೊಂದಿನಂಚಿನ ಕಿರ್ತಲೆ ನಿಶಿತ್ ಕೆ ನಾಯಕ್ ಪವರ್ ಲಿಫ್ಟಿಂಗ್ ಕ್ಷೇತ್ರಡು ತನ್ನನೆ ಪುಗರ್ತಿನ ಪಡೆಯೊಂದಿನಂಚಿನ ಗಿರ್ತಲೆ ಮನೀಶ್ ವಿ ರಾವ್ ಕರಾಟೆದ ಕ್ಷೇತ್ರಡು ತನ್ನ ಚಾತುರ್ಪುನ ಮೆರೆಯೊಂದಿನಂಚಿನ ಕಿರ್ತಲೆ ಈ ಮೂಜಿ ಮಾನಾದಿಗದ ಬೀರೇರಿನ ಇವಜಿ ಮಾನಾದಿಗದ ಮನೆಕ್ ಗುಣಕರ ಶೆಟ್ಟಿ ಮತ್ತರ್ಮಿಗೆ ಎದುಕೊನೊಂದಲ್ಲಿ ಆಯುಷ್ ಪ್ರಾಂಜಲ್ ನಿಶಿತ್ ಕೆ ನಾಯಕ್ ಮನೀಶ್ ವಿ ರಾವ್ ಅಥ್ಲೆಟಿಕ್ ಪವರ್ ಲಿಫ್ಟಿಂಗ್ ಅಂಚನೆ ಕರಾಟೆ ನಮ್ಮ ಕೈಕೆಕ್ಕಜ್ಜಿನಂಚಿನ ಕ್ಷೇತ್ರಲಿನ ಈ ಜೋಕುಲು ಎಲ್ಲಿಯ ಪ್ರಾಯಡೆ ಸಾಧನೆ ಮಂತದು ಪುಗರ್ತಿನ ಪಡೆಯೊಂದಿರು ಅಕ್ಲಿನ ಈ ಪೊರ್ತುಡು ಈ ಒಂಜಿ ಮಾನಾದಿಗದ ಮನಿಕ ನಿಕ್ಲಿನ ಕೈತಾಟಿದ ಉರುಟು ಎದುಕೊನೊಂದಿಲ್ಲ ಈ ನಮ್ಮ ಮಾನಾದಿಗದ ಬೀರೇರಿನ ಮಾನಾದಿಗದ ಮಣ್ಣಿಟು ಎದುಕೊನೊಂದಕ್ಕೆ ಏನದು ಮೆಕ್ಲಿನ ಪುಗರ್ತಿನ ಮೆಕ್ಲಿನ ಗೆಲ್ಮೆದ ಪತ್ರನು ನಿಕ್ಲಿನ ದುಂಬತ್ತ ದೇರೆ ಬರೋದಿಲ್ಲ ಧರ್ಮೇಂದ್ರ ಎಂಪಿ ಆಯುಷ್ ಪ್ರಾಂಜಲ್ ಹಲವಾರು ರಾಷ್ಟ್ರೀಯ ರಾಜ್ಯ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಚಿನ್ನದ ಪದಕಗಳನ್ನು ಪಡೆದುಕೊಂಡಿದ್ದಾರೆ. ಪಟ್ಟಣ ಪುಣೆಯಲ್ಲಿ ನಡೆದಂಥ ರಾಷ್ಟ್ರೀಯ ಮಟ್ಟದ ಅಂತರ್ಜಿಲ್ಲಾ ಅಥ್ಲೆಟ್ ಕ್ರೀಡಾಕೂಟದಲ್ಲಿ, ಕೊಯಂಬತ್ತೂರು ನಡೆದಂಥ ರಾಷ್ಟ್ರ ಮಟ್ಟದ ಜೂನಿಯರ್ ಅಥ್ಲೆಟ್ ಕ್ರೀಡಾಕೂಟದಲ್ಲಿ, ಮೈಸೂರು ನಡೆದಂಥ ರಾಜ್ಯ ಮಟ್ಟದ ಜೂನಿಯರ್ ಅಥ್ಲೆಟ್ ಚಾಂಪಿಯನ್ಶಿಪ್ನಲ್ಲಿ ಹಾಗೂ ಆಂಧ್ರ ಪ್ರದೇಶ ಗುಂಟೂರು ನಡೆದ ದಕ್ಷಿಣ ವಲಯ ಜೂನಿಯರ್ ಅಥ್ಲೆಟ್ ಚಾಂಪಿಯನ್ಶಿಪ್ನಲ್ಲಿ, ಕೋಲಾರದಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಎಲ್ಲ ಕ್ರೀಡಾಕೂಟದಲ್ಲೂ ಚಿನ್ನದ ಪದಕವನ್ನು ಪಡೆದು ಬೆಸ್ಟ್ ಅಥ್ಲೆಟ್ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಧನ್ಯವಾದಗಳು. ಇನ್ನೊಬ್ಬರು ನಿಶಿತ್ ಕೆ ನಾಯಕ್ 10ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿರುವ ಹೊತ್ತಿನಲ್ಲಿ ಸಾಧನೆ ಮಾಡಬೇಕೆಂಬ ಹಂಬಲದಿಂದ ವೇಟ್ ಲಿಫ್ಟ್ ಅನ್ನು ಸ್ಪರ್ಧೆಗಳಲ್ಲಿ ಭಾಗವಹಿಸಿಕೊಂಡು ಪದಕಗಳನ್ನು ಪಡೆದುಕೊಂಡು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಕನ್ನಡ ಕ್ರೀಡಾ ಪ್ರಾಧಿಕಾರದಲ್ಲಿ, ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ಆಶ್ರಯ ನಡೆದಂಥ ಶ್ರೀ ಕಂಠೀರವ ಕ್ರೀಡಾ ಬೆಂಗಳೂರು ನಡೆದಂಥ ಮಿನಿ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಪ್ರಥಮ ಸ್ಥಾನ ಪಡೆದಿರುತ್ತಾರೆ. ಹಾಗೂ ಅನೇಕ ಕ್ರೀಡೆಗಳಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದಂಥ ನಿಶಿತ್ ಕೆ ಸಾಲಿಗೆ ಕೂಡ ಧನ್ಯವಾದಗಳು.
ಇನ್ನೊಬ್ಬರು ಮನೀಶ್ ವಿ ರಾವ್ ಸೇಂಟ್ ಜೋಸೆಫ್ PU ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಾ ರಾಜ್ಯ ಮಟ್ಟದ ಕರಾಟೆ ಬ್ಲಾಕ್ ಬೆಲ್ಟ್ ಅಲ್ಲಿ ಭಾಗವಹಿಸಿ 2 ಬಾರಿ ತಮ್ಮ ಪದಕವನ್ನು ತಮಾಸಿಕೊಂಡಿದ್ದಾರೆ. ಹಾಗೆಯೇ ಇವರು SPYSS ಅಲ್ಲಿ ಯೋಗ ತರಬೇತರಾಗಿದ್ದಾರೆ. ಇವುಗಳು ಧನ್ಯವಾದಗಳು. ತಮ್ಮ ಮುಂದಿನ ಜೀವನದಲ್ಲಿ ಇನ್ನಷ್ಟು ಸಾಧನೆ ಮಾಡುವಂತೆ ಶ್ರೀ ವಿನಾಯಕ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ ಗಣ್ಯರ ಸಮ್ಮುಖದಲ್ಲಿ ಅಭಿನಂದಿಸುತ್ತಿದ್ದೇವೆ. ಅಬಾಮುಂದ ಅಬಾಮಕುಮಾರನ ಆಶ್ವಾದ ಪನ್ಪಿನ ಒನ್ನಿಕ್ಲಿಗೆ ಏನಿ ಕಾಲ ಮುಟ್ಟಲು ಇಪ್ಪಡು ಪನ್ಪಿನ ಚಿನ ಅಂಗ ಆಸೆದ ಹೊರಟು ಇವನಿಜಿ ಮಾನಾದಿಗಿನ ಮಂತದ ಐಸಿರನ ಪಡೆಯೊಂದಿಲ್ಲ. ನಿಕ್ಲಿನ ಈ ಚಾತುರ್ಪು ನಿಕ್ಲಿನ ಈ ಬಿಸಾರ್ತಿಗೆ ಅವು ಗೇರ್ಮೆನ ಎತ್ತಡು ಕೋಡಿನ ಎತ್ತಡು ಪನ್ಪಿನ ಉಡಲ ಅಂಗದ ತುಡಿಪುನ ಪಂಡೊಂದು ಇವೊಂಜಿ ಗಣ್ಯರನ ಸಮ್ಮುಖಡು ಬಾಮುಲ್ಲ ಬಾಮಕುಮಾರನ ಕೊಡಿಯಡಿಟಿ ಒಂಜಿ ಮಾನಾದಿಗಿನ ಮಂತದ ಹೆಸರನ್ನು ಪಡೆಯುವುದಿಲ್ಲ. ಸನ್ಮಾನವನ್ನು ಸ್ವೀಕರಿಸಿರುವಂತಹ ಇಷ್ಟು ಪ್ರತಿಭಾನ್ವಿತ ಮಕ್ಕಳಿಗೆ ಅಭಿನಂದನೆ ಅಭಿವಂದನೆಗಳನ್ನು ತಿಳಿಸುತ್ತಾ ಗುಣಕರ ಶೆಟ್ಟಿ ವೇದಿಕೆಯಲ್ಲಿ ಗಣ್ಯರ ಸಮ್ಮುಖದಲ್ಲಿ ಮಾಡುತ್ತಿರುವಂತಹ ಈ ಒಂದು ಸಂತಸದ ಸನ್ಮಾನ. ವಂದನೆಗಳು. ಸೊಲ್ಮೇಲು ನನ್ನದು ಮಗ ಒಂಜಿ ಲೇಸದ ಅಕೇರಿದಂಜಿ ಪಜ್ಜಿನಲ್ಲಿ ಒಂದು ಇನ್ನಿತ ಒಂಜಿ ಆಜನೇ ದಿನದ ಸುಧರ್ಮ ಲೇಸ ಧರ್ಮಚಾವಡಿದ ಲೇಸದ ಸೊಲ್ಮದ ಅಂಗದಾನೇನ ಪಟ್ಟುಂದ್ರೆ ನಿಕ್ಲಿನ ದುಂಬತ ಬರೋದಲ್ಲಿರು ಪ್ರವೀಣ್ ಎಸ್ ಕುಂಪಲ. ಹಿಂದೂ ಯುವ ಸೇನೆ ಮಂಗಳೂರು ಗಣೇಶ ಸಮಿತಿದ ಇನ್ನಿತ ಆಜಿನ ದಿನದ ಧಾರ್ಮಿಕ ಸಭಾ ಕಾರ್ಯಕ್ರಮ ಬೆಂಗಳೂರು ಮತದ ಮುಖ್ಯ ಬಿನ್ನೆರ ಸ್ಥಾನದ ಅಲಂಕೃತ ಕಾರ್ಯಕ್ರಮದ ಪೊರ್ಲುದಿಂಜ ನಂಚಿನ ರವೀಂದ್ರ ರಾಜೀವ್ ನಾಯಕ್ ನಿವೃತ್ತ ಭಾರತೀಯ ವಾಯುಸೇನೆ ಬೆಳಗ್ಗೆ ಸಮಿತಿದ ಪರವಾದ ಸೊಲ್ಮೇಲು ಶ್ರೀಮತಿ ಮಮತಾ ಶೆಟ್ಟಿ ನಿರ್ದೇಶಕರು ಅಭಿಮತ ಟಿವಿ ಚಾನೆಲ್ ಬೆರಗ್ಲ ಸೊಲ್ಮೇಲಲ್ಲಿ ಸಂದರ್ಭದಲ್ಲಿ ಮುರಳಿ ಹೊಸ ಮಜಲು ರಾಜ್ಯ ಸಮಿತಿದ ಸದಸ್ಯರು ಮೆರೆಗಲ್ ಶಿಕ್ಷಣ ಪ್ರಕೋಷ್ಠ ಭಾರತೀಯ ಜನತಾ ಪಕ್ಷ ಮೆರೆಗ್ಲ ಸಮಿತಿದ ಪರವಾದ ಸೊಲ್ಮೇಲಲ್ಲಿ ಸಂದರ್ಭದಲ್ಲಿ ಶ್ರೀಮತಿ ಚಂದ್ರಿಕಾ ಪ್ರಭಾಕರ್ ನಿರ್ದೇಶಕರು ವೀರಶೈವ ಲಿಂಗಾಯತ ಭವನ ಉರುವಷ್ಟೂರು ಮೆರೆಗ್ಲ ಸಮಿತಿದ ಪರವಾದ ಸೊಲ್ಮೇಲು ಲೋಹಿತ್ ರೈ ಕೊಪ್ಪರಗಿತ್ತು ಜಪ್ಪನ ಮೊಗರು ಉದ್ಯಮಿ ಮೆರೆಗ್ಲ ಸಮಿತಿದ ಪರವಾದ ಸೊಲ್ಮೇಲು ಗುಣನಾಥ್ ಜಿ ಬಂಗೇರ ಬಿಲ್ಡರ್ಸ್ ಮೆರೆಗ್ಲ ಸೊಲ್ಮೇಲಿನ ಸಂದರ್ಭದಲ್ಲಿ ಅಂಜನೆ ಆಶ್ರಿತ್ ನೋಂಡ ಉಪಾಧ್ಯಕ್ಷರು ಬಿಜೆಪಿ ಯುವ ಮೋರ್ಚಾ ದಕ್ಷಿಣ ಕನ್ನಡ ಜಿಲ್ಲೆ ಮೆರೆಗ್ಲ ಸಮಿತಿದ ಪರವಾದ ಸೊಲ್ಮೇಲು ಅಂಚನೆ ವೇದಿಕೆಡ್ ಭಾಸ್ಕರ್ ಚಂದ್ರಶೆಟ್ಟರ್ ಶಶಿಕಾಂತ್ ನಾಗವೇಕರ್ ಅಂಚನೆ ವೇದಿಕೆದ ಮಿತ್ತ ಮರ್ಗಿಲ್ಡು ಪುಣಚನ ಹಿಂದೂ ಯುವ ಸೇನೆದ ವಿವಿಧ ಸ್ತರದ ಮಾತ ಜವಾಬ್ದಾರಿತ ನಾಯಕರಿಗಳ ಒಂಜೇ ಪಾತ್ರೆಗಳು ಸೊಲ್ಮೇಲಿನ ಸಂದರ್ಭ ಇನಿ 33 ವರ್ಷದ ಮಂಗಳೂರು ಗಣೇಶ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಮುಕ್ತಾಯ ದೀವನ್ನುಲ್ಲ ಸೊಲ್ಮೇಲು.